ಬದುಕನ್ನು ಅನ್ವೇಷಣೆ ಮಾಡಿ ಎಲ್ಲೆಲ್ಲೋ ಹೆಂಗೋ ಬದುಕ್ತಿದ್ದವ್ರನ್ನ ಸುಕೋಮಲ್ ಸೇನ್ ಚುನಾವಣಾ ಆಯೋಗದ ಪ್ರಪ್ರಥಮ ಆಯುಕ್ತರು ಹುಡುಕೊಂಡು ಹೋಗಿ ಅವರ ಹಕ್ಕನ್ನು ಅವ್ರಿಗೆ ಕೊಟ್ಟು ಬಂದರು. ನೀವು ಅದೇ ಚುನಾವಣಾ ಆಯೋಗ. ಈಗಲೂ 77 ವರ್ಷದ ನಂತರವೂ ಕೂಡ ಹೊಟ್ಟೆಪಾಡಿಗಾಗಿ ಎಲ್ಲೆಲ್ಲೋ ಓಡಾಡ್ಕೊಂಡು ಬದುಕೊಂಡು ನರಕೊಂಡಿದ್ದಾರೆ ಜನ. ಅವರನ್ನು ಹುಡುಕಿಕೊಂಡು ಹೋಗಿ ಎಲ್ಲಿದ್ದಾರೋ ಅಲ್ಲಿ ಅವರನ್ನು ನೋಂದಾಯಿಸಿ ಅವರನ್ನು ಒಳಗೊಳ್ಳಬೇಕಾದದ್ದು ನಿಮ್ಮ ಕರ್ತವ್ಯ. SIR ಪ್ರಕ್ರಿಯೆಯ ಮೂಲಕ ನೀವು ಎಷ್ಟು ಜನ ವಿದೇಶಿ ನುಸುಳುಕೋರರನ್ನು ಪತ್ತೆ ಹಚ್ಚಿದಿರಿ. ಇದೇ ಎಲ್ಲರ ಮೇಲೂ ಕೂಡ ನೀವು ವಿದೇಶಿಯರು ಅಂತ ಗೂಬೆ ಕೂರಿಸಿ ಈ ದೇಶದಲ್ಲಿ 77 ವರ್ಷ ಆದರೂ ಹೊಟ್ಟೆಪಾಡಿಗೆ ಅತ್ಯಂತ ತತ್ವಾರ ಅನುಭವಿಸ್ತಿರೋ ಸಾಮಾನ್ಯ ಜನರ ಮೇಲೆ ಇನ್ನೊಂದಷ್ಟು ಆತಂಕವನ್ನು, ಭಯೋತ್ಪಾದಕ ಅನ್ನೋ ಹಣೆಪಟ್ಟಿಯನ್ನು ಕೊಟ್ಟು ಯಾರನ್ನು 66 ಲಕ್ಷ ಜನ ಅಂದರೆ ಹೊಟ್ಟೆಪಾಡಿಗೆ ಸ್ಥಳಾಂತರಗೊಂಡವರನ್ನು ಕೂಡ ನೀವೇನು ಮಾಡ್ತಾ ಇದ್ದೀರಿ, ಅವರೆಲ್ಲರೂ ಅನುಮಾನಿತರು ಅನ್ನೋ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ. 50% ಬೆಂಗಳೂರು ಜನ 2025ರಲ್ಲಿ ಓಟ್ ಹಾಕಿದ್ದಾರೆ, ಈಗಾಗಲೇ ಸತ್ತೋಗಿದ್ದಾರೆ ಅನ್ನೋ ಲೆಕ್ಕ ತೋರಿಸ್ತಿದ್ದಾರೆ. ನಾನು ಆಗಲೇ ಹೇಳಿದಾಗೆ 16 ಲಕ್ಷ ಜನ 2025 ನಂತರ ಸತ್ತೋದ್ರಾಗಾದರೆ ಸರಾಸರಿ ಸಾವು 4.5 ಲಕ್ಷ ಅಷ್ಟೇ. ನಮ್ಮ ಕರ್ನಾಟಕ ರಾಜ್ಯದ್ದು 4 ಪಟ್ಟು ಹೆಂಗೆ ಜಾಸ್ತಿ ಆಯಿತು? ಯಾವ ತಪ್ಪಿಗೆ ಈ ಶಿಕ್ಷೆ? ಯಾರು ತಪ್ಪಿದೆ? ಈ ದೇಶದಲ್ಲೇ ಹುಟ್ಟು ಬೆಳೆದರೂ ಕೂಡ ಈ ದೇಶದ ನಾಗರಿಕ ಅನ್ನೋದಕ್ಕೊಂದು ಸರ್ಟಿಫಿಕೇಟ್ ಇಲ್ಲ. ನೀವು ಪಟ್ಟಿ ಮಾಡಿರೋ 11 ದಾಖಲೆಗಳು ಕೂಡ ಪರಿಪೂರ್ಣವಾದಂಥ ನಾಗರಿಕತ್ವ ಸರ್ಟಿಫಿಕೇಟ್ ಅಲ್ವೇ ಅಲ್ಲ, ಪಾಸ್ಪೋರ್ಟ್ ಕೂಡ ಅಲ್ಲ ಅಂತ ಹೇಳ್ಬಿಟ್ರಿ. ಈ ದೇಶ ಎಲ್ಲರಿಗೂ ಸೇರಬೇಕು. ಸ್ಥಾನಮಾನ ಇರುವವರಿಗೆ ಮಾತ್ರ ಅಲ್ಲ, ಶಿಕ್ಷಣ ಇದ್ದವರಿಗೆ ಮಾತ್ರ ಅಲ್ಲ, ಆಸ್ತಿ ಪಾಸ್ತಿ ಇದ್ದವರಿಗೆ ಮಾತ್ರ ಅಲ್ಲ, ಈ ದೇಶದಲ್ಲಿ ಹುಟ್ಟಿದ ಎಲ್ಲರಿಗೂ ಈ ದೇಶ. ಆಗಲೇ ಬೈ ದ ಪೀಪಲ್ ಆದಾಗಲೇ ಫಾರ್ ದ ಪೀಪಲ್ ಆಗುವುದಕ್ಕೆ ಸಾಧ್ಯ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 584ನೇ ಕಂತಿಗೆ ನಿಮಗೆ ಸ್ವಾಗತ. ಕರ್ನಾಟಕದಲ್ಲಿ ಕಳೆದ ಜೂನ್ 29ನೇ ತಾರೀಕು ಪ್ರಾರಂಭವಾದಂಥ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಮತಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಇವತ್ತು ಒಂದು ಹಂತಕ್ಕೆ ತಲುಪಿದೆ. ಇವತ್ತಿಗೆ ಎನ್ಯೂಮರೇಷನ್ ಫಾರಮ್ ಎಲ್ಲವನ್ನು ಕೂಡ ವಾಪಸ್ ಪಡೆದುಕೊಂಡು 100% ಡಿಜಿಟಲೈಸೇಷನ್ ಇವತ್ತಿಗೆ ಘೋಷಣೆ ಮಾಡ್ತಾರೆ. ನಾವು ಇದನ್ನು ರೆಕಾರ್ಡ್ ಮಾಡ್ತಿರೋ ಹೊತ್ತಿನಲ್ಲಿ ಕರ್ನಾಟಕದ CEO ಎಲೆಕ್ಷನ್ ಆಫೀಸರ್ ಯಾರಿದ್ದಾರೆ, ಮುಖ್ಯ ಚುನಾವಣಾ ಆಫೀಸರ್ ಅವರು ಅನ್ಬುಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಮಾಡಿದಂಥ ಪತ್ರಿಕಾಗೋಷ್ಠಿನಲ್ಲಿ 99.84% ಅಷ್ಟು ಈಗಾಗಲೇ ಅದರ ಡಿಜಿಟಲೈಸೇಷನ್ ಆಗಿತ್ತು. ಹೀಗಾಗಿ ಪ್ರತಿದಿನ ಡಿಜಿಟಲೈಸೇಷನ್ ಎಷ್ಟಾಗಿದೆ, ಇದರಲ್ಲಿ ಎಷ್ಟು ಜನ ಮ್ಯಾಪಿಂಗ್ ಆಗಿದ್ದಾರೆ, ಎಷ್ಟು ಜನ ಬೇರೆ ಬೇರೆ ಕಾರಣಗಳಿಗೆ, ಅಂದರೆ ಒಟ್ಟು ಇವಾಗ ಕರ್ನಾಟಕವನ್ನು ಒಳಗೊಂಡಂತೆ ಏನು 16 ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ನಡೀತಿದೆ. 5 ಬಗೆಗಳಲ್ಲಿ ನಾವು ಮತದಾರರನ್ನು ವರ್ಗೀಕರಿಸುವ ಪ್ರಯತ್ನವನ್ನು ನಡೀತಿದೆ. ಒಂದು, ಮತದಾರರು ಆಬ್ಸೆಂಟ್ ಆಗಿದ್ದರೆ, ಗೈರಾಗಿದ್ದರೆ. ಎರಡನೇದು, ತಾವು ಕೊಟ್ಟಂಥ ವಿಳಾಸದಿಂದ ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದರೆ, ಪರ್ಮನೆಂಟ್ಲಿ ಶಿಫ್ಟೆಡ್ AS. ಮೂರನೇದು, ಡೆಡ್ ತೀರ್ಕೊಂಡಿದ್ದರೆ. ಮತ್ತು ಡೂಪ್ಲಿಕೇಟ್, ಮತ್ತು ಒಂದೇ ಬಗೆಯ ಹೆಸರು 2-3 ಕಡೆ ಇದ್ದರೆ ಅವ್ರಿಗೆ ಎನ್ಯುಮರೇಷನ್ ಫಾರಮ್ ಕೊಡೋದಿಲ್ಲ, ಅವ್ರನ್ನ ನೋಂದಾವಣೆ ಮಾಡ್ಕೊಳ್ಳೋದಿಲ್ಲ. ಇದಲ್ದಿರ ಅದರ್ಸ್ ಅಂತಂದ್ಬಿಟ್ಟು ಇನ್ನೊಂದು ವರ್ಗೀಕರಣವನ್ನು ಈ 16 ರಾಜ್ಯಗಳಲ್ಲಿ ಮಾಡಲಾಗಿದೆ. ಈ ಅದರ್ಸು ಈ 4 ವರ್ಗೀಕರಣಕ್ಕೂ ಬರದೆ ನಿರ್ದಿಷ್ಟವಾಗಿ ವಿದೇಶಿ ನುಸುಳುಕೋರರನ್ನು ನೇರವಾಗಿ ಪತ್ತೆ ಹಚ್ಚಿ ಅದನ್ನು ಕಾಂಪಿಟೆಂಟ್ ಅಥಾರಿಟಿ ಅಂತಂದ್ಬಿಟ್ಟು ಏನು ಗೃಹ ಇಲಾಖೆನಲ್ಲಿರ್ತಾರೆ ಅವ್ರಿಗೆ ವರ್ಗಾಯಿಸುವ ಕಾರಣಕ್ಕೋಸ್ಕರ ಈ ಅದರ್ಸ್ ಅನ್ನೋ ಕಾಲಮನ್ನು 16 ರಾಜ್ಯಗಳಲ್ಲಿ ಹೊಸದಾಗಿ ಸೇರಿಸಲಾಯಿತು. ಈ ASDDO ಈ 5 ವರ್ಗೀಕರಣದಲ್ಲಿ ಪ್ರತಿ ರಾಜ್ಯದಲ್ಲಿ ಅದನ್ನು ಡಿಜಿಟಲೈಸ್ ಮಾಡ್ತಾ ಇರಬೇಕಾದ್ರೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಎಷ್ಟೆಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ, ಶಿಫ್ಟ್ ಆಗಿದ್ದಾರೆ, ಇದರ ಮಾಹಿತಿಯನ್ನು ಕೂಡ ಕೊಡ್ತಾ ಬಂದಿದ್ದರು. ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಏನು 99.84 ಹೆಚ್ಚು ಕಡಿಮೆ 100%. ಇನ್ನು ಉಳಿದಿರೋದು ನೆನ್ನೆಗೆ ಉಳಿದದ್ದು 87,254 ಜನ, ಅಂದರೆ 0.16% ಅಷ್ಟು ಜನರ ಫಾರ್ಮ್ಗಳ ಡಿಜಿಟಲೈಸೇಷನ್ ಮಾತ್ರ ಬಾಕಿ ಇತ್ತು. ಉಳಿದ ಎಲ್ಲವೂ ಕೂಡ ಡಿಜಿಟಲೈಸೇಷನ್ ಆಗಿತ್ತು. ಅವರು ಕೊಟ್ಟಿರುವ ವರದಿಯ ಪ್ರಕಾರ ಇವತ್ತು ಒಟ್ಟಾರೆ ಕರ್ನಾಟಕದಲ್ಲಿ ಜೂನ್ 30ಕ್ಕೆ ಫ್ರೀಸ್ ಮಾಡಿದ ನಂತರ ಜೂನ್ 16ನೇ ತಾರೀಕು, ಮೇ 16ನೇ ತಾರೀಕು ಆ್ಯಕ್ಚುಲಿ ಈಗ ಒಟ್ಟಾರೆ ಜನರ ಗಣತಿಯನ್ನು ನಿಲ್ಲಿಸಿ ಅಲ್ಲಿಂದಾಚೆಗೆ ಎಣಿಕೆ ಮತ್ತು ಅದರ ನೋಂದಾವಣೆ ಶುರುವಾಯಿತು. ಆ ಲೆಕ್ಕದಲ್ಲಿ ಮೇ 16ರ ವೇಳೆಗೆ ಜೂನ್ 16ರ ವೇಳೆಗೆ 5,54,32,314 ಮತದಾರರಿದ್ದರು. ಅಂದರೆ 5.54 ಕೋಟಿ ಅಂತ ಇಟ್ಕೊಳ್ಳಿ.
ಈ 5.54 ಕೋಟಿ ಜನರಿಗೂ ಕೂಡ ಎನ್ಯೂಮರೇಷನ್ ಫಾರಮನ್ನು ಕೊಟ್ಟು, ಅಂದರೆ ಫಾರಮ್ ಭರ್ತಿ ಮಾಡೋದಕ್ಕೆ ಪ್ರತಿಯೊಂದು ಮನೆಗೆ ಹೋಗಿ BLOಗಳು ಪ್ರತಿಯೊಬ್ಬರ ಮನೆಗೆ ಹೋಗಿ ಅವ್ರಿಗೆ ಫಾರಮ್ಗಳನ್ನ ಕೊಟ್ಟು ಅವ್ರು ಭರ್ತಿ ಮಾಡಿದ್ದನ್ನು ತೆಗೆದುಕೊಂಡು ಬರಬೇಕು. ಆದರೆ ನಿನ್ನೆ ಮತ್ತು ಇವತ್ತಿನ ಒಳಗೆ ಹೆಚ್ಚು ಕಡಿಮೆ ಕೊಟ್ಟಿರುವಂಥ ಅಂಕಿಅಂಶದ ಪ್ರಕಾರ 100% ಡಿಸ್ಟ್ರಿಬ್ಯೂಷನ್ ಆಗಿದೆ ಮತ್ತು ಇವತ್ತಿಗೆ 100% ಅದರ ಡಿಜಿಟಲೈಸೇಷನ್ ಕೂಡ ಆಗಿದೆ. ಕೊಟ್ಟಿರೋ ಫಾರಮ್ಗಳು ಕೊಟ್ಟು ವಾಪಸ್ ಕೊಟ್ಟಿರೋದು ಎಷ್ಟಪ್ಪ ಅಂತಂದರೆ ಕೇವಲ 4,42,37,539, ಅಂದರೆ 5,53,00,000 ಜನ ಮತದಾರರಿದ್ದರೆ ಫಾರ್ಮ್ಗಳನ್ನ ಕೊಟ್ಟು ವಾಪಸ್ ತಗೊಂಡಿರೋದು 4.42 ಕೋಟಿ ಮಾತ್ರ. ಅದರರ್ಥ ಉಳಿದ 1,11,07,461 ಜನ, ಅಂದರೆ 1.11 ಕೋಟಿಯಷ್ಟು ಜನ 2025ರಲ್ಲಿದ್ದರು. ಆದರೆ ಈ 2026ರ ವೇಳೆಗೆ 1,11,00,000 ಜನ ಇಲ್ಲ ಗೈರಾಗಿದ್ದಾರೆ, ಇಲ್ಲ ಶಾಶ್ವತ ಸ್ಥಳಾಂತರಗೊಂಡಿದ್ದಾರೆ, ಇಲ್ಲ ಸತ್ತೋಗಿದ್ದಾರೆ, ಇಲ್ಲ ಡೂಪ್ಲಿಕೇಟ್ ಆಗಿದ್ದಾರೆ, ಇಲ್ಲ ಅದರ್ಸಲ್ಲಿದ್ದಾರೆ. ಇದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ? ಒಟ್ಟು ಅದು ಕರ್ನಾಟಕದ ಮತದಾರರ 20.04%, ಅಂದರೆ ಪ್ರತಿ 5ರಲ್ಲಿ ಒಬ್ಬರು 2025ರಲ್ಲಿ ಮತದಾರರು. ಆದರೆ ಈಗಲ್ಲ. ಯಾಕೆ ಅಂದರೆ ಆ 20%ಅಲ್ಲಿ 12%, ಅಂದರೆ ಹೆಚ್ಚು ಕಡಿಮೆ 65% ಜನ 66 ಲಕ್ಷ ಆಗ್ತಾರೆ. 66 ಲಕ್ಷ ಜನ ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ, ಮತದಾರರೇ, ಆದರೆ ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. ಎಲ್ಲಿಗೆ ಸ್ಥಳಾಂತರಗೊಂಡಿದ್ದಾರೆ? ನಾನು ಬೆಂಗಳೂರಿಂದ ಸ್ಥಳಾಂತರಗೊಂಡು ಗುಲ್ಬರ್ಗಾಗೆ ಹೋಗಿದ್ದರೆ, ಅಥವಾ ಗುಲ್ಬರ್ಗಾದಿಂದ ಸ್ಥಳಾಂತರಗೊಂಡು ಬೆಂಗಳೂರಿಗೆ ಬಂದಿದ್ದರೆ, ಇಲ್ಲ ಗುಲ್ಬರ್ಗಾದಲ್ಲಾದರೂ ನಂದು ಹೆಸರಿರಬೇಕು, ಅಥವಾ ಬೆಂಗಳೂರಲ್ಲಾದರೂ ಹೆಸರಿರಬೇಕು. ಆದರೆ ಇಡೀ ರಾಜ್ಯದ ಸರಾಸರಿನಲ್ಲಿ ಕರ್ನಾಟಕದ 1,11,00,000 ಜನ ಗಾಯಬ್, 66 ಲಕ್ಷ ಜನ ಶಾಶ್ವತ ಸ್ಥಳಾಂತರ, ಇನ್ನು ಉಳಿದ 16 ಲಕ್ಷ ಜನ ಆಬ್ಸೆಂಟ್. ಅಂದರೆ ಅರ್ಥ ಏನು? ಅವ್ರನ್ನ ಪ್ರೆಸೆಂಟ್ ಮಾಡೋದಕ್ಕೆ ನೀವೇನು ಮಾಡಿದ್ದೀರಿ? ಗೈರು ಹಾಜರಿಂದರೆ ನೀವು 3 ಸತಿ ಹೋಗ್ತಾರೆ BLO ಕೂಡ ಮನುಷ್ಯರೇ, ಹೆಚ್ಚು ಅವರುಗಳು ಕೂಡ ಒತ್ತಡ ಸಿಕ್ಕಾಪಟ್ಟೆ ಇತ್ತು. ಅದ್ರ ಬಗ್ಗೆ ಹೆಂಗಿದ್ರು ಕೂಡ ಮಾತಾಡೋಣ. ಅದ್ರ ಬಗ್ಗೆ ಪ್ರತ್ಯೇಕವಾದಂಥ ಒಂದು ವಿಡಿಯೋ ಎಪಿಸೋಡ್ ಕೂಡ ನಾವು ಮಾಡಿದ್ವಿ, BLOಗಳ ಮೇಲೆ ಎಷ್ಟು ಒತ್ತಡಗಳಿವೆ ಅಂಥೇಳಿ. ಅವ್ರದ್ದು 16 ಲಕ್ಷ. ಉಳಿದಂತೆ 2025ರ ನಂತರ ಸತ್ತವರು 16,28,000 ಜನ. ಇದು ಯಾತಕ್ಕೆ ಅತ್ಯಂತ ಅನುಮಾನಾಸ್ಪದ ಆಗುತ್ತೆ ಅಂತಂದರೆ, ಜನನ ಮರಣಗಳ ದಾಖಲೆಯನ್ನು ವಿಶೇಷವಾಗಿ 2000ದಿಂದ ಕಡ್ಡಾಯವಾಗಿ ಕರ್ನಾಟಕ ರಾಜ್ಯದಲ್ಲೂ ಮಾಡ್ಕೊಂಡು ಬರಲಾಗಿದೆ. 2025ರಲ್ಲಿ ಪ್ರತಿ ವರ್ಷ ಸರಾಸರಿ 4,37,000 ಜನ ಕರ್ನಾಟಕದಲ್ಲಿ ಸಾಯ್ತಾರೆ. ಆದರೆ ಇವ್ರು ಹೇಳ್ತಿರೋ ಲೆಕ್ಕ ಅದರ 4 ಪಟ್ಟು. ಅಂದರೆ ಪ್ರತಿ ವರ್ಷ ಸರಾಸರಿ 4 ಲಕ್ಷ ಸಾಯಬೇಕಾಗಿತ್ತು. ಹೀಗಾಗಿ 2025ರಲ್ಲಿ ಎಷ್ಟು ಜನ ನೋಂದಾವಣೆ ಆಗಿದ್ದರು, ಅದರಲ್ಲಿ 4 ಲಕ್ಷ ಜನ ತೆಗಿಬೇಕಾಗಿತ್ತು. 16 ಲಕ್ಷ ಜನ 4 ಪಟ್ಟು ಸಾವನ್ನು ತೋರಿಸ್ತಿದೆ. ಆಲ್ರೆಡಿ ಎನ್ರೋಲ್ಡ್ ಎಲೆಕ್ಟರ್ಸ್, ಈಗಾಗಲೇ ಬೇರೆ ಕಡೆ ನೋಂದಾವಣೆ ಆಗಿರೋ ಆ ಸಾಧ್ಯತೆ ಇರುತ್ತೆ. ಅದು 6,86,00,000, 7 ಲಕ್ಷ ಅಂತಲೇ ಇಟ್ಕೊಳ್ಳಿ. ಈ ಅದರ್ಸ್ ಅನ್ನೋರು 5 ಲಕ್ಷ ಜನ ಇದ್ದಾರೆ. ಇವರು ಯಾರು ಅನ್ನೋದು ಇದುವರೆ ತನಕ ಗೊತ್ತಿಲ್ಲ. ಇದ್ರ ಬಗ್ಗೆ ಮಾತಾಡೋಣ. ಅಂದರೆ ಒಟ್ಟಾರೆ SIR ಮಾಡಿರುವ ಈ ವರ್ಗೀಕರಣದಲ್ಲೇ ಎಷ್ಟು ಅಸಂಬದ್ಧ ಮತ್ತು ಅಸಂಗತ ವಿಷಯಗಳಿವೆ ಅಂತಂದರೆ, 2025ರಲ್ಲಿ ಇದ್ದರು, 2026ಕ್ಕೆ 5 ಜನರಲ್ಲಿ ಒಬ್ಬರಿಲ್ಲ. ನಿಮ್ಮ ಪರದೆಯ ಮೇಲೆ ಆ ಪತ್ರಿಕಾಗೋಷ್ಠಿನಲ್ಲಿ ಕೊಟ್ಟ ವಿವರಗಳು ಬರ್ತದೆ. ಅದರಲ್ಲಿ ನೀವು ವಿಶೇಷವಾಗಿ ಡಿಸ್ಟ್ರಿಕ್ಟ್ ವೈಸ್ EF ಡಿಜಿಟೈಸೇಷನ್ ಸ್ಟೇಟಸ್ ಅನ್ನುವ ಕಾಲಮನ್ನು ನೀವು ನೋಡಿದ್ರೆ, ಅದರಲ್ಲಿ ಕೊನೆಯನ್ನು ನೋಡಿ 31, 32, 33, 34 ಏನು ಎಂಟ್ರಿಗಳಿದೆ, ಅದು ಬೆಂಗಳೂರಿನ ಅರ್ಬನ್, ನಾರ್ತ್, ಸೆಂಟ್ರಲ್ ಆ್ಯಂಡ್ ಸೌತ್ ಅದನ್ನು ತೋರಿಸುತ್ತೆ. ಅದರಲ್ಲಿ ನೀವು ಸರಾಸರಿ ನೋಡಿದ್ರೆ ಬೆಂಗಳೂರು ಅರ್ಬನ್ನು 45% ಜನ ASDDO ಗಾಯಬ್, ಇಲ್ಲ ಸತ್ತಿದ್ದಾರೆ, ಇಲ್ಲ ಶಿಫ್ಟಾಗಿ ಹೋಗಿದ್ದಾರೆ, ಇಲ್ಲ ಆಬ್ಸೆಂಟ್ ಆಗಿದ್ದಾರೆ. ಬೆಂಗಳೂರು ನಾರ್ತಲ್ಲಿ 47.83%, ಬೆಂಗಳೂರು ಸೆಂಟ್ರಲಲ್ಲಿ 48.83%, ಬೆಂಗಳೂರು ಸೌತಲ್ಲಿ 52% ಜನ 51.98%. ಅಂದರೆ ಬೆಂಗಳೂರಿನ ಅರ್ಧಕ್ಕರ್ಧ ಜನ ಬೂತುಗಳು 2025ರಲ್ಲಿ ಖುದ್ದಾಗಿ ಬಂದು ಓಟ್ ಹಾಕಿದ್ದಾರೆ. ವೋಟರ್ ಲಿಸ್ಟಲ್ಲಿದೆ ಅವರ ಹೆಸರುಗಳು. 2026ರಲ್ಲಿ
ಇಲ್ಲ ಆಬ್ಸೆಂಟು, ಇಲ್ಲ ಸತ್ತೋಗಿದ್ದಾರೆ, ಇಲ್ಲ ಡೂಪ್ಲಿಕೇಟು ಅಂತೇಳಿ ಅರ್ಧಕ್ಕರ್ಧ ಜನ ಹೀಗೆ ಮಾಯವಾಗ್ತಾರೆ ಅಂದರೆ ಇದಕ್ಕೇನಾದರೂ ಅರ್ಥ ಇದೆಯಾ? ಈ SIR ಪ್ರಕ್ರಿಯೆ ನಿಜಕ್ಕೂ ಕೂಡ ಏನಕ್ಕಾಗಿ ನೀವು ಮಾಡ್ತೀವಿ ಅಂತ ಪ್ರಾರಂಭ ಮಾಡಿದ್ರಿ? ಇದರಲ್ಲಿ SIR ಮಾಡುವಂಥದ್ದು ಆರ್ಟಿಕಲ್ 324, ಸಂವಿಧಾನದ ಆರ್ಟಿಕಲ್ 324 ಚುನಾವಣಾ ಆಯೋಗಕ್ಕೆ 18 ವರ್ಷ ಮೀರಿದ ಪ್ರತಿಯೊಬ್ಬ ಅರ್ಹ ಮತದಾರರನ್ನು ಮತಪಟ್ಟಿಯಲ್ಲಿ ಒಳಗೊಳ್ಳುವ ಮತ್ತು ಅನರ್ಹ ಮತದಾರರನ್ನು ತೆಗೆದುಹಾಕುವ ಜವಾಬ್ದಾರಿ, ಅದರ ಸಂಪೂರ್ಣ ಜವಾಬ್ದಾರಿ ಚುನಾವಣಾ ಆಯೋಗದ್ದು. ಅಂದರೆ ಅರ್ಹ ಮತದಾರರನ್ನು, ಅನರ್ಹರು ಯಾರು? ಅನರ್ಹರು 2-3 ಕಾರಣಕ್ಕೆ. ಕಾನೂನುಬದ್ಧವಾಗಿ ಅವರನ್ನು ಅನರ್ಹ ಅಂತ ಘೋಷಣೆ ಮಾಡಿದರೆ, ವಿದೇಶದಿಂದ ನುಸುಳುಕೋರ್ಕೊಂಡು ಬಂದು ಈ ದೇಶದ ನಾಗರಿಕರಲ್ಲದಿದ್ದರೆ, ಅಥವಾ ಮತಿಭ್ರಮಣೆಯೋ ಮತ್ತೊಂದು ಆಗ್ಬಿಟ್ಟು ಕಾನೂನು ಪ್ರಕಾರ ಅವರು ಮತ ಚಲಾಯಿಸಲು ಅನರ್ಹ ಅಂತ ಘೋಷಣೆ ಮಾಡಿದವರು ಮಾತ್ರ ಇದರಲ್ಲಿರೋಂಗಿಲ್ಲ. ಉಳಿದ ಪ್ರತಿಯೊಬ್ಬರನ್ನೂ ಕೂಡ ಅವರಿಗೆ 18 ವರ್ಷ ತುಂಬಿದರೆ, 18 ವರ್ಷ ತುಂಬಿರುವ, ಬುದ್ಧಿಸ್ಥಿಮಿತ ಇರುವ, ಈ ದೇಶದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರನ್ನೂ ಕೂಡ ಹುಡುಕಿ ಅವರನ್ನು ಮತಪಟ್ಟಿಯಲ್ಲಿ ಸೇರಿಸಿಕೊಳ್ಳುವ ಪ್ರಧಾನ ಜವಾಬ್ದಾರಿ ಚುನಾವಣಾ ಆಯೋಗದ್ದು. ಈಗ 2025ರಲ್ಲಿ ಇದ್ದ 20% ಜನ ಇಡೀ ಕರ್ನಾಟಕದಲ್ಲಿ, 50% ಜನ ಬೆಂಗಳೂರಿನಲ್ಲಿ ಸತ್ತೋಗಿದ್ದಾರೆ ಅಂತನೋ ನಾಪತ್ತೆ ಆಗಿದ್ದಾರನೋ ಅಂತ ಅಂದ್ಬಿಟ್ಟು ನೀವು ಬರ್ಕೊಂಡು ಬಂದುಬಿಟ್ರೆ ನಿಮಗೊಂದು ಪ್ರಶ್ನೆ ಬರಬೇಕಲ್ವ? ನಿಮಗೆ ನಿಜಕ್ಕೂ ಕೂಡ ಸಂವಿಧಾನಿಕ ಜವಾಬ್ದಾರಿಯನ್ನು ಪೂರೈಸುವಂತಹ ಜವಾಬ್ದಾರಿ ಇದ್ದಿದ್ದರೆ ನಿಮಗೊಂದು ಗಾಬರಿ ಆಗಬೇಕಲ್ವ ಸರ್ಕಾರಕ್ಕೆ. ಯಾಕಂದರೆ ಸಾಂವಿಧಾನಿಕವಾಗಿ ನಿಮ್ಗೆ ಆ ಕರ್ತವ್ಯ ಇದೆ, ಅರ್ಹರನ್ನು ಹುಡುಕಿ ತೊಗೊಂಬಂದು ಸೇರಿಸಬೇಕು ಅಂತ. ಸುಕೋಮಲ್ ಸೇನ್ ಅಂತೇಳಿ 1951ರಲ್ಲಿ ಈ ದೇಶದಲ್ಲಿ ಪ್ರಪ್ರಥಮ ಚುನಾವಣೆಯನ್ನು ಮಾಡಿದಾಗ ಚುನಾವಣಾ ಕಮಿಷನರ್ ಆಗಿದ್ದಂಥ ಸುಕೋಮಲ್ ಸೇನ್ ಅವರು 1951 ಅಂತಂದರೆ 70 ವರ್ಷದ ಹಿಂದಿನ ಕತೆ, 77 ವರ್ಷದ ಹಿಂದಿನ ಕತೆ. ಆಗ ಈ ಥರ ಫೋನುಗಳು ಇಲ್ಲ, ರಸ್ತೆಗಳಿಲ್ಲ, ಗುಡ್ಡಗಾಡು, ಮರಳುಗಾಡು. 2 ವರ್ಷಗಳ ಕಾಲ ಇಡೀ ದೇಶದ ಮನೆಗೆ ಹೋಗಿ ಚುನಾವಣಾ ಆಯೋಗ ಆಗ 21 ವರ್ಷಕ್ಕೆ ಮೇಲ್ಪಟ್ಟವ್ರನ್ನ ನೋಂದಾಯಿಸ್ಕೊಂಡು ಬಂದರು, ಮನೆಗೆ ಹೋದರು. ಅವರು ಹುಟ್ಟಿದರೆ ಸಾಕು, ಅವ್ರಿಗೆ ಮತದಾನದ ಹಕ್ಕು ಕೊಡಬೇಕು ಅನ್ನೋದು ಅದು ನಮ್ಮ ಸಂವಿಧಾನದ ಸ್ಪಿರಿಟ್ಟು. ಯಾಕಂದರೆ ಈ ದೇಶ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಆಗಬೇಕು ಅಂದರೆ ಚುನಾವಣೆಯಲ್ಲಿ ಎಲೆಕ್ಟ್ ಆಗುವ ಸರ್ಕಾರ ಆಫ್ ದ ಪೀಪಲ್ ಆಗಬೇಕು, ಬೈ ದ ಪೀಪಲ್ ಆಗಬೇಕು. ಬೈ ದ ಪೀಪಲ್ ಆಗಬೇಕು ಅಂತಂದರೆ ಈ ಎಲ್ಲ ಜನರನ್ನು ಮತದಾರರನ್ನಾಗಿ ಒಳಗೊಳ್ಳಬೇಕು. ಹೀಗಾಗಿ ಮತದಾರರನ್ನು ಒಳಗೊಳ್ಳುವುದು ಪರಮ ಸಾಂವಿಧಾನಿಕ ಕರ್ತವ್ಯ. ಅರ್ಧಕ್ಕರ್ಧ ಜನ ಈ ರೀತಿ ಮತಪಟ್ಟಿಯಿಂದ ಹೊರಗುಳಿತಾರೆ ಅಂತಂದರೆ ಚುನಾವಣಾ ಆಯೋಗ ಯಾವ ರೀತಿ ಈ ಥರ ನಿರಾಳವಾಗಿರೋದಕ್ಕೆ ಸಾಧ್ಯ ಆಗುತ್ತೆ? ಅದರಲ್ಲೂ ಕರ್ನಾಟಕ ಇತರ ಎಲ್ಲ ರಾಜ್ಯಗಳಿಗಿಂತ ಅತಿ ಜಾಸ್ತಿ. ಕರ್ನಾಟಕ 3ನೇ ಸುತ್ತಿನಲ್ಲಿ ಈ SIR ಪ್ರಕ್ರಿಯೆಯಲ್ಲಿ ಹಾದು ಹೋಗ್ತಿದೆ. ಮೊದಲು ಬಿಹಾರದಲ್ಲಿ ನಡೀತು, ಅದಾದಮೇಲೆ 13 ರಾಜ್ಯಗಳು, ಬಂಗಾಳ, ತಮಿಳುನಾಡು, ಕೇರಳ ಇತ್ಯಾದಿಗಳಲ್ಲಿ ನಡೀತು. 16 ರಾಜ್ಯಗಳೊಟ್ಟಿಗೆ ಕರ್ನಾಟಕದಲ್ಲಿ ಇದು ನಡೀತಾ ಇದೆ. ಅಂದರೆ ಕರ್ನಾಟಕದಲ್ಲಿ SIR ನಡೆಯುವ ವೇಳೆಗೆ ಚುನಾವಣಾ ಆಯೋಗಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿ ಮತದಾರರನ್ನು ನೋಂದಾಯಿಸಿಕೊಳ್ಳುವಾಗ ಅರ್ಹ ಮತದಾರರು ಕೂಡ ಬಿಟ್ಟು ಹೋಗುವ ಸಾಧ್ಯತೆಗಳು ಎಷ್ಟಿದೆ ಅನ್ನೋದು ಸ್ಪಷ್ಟವಾಗಿ ಅವ್ರಿಗೆ ಮನವರಿಕೆ ಆಗಿತ್ತು. ಯಾಕಂದರೆ ಅನುಭವದಿಂದ ಕಂಡಿದ್ದೀವಿ. ಬಂಗಾಳ ಅಂತೂ 10 ಹಲವು ರೀತಿಯ ಸಮಸ್ಯೆಗಳನ್ನ ಈ ಒಂದು ಚುನಾವಣಾ ಆಯೋಗವೇ ಅಲ್ಲಿಗೆ ಮಾಡಿಕೊಟ್ಟಿತ್ತು. ನೀವು ಅವೆಲ್ಲದರಿಂದ ಏನು ಪಾಠ ಕಲಿತ್ರಿ? ಈ 16 ರಾಜ್ಯಗಳಲ್ಲಿ ಮೊದಲು SIR ಮಾಡ್ತಿರೋದೇ ಪ್ರಥಮ ಈ ದೇಶದಲ್ಲಿ. SIR ಮಾಡೋದೇ ಅಸಂವಿಧಾನಿಕ. SIR ಎಲ್ಲ ಮಾಡಬೇಕಾಗಿರೋದು IR. ಅದನ್ನು ವ್ಯವಧಾನ ಇಟ್ಕೊಂಡು 2 ವರ್ಷ 3 ವರ್ಷಗಳ ಕಾಲ ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟು ಮನೆಗಳಿಗೆ ಹೋಗಿ ಮಾಡಬೇಕಾಗಿರೋದು. ಈ ಹಿಂದೆ IR ಮಾಡ್ತಿದ್ರು, ಈಗ ನೀವು SIR ಮಾಡ್ತಿದ್ರಿ. ಇದ್ರ ಬಗ್ಗೆ ನಾವು ಇವಾಗ ಮಾತಾಡಿದ್ದೀವಿ. ಈ SIR ನೀವು ಮಾಡಬೇಕಂದ್ರೂ ಕೂಡ ನೀವಿವಾಗ ಈ 13 ರಾಜ್ಯಗಳಲ್ಲಿ ಏನು ಪಾಠ ಕಲಿತ್ರಿ? ಲಕ್ಷ ಜನ ಈ ರೀತಿ ವಲಸೆ ಈ ದೇಶದಲ್ಲಿ ಸಹಜವಾಗಿ ನಡೆಯುತ್ತೆ. ಎಲ್ಲಿ ಯಾವ ಪ್ರದೇಶ ಬೆಳೆದಿರುತ್ತೋ ಆ ಪ್ರದೇಶಗಳಿಗೆ, ಹಿಂದುಳಿದ ಪ್ರದೇಶಗಳಿಂದ ಹೊಟ್ಟೆಪಾಡಿಗೆ ವಲಸೆ ಬರ್ತಾರೆ ಜನ. ಹೊಟ್ಟೆಪಾಡಿಗೆ ಅವ್ರ ಕಾರ್ಡುಗಳು, ಡಾಕ್ಯುಮೆಂಟ್ಗಳು ಇಟ್ಕೊಂಡು ಬರೋದಿಲ್ಲ. ಅವತ್ತಿನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಈ ದೇಶದ 77 ವರ್ಷ ಅವ್ರನ್ನ ಅಂಥ ದುರ್ಬರ ಪರಿಸ್ಥಿತಿನಲ್ಲಿ ಇಟ್ಟಿರುತ್ತೆ. ನೀವು ಚುನಾವಣಾ ಆಯೋಗ ಅವರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅವರಲ್ಲಿ ಅರ್ಹರನ್ನು ಒಳಗೊಳ್ಳುವುದಕ್ಕೆ, ಅವರದಲ್ಲದ ಕಾರಣಕ್ಕೆ ಯಾವ ಕಾರಣಕ್ಕೂ ಅವರು ಹೊರಗುಳಿಯದಂತೆ ನಿಮ್ಮ ವಿಧಿವಿಧಾನಗಳನ್ನು ರೂಪಿಸ್ಕೊಳ್ಬೇಕು, ಸಮಯಾವಧಿಯನ್ನು ರೂಪಿಸ್ಕೋಬೇಕು. ಆದರೆ ನಿಮ್ಮ ಉದ್ದೇಶವೇ ಅದಿದ್ದಂಗಿಲ್ಲ.
13 ರಾಜ್ಯಗಳಲ್ಲಿ ಯಾವ ಪಾಠವನ್ನು ಕಲಿಯಲಿಲ್ಲ ತಮ್ಮ ಪರದೆಯ ಮೇಲೆ. ಇದುವರ ತನಕ ಎಲ್ಲೆಲ್ಲಿ SIR ನಡೀತು ಮತ್ತು ಏನು ನಡೀತಾ ಇದೆ, ಈ ರಾಜ್ಯಗಳಲ್ಲಿ ಸರಾಸರಿ ಎಷ್ಟು ಪರ್ಸೆಂಟಷ್ಟು ಜನ ಈ ರೀತಿ ASDD ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಮತ್ತು ಅದರ್ಸ್ ಪಟ್ಟಿನಲ್ಲಿ ಹೊರಗುಳಿದಿದ್ದಾರೆ ಅನ್ನೋ ಒಂದು ಕೋಷ್ಟಕ ಬರುತ್ತೆ, ತಾವು ನೋಡ್ಬೋದು. ಇದರಲ್ಲಿ ಬಿಹಾರದಲ್ಲಿ 8%, ಅಂಡಮಾನ್ ಡಿಮನ್ ಅಂತ ಸಣ್ಣ ಪುಟ್ಟ ದ್ವೀಪ ರಾಷ್ಟ್ರಗಳನ್ನ ಬಿಟ್ಬಿಡಿ, ಅದನ್ನು ಬಿಟ್ಟರೆ ಛತ್ತೀಸ್ಗಢದಲ್ಲಿ 20, ಅದಾದಮೇಲೆ ಗೋವಾದಲ್ಲಿ 17, ಉತ್ತರ ಪ್ರದೇಶದಲ್ಲೂ ಕೂಡ ಆಗಿದ್ದೆಷ್ಟಪ್ಪ ಅಂತಂದರೆ ಕೇವಲ 18, ಗುಜರಾತ್ನಲ್ಲಿ ಅಥವಾ ಬೇರೆ ಬೇರೆ ಯಾವುದೇ ರಾಜ್ಯಗಳಲ್ಲಿ ನೀವು ನೋಡಿದ್ರೂ ಕೂಡ ಎಲ್ಲೂ ದೊಡ್ಡ ರಾಜ್ಯಗಳಲ್ಲಿ ಎಲ್ಲಿಯೂ ಕೂಡ 20% ಆಗೇ ಇಲ್ಲ. ತೆಲಂಗಾಣದಲ್ಲಿ ಇನ್ನೂ ಕೂಡ 14 ನಡೀತಾ ಇದೆ, ಹರಿಯಾಣದಲ್ಲಿ ಇನ್ನೂ 16% ನಡೀತಾ ಇದೆ. ವೆಸ್ಟ್ ಬೆಂಗಾಲಲ್ಲಿ ಅಷ್ಟೆಲ್ಲ ಕೋಲಾಹಲ ನಡೆದಂಥ ವೆಸ್ಟ್ ಬೆಂಗಾಲಲ್ಲೂ ಕೂಡ ನಡೆದದ್ದು ASDDOನಲ್ಲಿ ಹೊರಗುಳಿದದ್ದು 7.6% ಕರಡು ಪಟ್ಟಿಯ ಹಂತದಲ್ಲಿ. ಅದಾದ ಮೇಲೆ ಉತ್ತರ ಪ್ರದೇಶದಲ್ಲಿ 18%, ತಮಿಳುನಾಡಲ್ಲಿ 15%. ಅಂದರೆ ಇವೆಲ್ಲ ಯಾವ ರಾಜ್ಯದಲ್ಲೂ ಕೂಡ ಆಗದಷ್ಟು. ಮತ್ತು ಯಾವ ಪ್ರಮಾಣದಲ್ಲಿ ಹೊರಗುಳಿದಿದ್ದಾರೆ ಆ ಸಂಖ್ಯೆಯನ್ನು ಕೂಡ ನೀವು ನೋಡಿದ್ರೆ, ಬಿಹಾರದಲ್ಲಿ 65 ಲಕ್ಷ ಅಂತಂದರೆ ಕರಡು ಹಂತದ ಮಟ್ಟದಲ್ಲಿ. ಇದಾದಮೇಲೆ ಒಂದು ತಿಂಗಳಲ್ಲಿ ಕ್ಲೈಮ್ ಅಬ್ಜೆಕ್ಷನ್ ಮಾಡ್ಕೊಳ್ಬೋದು, ಇದ್ರದ್ದು 1-2 ಲಕ್ಷ 10 ಲಕ್ಷ ಕಡಿಮೆ ಆಗ್ಬೋದು. 65 ಲಕ್ಷ. ಮತ್ತು ಗುಜರಾತಲ್ಲಿ 73 ಲಕ್ಷ, ಲಕ್ಷದ್ವೀಪ್ನಲ್ಲಿ 14 ಲಕ್ಷ, ರಾಜಸ್ಥಾನದಲ್ಲಿ 41 ಲಕ್ಷ, ತಮಿಳುನಾಡಲ್ಲಿ 97 ಲಕ್ಷ. ಉತ್ತರ ಪ್ರದೇಶ ಅದರಲ್ಲಿ ಇರೋ ಜನಸಂಖ್ಯೆನೇ 15 ಕೋಟಿ ಆಗಿರೋದ್ರಿಂದ ಅಲ್ಲಿ 2.89 ಕೋಟಿ, ಆದರೆ ಪರ್ಸೆಂಟೇಜ್ ಬರೀ 18.72. ವೆಸ್ಟ್ ಬೆಂಗಾಲ್ 58 ಲಕ್ಷ. ಅಂದರೆ ಎಲ್ಲೂ ಕೂಡ ಒಂದು ರಾಜ್ಯದ 20% ಜನವೇ ಹೊರಗುಳಿದದ್ದಿಲ್ಲ. ನಮ್ಮಲ್ಲಿ 1,11 ಲಕ್ಷದ ಚಿಲ್ಲರೆ ಅಂದರೆ ಹೆಚ್ಚು ಕಡಿಮೆ 1,12 ಲಕ್ಷರಷ್ಟು ಜನ ಹೊರಗುಳಿದಿದ್ದಾರೆ. ಏನಕ್ಕಾಗಿ ಹೊರಗುಳಿದಿದ್ದಾರೆ? ಇದರಲ್ಲಿ ಎಲ್ಲ ರಾಜ್ಯಗಳಲ್ಲೂ ಮಾಡ್ದಂಗೆ ಈ ರಾಜ್ಯದಲ್ಲೂ ಕೂಡ ಬರೀ ಎನ್ಯುಮರೇಷನ್ ಫಾರಮ್ ಕೊಡೋಕ್ಕೆ 1 ತಿಂಗಳು, ಅದನ್ನು ಕೊಟ್ಟು ವಾಪಸ್ ಇಸ್ಕೊಳ್ಳೋಕ್ಕೆ 1 ತಿಂಗಳು, ಅದು ಆಗಸ್ಟ್ 17ಕ್ಕೆ ಮುಕ್ತಾಯ ಆಗುತ್ತೆ. 1 ವಾರ ಮಾತ್ರ ಅದನ್ನು ಮುಂದೂಡಿದ್ರು. ಆಗಸ್ಟ್ 17ರಿಂದ ನೀವು ಅರ್ಹರಾಗಿದ್ದರೂ ಕೂಡ ತಪ್ಪು ನೋಂದಾವಣೆ ಕಾರಣಕ್ಕಾಗಿ ನೀವು ಬಿಟ್ಟೋಗಿದ್ರೆ, ಇಲ್ಲ ನನ್ನನ್ನು ತಪ್ಪಾಗಿ ವರ್ಗೀಕರಿಸಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಕ್ಲೈಮ್ಸ್ ಮಾಡ್ಬೋದು. ಅದಕ್ಕೊಂದು ತಿಂಗಳು. ಅದಕ್ಕೆ ನೀವು ಅದರಲ್ಲೂ ಪುರಾವೆ ನೀವು ಸಮಜಾಯಿಷಿ ಕೊಡಬೇಕು ಮತ್ತು ಮನವರಿಕೆ ಮಾಡಿಕೊಡ್ಬೇಕು. ಮನವರಿಕೆ ಆಗಲಿಲ್ಲ ಅಂತಂದರೆ ಇವರೆಲ್ಲರಿಗೂ ಉಳಿದಿರೋ ಏಕೈಕ ಮಾರ್ಗ ಏನಪ್ಪ ಅಂದರೆ ಫಾರಮ್ 6 ಅದನ್ನು ಬಳಸಿ ಹೊಸದಾಗಿ ನಾನು ಮತದಾರ ಅಂತ ನೋಂದಾವಣೆ ಮಾಡ್ಕೋಬೇಕು. ಈ ಮುಂಚೆ ಮತದಾರ ಅಂತ ಹೊಸದಾಗಿ ನೋಂದಾವಣೆ ಮಾಡ್ಕೊಳ್ಳೋದಕ್ಕೆ ನೀವು ಒಂದು ಜಾಗದಲ್ಲಿ ವಾಸಿಸ್ತಿದ್ದೀರಾ, ಸಾಮಾನ್ಯವಾಗಿ ಅಲ್ಲೇ ವಾಸ ಮಾಡ್ತಿದ್ದೀರಾ, ಮತ್ತು ನೀವು ಈ ದೇಶದಲ್ಲೇ ಕಳೆದ ಸಂದರ್ಭದಲ್ಲೂ ಓಟ್ ಹಾಕಿದ್ರಿ ಅಂತ ತೋರಿಸಿದ್ರೆ ಸಾಕಿತ್ತು. ನಿಮ್ಮ ನಿವಾಸ ಸ್ಥಾನವನ್ನು ತೋರಿಸಿದರೆ ಸಾಕಿತ್ತು. ಆಧಾರ್ ಕಾರ್ಡ್ ಇದ್ದರೆ ಸಾಕಿತ್ತು. ಯಾವುದಾದ್ರೂ ಮನೆಯಲ್ಲಿ ನೀವು ವಾಸ ಮಾಡಿದರೆ ಅದರ ಎಲೆಕ್ಟ್ರಿಸಿಟಿ ಕಾರ್ಡ್ ಕೊಟ್ಟಿದ್ದರೆ ಸಾಕಿತ್ತು. ವೋಟರ್ ಕಾರ್ಡ್ ಸಾಕಿತ್ತು. ಅಥವಾ ನಿಮ್ಮ ರೇಷನ್ ಕಾರ್ಡ್ ಇದ್ದರೆ ಸಾಕಿತ್ತು. ಅಷ್ಟರಲ್ಲಿ ನಿಮಗೆ ವೋಟ್ ಹಾಕ್ಬೋದಾಗಿತ್ತು. ಆದರೆ ಈಗ ಇನ್ನು ಮುಂದೆ ಫಾರಮ್ 6 ಮೂಲಕ ನೀವು ನಿಮ್ಮ ಮತದಾರರ ಪಟ್ಟಿಯಲ್ಲಿ ಸೇರ್ಕೋಬೇಕಂತಂದರೂ ಕೂಡ ಏನು ಈ SIR ಪ್ರಕ್ರಿಯೆಯಲ್ಲಿ 11 ದಾಖಲೆಗಳನ್ನು ನಿಗದಿಪಡಿಸಲಾಗಿದೆ. 11 ದಾಖಲೆಗಳಲ್ಲಿ 1 ದಾಖಲೆಗಳನ್ನು ಕೊಟ್ಟರೆ ಮಾತ್ರ ನೀವು ಹೋದ ಸತಿ ಓಟ್ ಹಾಕಿದ್ರು ಅಥವಾ 20 ಸತಿ ಓಟ್ ಹಾಕಿದ್ರು, 1951ರಿಂದ ಓಟ್ ಹಾಕ್ತಾನೆ ಇದ್ದರೂ ಕೂಡ ಈಗ ನಿಮ್ಮದೇನಾದರೂ ಬಿಟ್ಟೋಯ್ತು ಮತಪಟ್ಟಿಯಿಂದ ಅಂತಂದರೆ, ಹೊಸದಾಗಿ ನೀವು ಮತದಾರರ ಪಟ್ಟಿನಲ್ಲಿ ಸೇರ್ಕೋಬೇಕು ಅಂತಂದರೆ ನೀವು ಕಡ್ಡಾಯವಾಗಿ ಅವರು ನಿಗದಿ ಮಾಡಿರೋ 11 ದಾಖಲೆಗಳಲ್ಲಿ 1 ದಾಖಲೆ ಕೊಡಲೇಬೇಕು. ಆ 11 ದಾಖಲೆಗಳೇನು ಅನ್ನೋದು ನಾವು ಈಗಾಗಲೇ ಸಾಕಷ್ಟು ಸತಿ ಚರ್ಚೆ ಮಾಡಿದ್ದೀವಿ. ನಿಮಗೆ ಆಸ್ತಿ ಇರಬೇಕು, ನೀವು ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿರಬೇಕು, ಜನನ ಪತ್ರ ಇರಬೇಕು, ಅದರಲ್ಲಿ ನಿಮ್ಮ ಹೆಸರು ಇರಬೇಕು, ನಿಮ್ಮ ಹೆಸರಲ್ಲಿ ಒಂದು ಏನಾದರೂ ಬೇರೆ ಏನಾದರೂ ಜಮೀನೋ ಮನೆಯೋ ಇರಬೇಕು, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಇರಬೇಕು. ಅಂದರೆ ಸಾಮಾನ್ಯವಾಗಿ ಈ ದೇಶದ ದಲಿತ, ದಮನಿತ, ಆದಿವಾಸಿಗಳು, ವಲಸೆ ಕಾರ್ಮಿಕರ ಬಳಿ ಏನಿರೋಕ್ಕೆ ಸಾಧ್ಯ ಇಲ್ವೋ ಅದನ್ನು ಕಡ್ಡಾಯ ಮಾಡಿದ್ದಾರೆ. ಯಾವುದಿರುತ್ತೋ, ಉದಾಹರಣೆಗೆ ರೇಷನ್ ಕಾರ್ಡು, ವೋಟರ್ ಕಾರ್ಡು, ಆಧಾರ್ ಕಾರ್ಡು, ಅದನ್ನು ಒಪ್ಪಲ್ಲ ಅಂತ ಮಾಡಿದ್ದಾರೆ. ಹೀಗಾಗಿ ಇಡೀ ಈಗ 1,12,00,000 ಜನ ಯಾರಿದ್ದಾರೆ, ಇವರು ಅಷ್ಟು ಜನ ಏನು ಅರ್ಹರಲ್ಲ. ನೀವು ಹೋಗಿರ್ತೀರಿ,
ಹೋದಾಗ ಅವ್ರು ಇರೋದಿಲ್ಲ. 3 ಸತಿ ಹೋಗ್ತಾರೆ, 3 ಸತಿ ಹೋದಾಗಲೂ ಕೂಡ ಅವ್ರು ಇರೋದಿಲ್ಲ. ಇನ್ಫ್ಯಾಕ್ಟ್ ಒತ್ತಡ ಎಷ್ಟು ಒಂದೇ ತಿಂಗಳಲ್ಲಿ ಮುಗಿಸ್ಬೇಕು ಅನ್ನೋ ಒತ್ತಡ ಕ್ರಿಯೇಟ್ ಮಾಡಿದ್ದಕ್ಕೆ BLOಗಳ ಮೇಲೆ ಕರ್ನಾಟಕದಲ್ಲಿ ಇದುವರ ತನಕ 6 ಜನ BLOಗಳು ವಿಧ ವಿಧವಾದಂಥ ಕಾರಣಗಳಿಗೆ SIR ಕೆಲಸವನ್ನು ನಿರ್ವಹಿಸ್ತಿರಬೇಕಾದ್ರೆ ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ಸುಮಾರು ಜನಕ್ಕೆ ಹಲವಾರು ಬಗೆಯಾದಂಥ ಕಾಯಿಲೆ ಕಸಾಲೆಗಳು ಬಂದೊಡ್ಡಿದ್ದಾವೆ. ಯಾಕೆ? 1 ತಿಂಗಳಲ್ಲಿ ನೀವು ಮಾಡಿ ಮುಗಿಸ್ಬೇಕು. ಯಾಕೆ ಈ ಸಮಯ ಒತ್ತಡ? ಯಾತಕ್ಕೆ ನಮ್ಮ ದೇಶದಲ್ಲಿ ಯಾವತ್ತಿಗೂ ಕೂಡ SIR ಮಾಡೇ ಇರಲಿಲ್ಲ. IR ಮಾಡಿದಾಗಲೂ ಕೂಡ, ಇಂಟೆನ್ಸಿವ್ ರಿವಿಷನ್ ಮಾಡಿದಾಗಲೂ ಕೂಡ, ಉದಾಹರಣೆಗೆ ಬಿಹಾರದಲ್ಲೇ ಏನು ಮೊಟ್ಟ ಮೊದಲು SIR ಮಾಡಿದ್ರು, ಅಲ್ಲಿ 2002ರಲ್ಲಿ SIR ಮಾಡಿದಾಗ 1 ವರ್ಷ 9 ತಿಂಗಳು 8 ತಿಂಗಳು ಟೈಮ್ ತಗೊಂಡು ಮಾಡಿದ್ರು. ಅಂದರೆ ಅದರ ಉದ್ದೇಶ ಅರ್ಹ ಮತದಾರರನ್ನು ಒಳಗೊಳ್ಳಬೇಕು. ಅರ್ಹ ಮತದಾರರನ್ನು ಒಳಗೊಳ್ಳುವುದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಕೊಡಬೇಕು. ಇದರ ಉದ್ದೇಶ ಅರ್ಹ ಮತದಾರರನ್ನು ಒಳಗೊಳ್ಳುವುದಲ್ಲ, ಅರ್ಹ ಮತದಾರರನ್ನು ಕೂಡ ಹೇಗಾದರೂ ಮಾಡಿ ಅನರ್ಹಗೊಳಿಸುವುದು. ನಾನು 7 ಸತಿಯಿಂದ ಓಟ್ ಹಾಕ್ತಿದ್ದೀನಿ, ನಂತರ ಬೇರೆ ಕಾರ್ಡ್ಗಳಿಲ್ಲ, ಇಲ್ಲ ಅಂದರೆ ನೀನು ಓಟ್ ಹಾಕಂಗಿಲ್ಲ. ನಾನು ಅಷ್ಟು ಸತಿಯಿಂದ ಓಟ್ ಹಾಕ್ತಿದ್ದೀನಿ ಅಂದರೆ ಈ ದೇಶದ ನಾಗರಿಕ ಮತದಾರ ಅಂತ ಅವ್ರನ್ನ ಒಳಗೊಳ್ಳಬೇಕಲ್ವ. ಒಂದೇ ಒಂದು ಗೂಬೆಯನ್ನು ಕೂರಿಸ್ತಾರೆ, ವಿದೇಶಿ ನುಸುಳುಕೋರರು ಈ ಹೆಸರಲ್ಲಿ ಬಂದ್ಬಿಟ್ಟಿದ್ದಾರೆ. ಅದರ ಬಗ್ಗೆ ಕೊನೆಗೆ ಚರ್ಚೆ ಮಾಡೋಣ. ಈ SIR ಪ್ರಕ್ರಿಯೆಯಲ್ಲಿ ಕರ್ನಾಟಕದಲ್ಲಾಗಲಿ 13 ರಾಜ್ಯಗಳಲ್ಲಿ ಎಷ್ಟು ಜನರನ್ನು ಪತ್ತೆ ಹಚ್ಚಿದ್ರಿ ನೀವು? ಅದರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಸದ್ಯಕ್ಕೆ 1 ಕೋಟಿ ಜನರಂತೂ ಕೂಡ ವಿದೇಶಿಗರಾಗಕ್ಕೆ ಸಾಧ್ಯ ಇಲ್ಲ ಇವರೆಲ್ಲ. ಕನಿಷ್ಠ ಪಕ್ಷ ಕಾಮನ್ ಸೆನ್ಸ್ ಇರಬೇಕಲ್ಲ. ನೀವು ಅಂಧಭಕ್ತರೇ ಆಗಿದ್ದರು, ದೇಶಭಕ್ತರೇ ಆಗಿದ್ದರು, ಕನಿಷ್ಠ ಕಾಮನ್ ಸೆನ್ಸು. 1 ಕೋಟಿ 11 ಲಕ್ಷ. RSSದವರೇ ಕರ್ನಾಟಕದಲ್ಲಿ ವಾದ ಮಾಡ್ತಿದ್ದೇನು 20 ಲಕ್ಷ ಜನ ಬಂದಿದ್ದಾರೆ ಅಂದರೆ ಹಬ್ಬಬ್ಬ. ಅದನ್ನು DK ಶಿವಕುಮಾರ್ ಅವರು ಕೂಡ 20 ಲಕ್ಷ ಜನ ಬಾಂಗ್ಲಾದೇಶಿಗಳಿಗೆ ನಾವ್ಯಾಕ್ರೆ ರೇಷನ್ ಕೊಡಬೇಕು ಅಂತ ಅಂದ್ಬಿಟ್ಟು RSS ಹೇಳಿದೆಲ್ಲ ಅವರು ಕೂಡ ಇಂಡೈರೆಕ್ಟಾಗಿ ಒಪ್ಕೊಂಡ್ಬಿಟ್ರು. 20 ಲಕ್ಷ ಇದರ ಅನ್ನೋ ಪ್ರಶ್ನೆ ಆಮೇಲೆ ಚರ್ಚೆ ಮಾಡೋಣ. ನಿಮ್ಮ ಮಾತು ಪ್ರಾಥಮಿಕವಾಗಿ ಸರಿ ಅಂತಲೇ ಇಟ್ಕೊಂಡ್ರು. 20 ಲಕ್ಷ ಜನ ಮಾತ್ರ ಅಲ್ವಾ ಇದರಲ್ಲಿ ಸಿಗಬೇಕಾಗಿದ್ದು. 1 ಕೋಟಿ 11 ಲಕ್ಷ ಜನ ಹೆಂಗೆ ಹೊರಗಡೆ ಹೋದರು? ಈಗ ಈ 1 ಕೋಟಿ 11 ಲಕ್ಷ ಜನರಲ್ಲಿ 66 ಲಕ್ಷ ಜನ ಪರ್ಮನೆಂಟ್ಲಿ ಶಿಫ್ಟೆಡ್. ಈಗ ಅವ್ರನ್ನ ಹೆಂಗೆ ಪತ್ತೆ ಹಚ್ತೀರಿ? ಇವರು ಯಾರು, ಯಾವ ರೀತಿ, ಯಾವ ಕಾರಣಕ್ಕಾಗಿ ಪರ್ಮನೆಂಟ್ಲಿ ಶಿಫ್ಟೆಡ್ ಆದರು? ಆ ಚರ್ಚೆಗೆ ಬರೋಣ. ಅದಕ್ಕೆ ಮುಂಚೆ ಫಸ್ಟ್ ವಿಷಯ ಏನು, ಈ ಒಟ್ಟಾರೆ ASDDO ಅಂದರೆ ಕರಡು ಹಂತದ ಪಟ್ಟಿನಲ್ಲಿ ಭಾರತ ದೇಶದ ಯಾವುದೇ ರಾಜ್ಯಗಳಲ್ಲೂ ಇಲ್ಲದಷ್ಟು ಮಟ್ಟಿಗೆ 20.64% ಅಂದರೆ 1 ಕೋಟಿ 12 ಲಕ್ಷ ಜನ, 5 ಕೋಟಿ 54 ಲಕ್ಷ ಮತದಾರರಿದ್ದರೆ 1 ಕೋಟಿ 12 ಲಕ್ಷ ಜನರು ಮತಪಟ್ಟಿಯಿಂದ ಹೊರಗುಳಿತಿದ್ದಾರೆ. ಇದು ಇಡೀ ದೇಶದಲ್ಲೇ ಅತಿ ಹೆಚ್ಚು. ಇದು ಯಾಕೆ ಹೀಗಾಯಿತು ಅಂತಂದ್ಬಿಟ್ಟು ಚರ್ಚೆ ಮಾಡುವುದಕ್ಕೆ ಮುಂಚೆ ಎಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಆಗ್ತಿದೆ, ಆ ಜಿಲ್ಲೆಯ ಸ್ವರೂಪ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಯಾಕಂದರೆ SIR ಪ್ರಾರಂಭ ಆದಾಗಲಿಂದಲೂ ಕೂಡ SIRನ ಸಕಾರಣವಾಗಿ ವಿರೋಧಿಸ್ತಿರುವ ಎಲ್ಲ ಸಂಘಟನೆಗಳು, ಚಳುವಳಿಗಾರರು, ಪ್ರಗತಿಪರರು, ಪ್ರಜ್ಞಾವಂತರು ಹೇಳ್ತಿರೋದೇನು, ನಿಮ್ಮ SIR ಪ್ರಕ್ರಿಯೆಯೇ ಈ ದೇಶದ ವಲಸೆ ಕಾರ್ಮಿಕರು, ಆದಿವಾಸಿಗಳು, ದಲಿತರು, ಮುಸ್ಲಿಮರು, ಈ ದೇಶದವರೇ, ಬಡತನದಿಂದ ಇರುವವರು, ನಿರ್ಗತಿಕರು ಹಾಗೂ ಈ ಸಾಮಾಜಿಕ ಹಿನ್ನೆಲೆಯಿಂದ ಉಳ್ಳವರಿಗೆ ನಿಮ್ಮ SIR ಏನು ಷರತ್ತುಗಳಿದೆ ಅದನ್ನು ಪೂರೈಸೋಕ್ಕಾಗೋದಿಲ್ಲ. ಯಾಕಂದರೆ ಪೂರೈಸೋಕ್ಕಾಗದ ರೀತಿಯಲ್ಲಿ ಈ ದೇಶ ಅವರನ್ನು ನಡೆಸ್ಕೊಂಡಿದೆ. ಈ ದೇಶದವರೇ, ಇಲ್ಲೇ ಹುಟ್ಟಿದ್ದಾರೆ, ಬೆಳೆದಿದ್ದಾರೆ. ನೀವು ಕೇಳುವ ದಾಖಲೆಗಳನ್ನು ಕೊಡೋಕ್ಕಾಗೋದಿಲ್ಲ. ಆ ದಾಖಲೆಗಳನ್ನು ಕಡ್ಡಾಯವಾಗಿ ಕೊಡೋಕ್ಕೆ ಸಾಧ್ಯ ಆಗುವಂಥದ್ದು ಈ ದೇಶದ ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ ಮತ್ತು ಮೇಲ್ಜಾತಿಗಳಿಗೆ ಮಾತ್ರ. ಆ ಮೂಲಕ ಈ ಇಡೀ ಭಾರತವನ್ನು ನೀವೇನು ಮಾಡೋಕ್ಕೆ ಹೊರಟಿದ್ದೀರಿ ಅಂದರೆ ಒಂದು ಮೇಲ್ವರ್ಗದ ಮೇಲ್ಜಾತಿಗಳ ಭಾರತವನ್ನು ಮಾಡೋಕ್ಕೆ ಹೊರಟಿದ್ರಿ. ಅಂಬೇಡ್ಕರ್ ಏನು ಮಾಡಿದ್ರು, ಈ ದೇಶ ಎಲ್ಲರಿಗೂ ಸೇರುವ ಭಾರತ ಆಗಬೇಕು. ಹೀಗಾಗಿ ಓಟ್ ಆಗುವುದಕ್ಕೆ ಆಸ್ತಿ ಕಡ್ಡಾಯ ಮಾಡಬೇಡಿ, ಶಿಕ್ಷಣ ಕಡ್ಡಾಯ ಮಾಡಬೇಡಿ, ಸ್ಥಾನಮಾನವನ್ನು ಕಡ್ಡಾಯ ಮಾಡಬೇಡಿ, ಲಿಂಗವನ್ನು ಕಡ್ಡಾಯ ಮಾಡಬೇಡಿ. ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಕೂಡ ಸಾರ್ವತ್ರಿಕ ವಯಸ್ಕ ಮತದಾನವನ್ನು ಕೊಡಬೇಕು. ಆಗ ಮಾತ್ರ ಈ ದೇಶ ಆಫ್ ದ ಪೀಪಲ್ ಬೈ ದ ಪೀಪಲ್, ನಿಜವಾದ ಅರ್ಥದಲ್ಲಿ ಡೆಮಾಕ್ರೆಟಿಕ್ ಆಗುತ್ತೆ. ಆಫ್ ದ ಪೀಪಲ್ ಬೈ ದ ಪೀಪಲ್ ಆದರೆ ಆಗ ಮಾತ್ರ ಆಯ್ಕೆಯಾಗುವ ಸರ್ಕಾರ ಫಾರ್ ದ ಪೀಪಲ್ ಆಗುತ್ತೆ ಎನ್ನುವುದು ಪ್ರಜಾತಂತ್ರದ ತತ್ವ. ನೀವೇನು ಮಾಡ್ತಿದ್ದೀರಿ, SIRನಲ್ಲಿ ಈ ರೀತಿ ಷರತ್ತುಗಳನ್ನ ಹೊರಿಸಿ ಬೈ ದ ಪೀಪಲಲ್ಲಿ ಆ ಬೈ ದ ಪೀಪಲ್, ಆ ಪೀಪಲಲ್ಲಿ ಅರ್ಧಕ್ಕರ್ಧ ಜನ ಇರೋದೇ ಇಲ್ಲ. ಈಗ ನಿಮ್ಮ ಷರತ್ತನ್ನು ಪೂರೈಸೋಕ್ಕಾಗ್ದಿರ. ಯಾಕೆ ಅಂತ ನೋಡೋಣ. ನಿಮ್ಮ ಪರದೆಯ ಮೇಲೆ ಈ ASDDO ಆಬ್ಸೆಂಟ್, ಶಿಫ್ಟೆಡ್, ಡೂಪ್ಲಿಕೇಟ್, ಡೆಡ್ ಆ್ಯಂಡ್ ಅದರ್ಸ್ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಕಮ್ಮಿ ಇದೆ ಅನ್ನೋ ಒಂದು ಕೋಷ್ಟಕ ಬರುತ್ತೆ, ನೀವು ನೋಡಿ. ಉದಾಹರಣೆಗೆ ಕರ್ನಾಟಕದ 28 ಜಿಲ್ಲೆಗಳಲ್ಲಿ ಅತ್ಯಂತ ಕಡಿಮೆ ASDDO ಇರುವಂಥದ್ದು ಉಡುಪಿನಲ್ಲಿ 6.1%.
ಆನಂತರ ಹಾವೇರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಚಾಮರಾಜನಗರ, ತುಮಕೂರು ಈ ಥರ ಜಿಲ್ಲೆಗಳಲ್ಲಿ ಅತ್ಯಂತ ಕಡಿಮೆ ಇದೆ. ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಇದೆ? ಅತಿ ಹೆಚ್ಚು ಇರುವ ಜಿಲ್ಲೆಗಳು ಉದಾಹರಣೆಗೆ ಬಾಗಲಕೋಟೆ 14.55%, ಅದರಲ್ಲಿ 2,37,000 ಜನ ಹೊರಗೆ ದಬ್ಬಲ್ಪಟ್ಟಿದ್ದಾರೆ. ಬಾಗಲಕೋಟೆ 14, ಬಿಜಾಪುರ 15.2, ಬೀದರ್ 16.88, ಯಾದಗಿರಿ 18.01, ಬಳ್ಳಾರಿ 18.15, ರಾಯಚೂರು 18.69. ಇದಲ್ದಿರ ಬೆಂಗಳೂರು ವಿಷಯಕ್ಕೆ ಆಮೇಲೆ ಬರೋಣ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವಲಸೆಗಾರರು ಇದೇ ರಾಜ್ಯಗಳಿಂದಲೇ, ಇದೇ ಜಿಲ್ಲೆಗಳಿಂದಲೇ ಬಂದಿರ್ತಾರೆ. ನಮ್ಮ ಪ್ರತಿ ಸ್ಲಮ್ಗಳಲ್ಲಿ ಅರ್ಧಕ್ಕರ್ಧ ಜನ ಬೆಂಗಳೂರಿನ ಕರ್ನಾಟಕದ ಅತ್ಯಂತ ಉಳಿದ ಕಲ್ಯಾಣ ಕರ್ನಾಟಕದ ಈ ಭಾಗಗಳಿಂದಲೇ ಬಂದಿರ್ತಾರೆ. ಇವರು ಬೆಂಗಳೂರಿನಲ್ಲೂ ಕೂಡ ಆಬ್ಸೆಂಟು, ASDDO ಅವರ ಜಿಲ್ಲೆಗಳಲ್ಲೂ ಆಬ್ಸೆಂಟು. ನೀವು ನೋಡಿದ್ರೆ ಬಾಗಲಕೋಟೆ, ಇದರಲ್ಲಿ ಗುಲ್ಬರ್ಗವೂ ಇದೆ, ಗುಲ್ಬರ್ಗ 22%, ಬಿಜಾಪುರ, ಬೀದರು, ಬಳ್ಳಾರಿ, ರಾಯಚೂರು ಅತ್ಯಂತ ಹಿಂದುಳಿದ ಜಿಲ್ಲೆಗಳೇನಿದ್ದಾವೆ ಅಲ್ಲೇ ಅತಿ ಹೆಚ್ಚು ASDDO ಆಗಿದೆ. ಇದು ಕರ್ನಾಟಕದಲ್ಲಿ ಮೊದಲಿಂದಲೂ ಕೂಡ SIR ದಾಳಿ ಮಾಡುವುದು ಅಥವಾ ಪತ್ತೆ ಹಚ್ಚುವುದು ವಿದೇಶಿ ನುಸುಳುಕೋರರನ್ನಲ್ಲ, ಅದು ಹೊರಗೆ ಹಾಕುವುದು, ಉದ್ದೇಶಪೂರ್ವಕವಾಗಿ ಹೊರಗೆ ಹಾಕುವುದು ತನ್ನ ಷರತ್ತುಗಳ ಮೂಲಕ ಇದೇ ನಾಡಿನ ಅತ್ಯಂತ ದಲಿತ, ದಮನಿತ, ಹಿಂದುಳಿದ ಜನರನ್ನೇ ಎನ್ನುವುದು ಇದು ಮತ್ತೊಮ್ಮೆ ಸಾಬೀತು ಮಾಡುತ್ತೆ. ಇದು ತಮ್ಮ ಪರದೆಯ ಮೇಲೆ ಅದನ್ನು ತುಂಬ ಸ್ಪಷ್ಟವಾಗಿ ಅದನ್ನು ಸಾಬೀತು ಮಾಡುತ್ತೆ. ಇದಲ್ಲದಿರ ಯಾವ ಜಿಲ್ಲೆಗಳಲ್ಲಿ ಈಗ ASDDOನಲ್ಲಿ ಉದಾಹರಣೆಗೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ASDDO ಆಗಿದೆ, ಆಬ್ಸೆಂಟು, ಶಿಫ್ಟೆಡ್ಡು, ಡೆಡ್ಡು, ಡೂಪ್ಲಿಕೇಟ್ ಆಗಿದೆ ಅನ್ನೋದನ್ನು ನೋಡಿದ್ವಿ. ಈಗ ಯಾವ ಜಿಲ್ಲೆಗಳಲ್ಲಿ ಈ ASDDO ಜಾಸ್ತಿ ಇದೆಯೋ ಅಲ್ಲಿ SC ST ಮತ್ತು ಮುಸ್ಲಿಂ ಅಂದರೆ ಈ ನಾಡಿನ ಅತ್ಯಂತ ಹಿಂದುಳಿದ, ದಲಿತ, ದಮನಿತ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನೀವು ನೋಡಿ. ಅದು ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಬಾಗಲಕೋಟೆ SC ಪರ್ಸೆಂಟೇಜು 16.89, ಮುಸ್ಲಿಮರು 11.64. ಬಿಜಾಪುರ SCಗಳ ಜನಸಂಖ್ಯೆ 20.34, ಮುಸ್ಲಿಮರ ಜನಸಂಖ್ಯೆ ಹೆಚ್ಚು ಕಡಿಮೆ 17%. ಬೀದರ್ 23.47% ಹಾಗೂ STಗಳು 13.85%, ಮುಸ್ಲಿಮರು ಹೆಚ್ಚು ಕಡಿಮೆ 20%. ಪಕ್ಕದಲ್ಲೇ ಕೋಷ್ಟಕದಲ್ಲಿ ASDDO ಕೂಡ ಎಷ್ಟಿದೆ ಅಂತಿದೆ ತಾವು ಗಮನಿಸ್ಬೋದು. ಬಾಗಲಕೋಟೆ 15%, 14.5%, ಬಿಜಾಪುರ 15%, ಧಾರವಾಡ 16%, ಯಾದಗಿರಿಯನ್ನು ನೀವು ನೋಡಿದ್ರೆ 18% ASDDO. ಅಲ್ಲಿ SCಗಳ ಪಾಪ್ಯುಲೇಷನ್ 23.28, 12.51 ST ಪರ್ಸೆಂಟೇಜು ಹಾಗೂ 13% ಮುಸ್ಲಿಮರು. ಅಂದರೆ ಮೂರೂ ಸೇರಿದ್ರೆ ಹೆಚ್ಚು ಕಡಿಮೆ 50% ಮುಸ್ಲಿಮರು, ದಲಿತರು ಇರುವಂತಹ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು 18% ASDDO ಆಗಿದೆ, ಅಂದರೆ ಹೊರದಬ್ಬಲ್ಪಟ್ಟಿದ್ದಾರೆ. ಅದೇ ರೀತಿ ರಾಯಚೂರಿಗೆ ನೀವು ಬರೋದಾದರೆ ರಾಯಚೂರಲ್ಲಿ 18.69 ಅಂದರೆ ಹೆಚ್ಚು ಕಡಿಮೆ 19% ಜನ ಹೊರದಬ್ಬಲ್ಪಟ್ಟಿದ್ದಾರೆ. ಆ ಜಿಲ್ಲೆಯಲ್ಲಿ 20.79% SCಗಳು, 19.03% STಗಳು ಹಾಗೂ 14% ಅಂದರೆ ಎಲ್ಲ ಸೇರಿದ್ರೆ 50%ಗಿಂತ ಜಾಸ್ತಿ ಈ ರಾಜ್ಯದ ದಲಿತ, ದಮನಿತ ಜನಸಮುದಾಯಗಳೇ ಇದ್ದಾರೆ. ಅಲ್ಲಿ ಹೆಚ್ಚು ಕಡಿಮೆ 19% ಅಷ್ಟಾಗಿದೆ. ಗುಲ್ಬರ್ಗಾಗೆ ನೀವು ಬಂದು ನೋಡಿ, ಗುಲ್ಬರ್ಗಾದಲ್ಲಿ ಬೆಂಗಳೂರನ್ನು ಬಿಟ್ಟರೆ ಅತಿ ಹೆಚ್ಚು ASDDO ಆಗಿರೋದು 22.65% ಅಷ್ಟು ಜನ ಹೊರದಬ್ಬಲ್ಪಟ್ಟವರು ಗುಲ್ಬರ್ಗಾದಲ್ಲಿ. ಇದರಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ SCಗಳ ಜನಸಂಖ್ಯೆ 25%, STಗಳು ಕಡಿಮೆ 2%, ಆದರೆ ಮುಸ್ಲಿಮರು ಹೆಚ್ಚು ಕಡಿಮೆ 20%. 25 + 20 + 2 ಅಂದರೆ ಅಲ್ಲೂ ಹೆಚ್ಚು ಕಡಿಮೆ 50% SCಗಳು, STಗಳು ಮತ್ತು ಮುಸ್ಲಿಮರು ಇರುವ ಜಿಲ್ಲೆಗಳು. ಅಂದರೆ SC ST ಮುಸ್ಲಿಮರು ಅತಿ ಹೆಚ್ಚು ಇರುವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ASDDO ಆಗುತ್ತೆ. ಯಾಕಾಗುತ್ತೆ? ಈ ಸಾಮಾಜಿಕ ವಿದ್ಯಮಾನಕ್ಕೆ ಕಾರಣವೇನು? ಕಣ್ಣೆದುರಿಗಂತೂ ಇದು ಕಾಣ್ತಾ ಇದೆ. ಎಲ್ಲಿ ಯಾವ ಜಿಲ್ಲೆ ಅತ್ಯಂತ ಹಿಂದುಳಿದ, ದಲಿತ, ಮುಸ್ಲಿಂ ಸಮುದಾಯವನ್ನು ಹೊಂದಿದೆಯೋ ಅಲ್ಲಿ ಅತಿ ಹೆಚ್ಚು ಆಬ್ಸೆಂಟು, ಶಿಫ್ಟೆಡ್ಡು, ಡೆಡ್ಡು ಮತ್ತು ಡೂಪ್ಲಿಕೇಟ್ ಆಗ್ತದೆ. ಯಾಕಾಗುತ್ತೆ? ನಿಮ್ಮ ಪರದೆಯ ಮುಂದೆ ಇನ್ನೊಂದು ಕೋಷ್ಟಕ ಬರುತ್ತೆ. ಇದೇ ರೀತಿ ASDDO ಅತಿ ಹೆಚ್ಚು ಇರುವ ಜಿಲ್ಲೆಗಳು ಇಡೀ ಕರ್ನಾಟಕದಲ್ಲಿ ಯಾವ ರೀತಿ ಪ್ರಾದೇಶಿಕ ತಾರತಮ್ಯಕ್ಕೆ ಒಳಗಾಗಿ ಹಿಂದುಳಿದಿವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದಿದ್ದಾವೆ. ಆ ಅಧ್ಯಯನಗಳಲ್ಲಿ ಇತ್ತೀಚೆಗೆ
ಪ್ರೊಫೆಸರ್ ಎಂ ಗೋವಿಂದರಾವ್ ಅನ್ನುವಂಥವರು ಈ ಹಿಂದೆ 2002ರಲ್ಲಿ ನಂಜುಂಡಪ್ಪ ವರದಿ ಏನು ಬಂದಿತ್ತು, ಆ ನಂಜುಂಡಪ್ಪ ವರದಿಯ ಅನುಷ್ಠಾನ ಎಷ್ಟಾಗಿದೆ, ಅದರಿಂದಾಗಿ ತಾರತಮ್ಯಗಳು ಕಡಿಮೆ ಆಗಿದೆಯಾ ಈ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಇದೇ ವರ್ಷವನ್ನು ಕೊಟ್ಟಿದ್ದಾರೆ. ಆ ವರದಿನಲ್ಲಿ ರಾಜ್ಯದ 242 ತಾಲೂಕುಗಳಲ್ಲಿ ಅದರ ಒಂದು ಕೋಷ್ಟಕ, ಒಂದು ಚಿತ್ರ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವದನ್ನು ನೋಡ್ಬೋದು. ಆ ಪರದೆಯಲ್ಲಿ ಬರುವಂಥ ಕೋಷ್ಟಕ ಏನು ಹೇಳುತ್ತಪ್ಪ ಅಂತಂದರೆ, ಉದಾಹರಣೆಗೆ ಇದರಲ್ಲಿ ಇಡೀ ಕಲ್ಯಾಣ ಕರ್ನಾಟಕದ ಭಾಗ ನಿಮಗೆ ಕೆಂಪಾಗಿ ಕಾಣುತ್ತೆ. ಕೆಂಪೇನಪ್ಪ ಅಂದರೆ ಇಡೀ ಕರ್ನಾಟಕದ ಅವ್ರೇನು ಮಾಡ್ತಾರೆ, ಇಡೀ ಕರ್ನಾಟಕದ ಅಷ್ಟು ತಾಲೂಕುಗಳನ್ನು ಮೋಸ್ಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್ ಆ್ಯಂಡ್ ರಿಲೇಟಿವ್ಲಿ ಡೆವಲಪ್ಡ್ ಅಂತ ಮಾಡ್ತಾರೆ. ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕುಗಳು ಆ ಕಾರಣಕ್ಕಾಗಿ ಮೋಸ್ಟ್ ಬ್ಯಾಕ್ವರ್ಡ್ ಜಿಲ್ಲೆಗಳಿರುವಂಥದ್ದು ಕಲ್ಯಾಣ ಕರ್ನಾಟಕದಲ್ಲಿ ಇದೆ. ರಾಯಚೂರು, ಬೀದರು, ಗುಲ್ಬರ್ಗ, ಯಾದಗಿರಿ, ಬಳ್ಳಾರಿ. ಮೋಸ್ಟ್ ಫಾರ್ವರ್ಡ್ ಅನ್ನೋ ಥರ ಅಂದರೆ ರಿಲೇಟಿವ್ಲಿ ಮೋಸ್ಟ್ ಫಾರ್ವರ್ಡ್ ಅಂತ ನಿಮಗೆ ಕಾಣುವಂಥದ್ದು ಮೈಸೂರು ಹಾಗೂ ಬೆಂಗಳೂರು ಪ್ರಾಂತ್ಯಗಳಲ್ಲಿ, ಅದರಲ್ಲೂ ಬೆಂಗಳೂರು ಅರ್ಬನ್ನು, ರೂರಲ್ಲು ಈ ಪ್ರಾಂತ್ಯಗಳಲ್ಲಿ. ಅಂದರೆ ಈ ಹಿಂದುಳಿದಿರುವಿಕೆ ಯಾವ ಕಾರಣಕ್ಕೆ ಆಗಿದೆ? ಈ ಹಿಂದುಳಿದಿರುವಿಕೆ ಅಲ್ಲಿ ಅತಿ ಕಮ್ಮಿ ಶಾಲೆಗಳು, ಅತಿ ಕಮ್ಮಿ ಸಾಕ್ಷರತೆ, ಅತಿ ಕಮ್ಮಿ ಆರೋಗ್ಯ, ಅಲ್ಲಿ ಸರ್ಕಾರದ ಆಡಳಿತ ವ್ಯವಸ್ಥೆಯೇ ಕುಸಿದಿರುತ್ತೆ, ಸರ್ಕಾರದ ಜೊತೆ ಸಂಬಂಧವೇ ಇರೋದಿಲ್ಲ, ಊಳಿಗ ಮಾನ್ಯತೆ ಇನ್ನೂ ಗಟ್ಟಿಯಾಗಿರುತ್ತೆ, ಅರಿವಿನ ಕೊರತೆ ಇರುತ್ತೆ, ಅರಿವು ಕೊಡೋದರಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಇರುತ್ತೆ. ಹೀಗಾಗಿ ಒಟ್ಟಾಗಿ ಅತ್ಯಂತ ನಿರ್ಲಕ್ಷ್ಯಕ್ಕೆ ಗುರಿಯಾದಂಥ ಜನರು ಮತ್ತು ಆ ಕಾರಣಕ್ಕಾಗಿ ಈ ವಿದ್ಯಮಾನಗಳ ಬಗ್ಗೆ ಅರಿವಿಲ್ಲದವರು ಸರ್ಕಾರವನ್ನು ಹಕ್ಕಿನಿಂದ ತಮ್ಮನ್ನು ಪ್ರಶ್ನೆ ಮಾಡುವಂತಹ ಅವಕಾಶಗಳನ್ನು ಇಲ್ಲಿ ಇರುವಂಥ ಒಂದು ಜಿಲ್ಲೆಗಳು ಅಂತ ಹೇಳ್ಬೋದು. ಅದನ್ನು ಇಟ್ಕೊಂಡು ನೋಡೋದಾದರೆ ಗೋವಿಂದರಾವ್ ಅವರು ಕೊಟ್ಟಂಥ ವರದಿ ಏನು ತಮ್ಮ ಪರದೆ ಮೇಲೆ ಬರುತ್ತೋ ಅದರ ಹಿನ್ನೆಲೆಯಲ್ಲಿ ASDDO ಜಾಸ್ತಿ ಇರೋ ಜಿಲ್ಲೆಗಳನ್ನು ನೀವು ನೋಡಿದ್ರೆ, ಉದಾಹರಣೆಗೆ ಅದೇ ಬಾಗಲಕೋಟೆಯಿಂದ ಶುರು ಮಾಡೋಣ. ಬಾಗಲಕೋಟೆಯಲ್ಲಿ ನಾವು ಆಗಲೇ ಚರ್ಚೆ ಮಾಡಿದಾಗೆ 14.55% ASDDO ಇದೆ. ಅದರ ಕ್ಯುಮ್ಯುಲೇಟಿವ್ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರತಿ ತಾಲೂಕಿಗೆ ಆರೋಗ್ಯ, ಪ್ರಾಥಮಿಕ ಶಾಲೆ, ವಿದ್ಯಾಭ್ಯಾಸ ಇತ್ಯಾದಿಗಳೆಲ್ಲವನ್ನೂ ಇಟ್ಟುಕೊಂಡು ಒಂದು ಪ್ರತಿ ತಾಲೂಕಿಗೆ ಕಾಂಪ್ರಹೆನ್ಸಿವ್ ಕ್ಯುಮ್ಯುಲೇಟಿವ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ CCDA ಅಂತ ಕೊಟ್ಟರು. ಅದನ್ನು ಅನುಸಾರವಾಗಿ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ CCDA ಕಡಿಮೆ ಇದೆಯೋ ಆ ಜಿಲ್ಲೆ ಮತ್ತು ಆ ತಾಲೂಕು ಅತ್ಯಂತ ಹಿಂದುಳಿದಿದೆ ಅಂತ ಪರಿಗಣಿಸಿದರು. ಈಗ ಬಾಗಲಕೋಟೆನಲ್ಲಿ ನೀವು ನೋಡಿದ್ರೆ 14.55 ASDO, ಅದರ CCDA ಇಂಡೆಕ್ಸ್ 1.3, ಅದನ್ನು ಮೋರ್ ಬ್ಯಾಕ್ವರ್ಡ್ ಅಂತ ಪರಿಗಣಿಸಲಾಗಿದೆ. ಬೀದರು ಅಲ್ಲಿ ASDDO 16.88 ಮತ್ತು CCDI ಡೆವಲಪ್ಮೆಂಟ್ ಇಂಡೆಕ್ಸ್ ಒಂದಕ್ಕಿಂತ ಕಡಿಮೆ 0.98, ಅದನ್ನು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಪರಿಗಣಿಸಲಾಗಿದೆ. ರಾಯಚೂರು 18.69 ಅದರ ASDDO ಮತ್ತು ಅದರ CCDI 1.1, ಅದು ಕೂಡ ಮೋಸ್ಟ್ ಬ್ಯಾಕ್ವರ್ಡ್. ಬೆಂಗಳೂರು ಈ ರೀತಿ ನೀವು ಅದನ್ನು ನೋಡ್ತಾ ಹೋದ್ರೆ, ಅದೇ ರೀತಿ ಕೊಪ್ಪಳ ಮತ್ತು ವಿಜಯನಗರ ಅವುಗಳಿಗೆ ಬಂತು ಅಂತಂದರೆ 12ಕ್ಕಿಂತ ಜಾಸ್ತಿ, ಒಂದು 12.57, ಒಂದು 13, ಅದು ಕೂಡ ಮೋಸ್ಟ್ ಬ್ಯಾಕ್ವರ್ಡ್ ಜಿಲ್ಲೆಗಳಿಗೆ ಬರುತ್ತೆ. ಅಂದರೆ ಇದು ಏನು ಹೇಳುತ್ತೆ? ಅತ್ಯಂತ ಹಿಂದುಳಿದ ಜಿಲ್ಲೆಗಳು. ಯಾವ ಜಿಲ್ಲೆಗಳಲ್ಲಿ? ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲೇ ಅತ್ಯಂತ ಹೆಚ್ಚಿನ ಮುಸ್ಲಿಮರು, SC ST ಜನಸಂಖ್ಯೆಯೂ ಜಾಸ್ತಿ ಇದೆ ಮತ್ತು ಅದೇ ಜಿಲ್ಲೆಗಳಲ್ಲಿ ASDDO ಕೂಡ ಜಾಸ್ತಿ ಇದೆ. ಇದು ಏನನ್ನು ಸೂಚಿಸುತ್ತೆ? ಇವರೆಲ್ಲರೂ ಭಾರತೀಯರೇ, ಇವರೆಲ್ಲರೂ ಈ ದೇಶದ ಈ ನಾಡಿನ ಅಭಿವೃದ್ಧಿಗೆ ತಮ್ಮ ಹೊಟ್ಟೆಪಾಡನ್ನು ಕೂಡ ಕಟ್ಟು ಅಭಿವೃದ್ಧಿಯನ್ನು ಮಾಡ್ತಿರೋರೆ. ಬೆಂಗಳೂರಿಗೆ ಬಂದು ಸ್ಲಮ್ಗಳಲ್ಲಿ ವಾಸ ಮಾಡ್ತಾ ಈ ನಗರವನ್ನು ಕಟ್ತಿರೋದು ಕೂಡ ಅವರೇ. ಉಳಿದಂತೆ ಅದನ್ನೇ ನೀವು ಮುಂದುವರಿಸಿ ಮಾತಾಡೋದಾದರೆ, ಬೆಂಗಳೂರಿಗೆ ಬಂದು ನೀವು ನೋಡೋದಾದರೆ, ಬೆಂಗಳೂರು ಅರ್ಬನ್, ಬೆಂಗಳೂರು ನಾರ್ತ್, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಸೌತಲ್ಲಿ ನಾನು ಆಗಲೇ ಹೇಳಿದಾಗೆ ASDDOಗಳು ಸರಾಸರಿ 48ರಿಂದ 49% ಇದೆ. ಈ ಬೆಂಗಳೂರಲ್ಲಿ ಇಷ್ಟು ಜನ ಎಲ್ಲಿಂದ ಬರ್ತಾರೆ? ಇದೇ ಕಲ್ಯಾಣ ಕರ್ನಾಟಕದಿಂದ ವಲಸೆ ಬಂದವರು. ಕಲ್ಯಾಣ ಕರ್ನಾಟಕದಿಂದ ವಲಸೆ ಬಂದು ಅತ್ಯಂತ ದುರ್ಭರವಾದಂಥ ಪರಿಸ್ಥಿತಿನಲ್ಲಿ ಹೆಂಗೋ ಜೀವನವನ್ನು ಸವಿಸ್ತಾ ಈ ನಗರವನ್ನು ಕಟ್ತಿರೋರು. ಅವರೂರಲ್ಲೂ ಅವ್ರ ಹೆಸರಿರಲ್ಲ, ಇಲ್ಲೂ ಅವ್ರ ಹೆಸರಿರೋದಿಲ್ಲ. ಅದು ಅವರ ತಪ್ಪಲ್ಲ. ಹೊಟ್ಟೆಪಾಡಿಗೆ ಸರಿಯಾದಂಥ ವ್ಯವಸ್ಥೆ 77 ವರ್ಷದಲ್ಲಿ ಇತ್ತು ಅಂತಂದರೆ ಬೇರೆದ್ರ ಬಗ್ಗೆ ಯೋಚನೆ ಮಾಡೋದಾದರೂ ಸಾಧ್ಯ ಆಗ್ತಿತ್ತು. ಕನಿಷ್ಠ ಪಕ್ಷ ಶಿಕ್ಷಣ ಅರಿವನ್ನು, ಇದೆಲ್ಲ ಸರ್ಕಾರದ ಜವಾಬ್ದಾರಿ. ಸಂವಿಧಾನ ಸರ್ಕಾರಕ್ಕೆ ವಹಿಸಿರುವಂತಹ ಕಾರ್ಯಭಾರ ಇದು. ಘನತೆಯಿಂದ ಬದುಕುವ ಹಕ್ಕನ್ನು ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 21 ನಮಗೆ ಕೊಡುತ್ತೆ. ಸರ್ಕಾರ ಜವಾಬ್ದಾರಿ ಕನಿಷ್ಠ ಜ್ಞಾನ, ಕನಿಷ್ಠ ಆರೋಗ್ಯ, ಕನಿಷ್ಠ ಶಿಕ್ಷಣ, ಕನಿಷ್ಠ ವಸತಿಯನ್ನು ಕೊಡುವಂಥದ್ದು. ಅವೆಲ್ಲವೂ ಇಲ್ದಿರೋ ಸಂದರ್ಭದಲ್ಲಿ ವಲಸೆ ಬರ್ತಾರೆ ಜನ.
ವಲಸೆ ಬರುವ ಕಾರಣಕ್ಕಾಗಿ ಇದರ ಅರಿವಿರುವುದಿಲ್ಲ. 66 ಲಕ್ಷ ಜನ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಸೂಚಿಸುತ್ತೆ. ಅದರಲ್ಲಿ ಬೆಂಗಳೂರಿನಲ್ಲಿ ಎಷ್ಟು ಪರ್ಮನೆಂಟ್ಲಿ ಶಿಫ್ಟೆಡ್ ಅನ್ನೋ ಬ್ರೇಕಪ್ ಇಲ್ಲ, ಬಹುಶಃ ಬೆಂಗಳೂರಿನಲ್ಲಿ ಇದು ಅತಿ ಹೆಚ್ಚಿರುತ್ತೆ. ಹಾಗೂ ನಾವು ಈಗಾಗಲೇ ನೋಡ್ದಂಗೆ ಇದೇ ಹಿಂದುಳಿದ ಜಿಲ್ಲೆಗಳಲ್ಲೂ ಕೂಡ ASDDO ಜಾಸ್ತಿ ಇರುತ್ತೆ, ಅಲ್ಲೂ ಪರ್ಮನೆಂಟ್ಲಿ ಶಿಫ್ಟೆಡ್ ಜಾಸ್ತಿ ಇರುತ್ತೆ. ಯಾಕೆ ಶಿಫ್ಟ್ ಆಗ್ತಿದ್ದಾರೆ, ಯಾಕೆ ಸ್ಥಳಾಂತರಗೊಳ್ತಿದ್ದಾರೆ? ಸ್ಥಳಾಂತರಗೊಳ್ತಿರೋದು ಬದುಕನ್ನು ಅನ್ವೇಷಣೆ ಮಾಡಿ ಎಲ್ಲೆಲ್ಲೋ ಹೆಂಗೋ ಬದುಕ್ತಿದ್ದವ್ರನ್ನ ಸುಕೋಮಲ್ ಸೇನ್ ಚುನಾವಣಾ ಆಯೋಗದ ಪ್ರಪ್ರಥಮ ಆಯುಕ್ತರು ಹುಡುಕೊಂಡೋಗಿ ಅವರ ಹಕ್ಕನ್ನು ಅವ್ರಿಗೆ ಕೊಟ್ಟು ಬಂದರು. ನೀವು ಅದೇ ಚುನಾವಣಾ ಆಯೋಗ. ಈಗಲೂ 77 ವರ್ಷದ ನಂತರವೂ ಕೂಡ ಹೊಟ್ಟೆಪಾಡಿಗಾಗಿ ಎಲ್ಲೆಲ್ಲೋ ಓಡಾಡ್ಕೊಂಡು ಬದುಕೊಂಡು ನರಕೊಂಡಿದ್ದಾರೆ ಜನ. ಅವರನ್ನು ಹುಡುಕಿಕೊಂಡು ಹೋಗಿ ಎಲ್ಲಿದ್ದಾರೋ ಅಲ್ಲಿ ಅವರನ್ನು ನೋಂದಾಯಿಸಿ ಅವರನ್ನು ಒಳಗೊಳ್ಳಬೇಕಾದದ್ದು ನಿಮ್ಮ ಕರ್ತವ್ಯ. ಯಾಕಂದರೆ ಆರ್ಟಿಕಲ್ 324 ನಾನು ಈಗಾಗಲೇ ಹೇಳಿದ ಹಾಗೆ ಸಂವಿಧಾನ ನಿಮಗೆ ಕೊಟ್ಟಿರುವಂತಹ ಕರ್ತವ್ಯವೇ ಅರ್ಹರಾದ ಪ್ರತಿಯೊಬ್ಬರನ್ನೂ ಒಳಗೊಳ್ಳುವುದು, ಅನರ್ಹರನ್ನು ತೆಗೆಯುವುದು. ಅನರ್ಹರು ಎರಡೇ ಬಗೆ, ಈ ದೇಶದ ನಾಗರಿಕರಾಗಿರಬಾರ್ದು ಮತ್ತು ಅವ್ರನ್ನ ಕಾನೂನು ಬದ್ಧವಾಗಿ ಅವರ ನಾಗರಿಕತ್ವ ಇಲ್ಲದಂಗಾಗಿರಬೇಕು, ಬುದ್ಧಿ ಸೀಮಿತ ಇಲ್ಲದಿರೋದು, ಇನ್ಸಾಲ್ವೆನ್ಸಿ ಇದ್ದರೆ ಆ ಕಾರಣಕ್ಕಾಗಿ. ಉಳಿದಂತೆ ಶಿಫ್ಟ್ ಆಗಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರೇನಾದರೂ ಮತದಾನದ ಹಕ್ಕನ್ನು ಕಳ್ಕೊಂಡ್ರೆ ಅದು ಅವರ ತಪ್ಪಲ್ಲ, ನಿಮ್ಮ ತಪ್ಪು. ಯಾಕಂದರೆ ಶಿಫ್ಟ್ ಆದರೆ ಎಲ್ಲ ಒಂದು ಕಡೆ ಇರಬೇಕಲ್ಲ. ಗುಲ್ಬರ್ಗದಿಂದ ಬೆಂಗಳೂರಿಗೆ ಶಿಫ್ಟ್ ಆದರೆ ಅಂದರೆ ಗುಲ್ಬರ್ಗದಲ್ಲಾದರೂ ಇರಬೇಕು, ಬೆಂಗಳೂರಲ್ಲಾದರೂ ಇರಬೇಕು. ಎರಡೂ ಕಡೆ ಇದ್ದರೆ ಒಂದು ಕಡೆ ತೆಗೆದುಹಾಕಬೇಕು. ಡೂಪ್ಲಿಕೇಟ್ ಅಂದರೆ ಅದೇ. ಡೂಪ್ಲಿಕೇಟ್ ಎಲ್ಲ ಮಾಡಿ ಅಷ್ಟಿಲ್ಲ, ಡೂಪ್ಲಿಕೇಟ್ ಇರೋದು ಬರೀ ಒಂದು 5% ಜನ ಮಾತ್ರ. 12% ಅಂದರೆ 20% ಅಷ್ಟು ಹೊರದಬ್ಬಿದವರಲ್ಲಿ 12% ಅಂದರೆ 65% ಜನ ಶಿಫ್ಟೆಡ್, ಪರ್ಮನೆಂಟ್ಲಿ ಶಿಫ್ಟೆಡ್. ಇದಿಲ್ಲಿ ಮಾತ್ರ ಅಲ್ಲ, ಕಲ್ಕತ್ತಾದಲ್ಲೂ ಅಷ್ಟೇ, ಭಾಗಶಃ ರಿಪೋರ್ಟ್ಗಳು ಬಂದ ಮೇಲೆ ಹೈದರಾಬಾದ್ನಲ್ಲೂ ಅಷ್ಟೇ, ಮುಂಬೈನಲ್ಲೂ ಅಷ್ಟೇ, ದೆಹಲಿನಲ್ಲೂ ಅಷ್ಟೇ, ಎಲ್ಲ ಮೆಟ್ರೋ ನಗರಗಳಲ್ಲೂ ಹೊಟ್ಟೆಪಾಡಿಗಾಗಿ ಯಾವುದೋ ರೈಲಿನಲ್ಲಿ ಟಿಕೆಟ್ಲೆಸ್ ಬಂದು ಎಲ್ಲೋ ಮರದ ಕೆಳಗಡೆ ಮಲ್ಕೊಂಡು ಯಾವುದೋ ಗುಡಿಸ್ಲಲ್ಲಿ ವಾಸ ಮಾಡಿ ಎಲ್ಲಿ ಕೆಲಸ ಸಿಗುತ್ತೋ ಅಲ್ಲಿ ಹೊಟ್ಟೆಪಾಡಿಗೆ ವಲಸೆ ಹೋಗಿ ಈ ದೇಶದಲ್ಲಿ ಬದುಕು ಕಟ್ಕೊಳ್ತಿರೋವಂಥ ಜನರ ಹತ್ರ ಪರ್ಮನೆಂಟ್ ವಿಳಾಸ ಇರೋದಿಲ್ಲ. ಪರ್ಮನೆಂಟ್ ವಿಳಾಸ ಯಾರ ಹತ್ರ ಇರುತ್ತೆ? ಯಾರಿಗೆ ಅನೂಚಾನವಾಗಿ ಇತಿಹಾಸದಲ್ಲಿ ಒಂದು ಪರ್ಮನೆಂಟ್ ವಿಳಾಸ ಅಂದರೆ ಪರ್ಮನೆಂಟ್ ಸ್ಥಾನಮಾನ ಇತ್ತು ಈ ಸಮಾಜದಲ್ಲಿ, ಅವ್ರಿಗಿರುತ್ತೆ ಪರ್ಮನೆಂಟ್ ವಿಳಾಸ. ವಿಳಾಸವೇ ಇಲ್ಲದ ಬದುಕಿದವ್ರಿಗೆ ಇತಿಹಾಸ ಏನೂ ಕೊಟ್ಟಿರಲಿಲ್ಲ. ಸಂವಿಧಾನ ಕೊಟ್ಟಿತ್ತು ನಾಗರಿಕತ್ವವನ್ನು, ಸಂವಿಧಾನ ಕೊಟ್ಟಿತ್ತು ಮತದಾನದ ಹಕ್ಕನ್ನು. ನಿಮಗೆ ಆ ಹಕ್ಕನ್ನು ಉಳಿಸುವ ಜವಾಬ್ದಾರಿಯನ್ನು ಕೊಟ್ಟಿತ್ತು. ಈಗ ವಿಳಾಸವಿಲ್ಲವ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಹೆಂಗೆ ನೀವು ತೆಗಿತೀರಿ? ಇದು ಅತ್ಯಂತ ಬೇಜವಾಬ್ದಾರಿ ಮತ್ತು ಅತ್ಯಂತ ದುರುದ್ದೇಶಪೂರಿತ. ಇದರಲ್ಲಿ ಯಾವುದೇ ವಿದೇಶಿ ನುಸುಳುಕೋರರ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇರೋದು. ಇದೇ ನಾಡಿನಲ್ಲಿರುವ ದಲಿತ, ಆದಿವಾಸಿ, ದಮನಿತ, ಇದೇ ದೇಶದಲ್ಲಿ ಹುಟ್ಟಿ ಬೆಳೆದಿರುವ ಮುಸ್ಲಿಮರು, ಇವ್ರ ಬಗ್ಗೆ ನಾವು ಮಾತಾಡ್ತಿರೋದು. ವಿದೇಶಿ ನುಸುಳುಕೋರರ ಬಗ್ಗೆ ಮಾತಾಡೋಣ. ವಿದೇಶಿ ನುಸುಳುಕೋರನ್ನ ತೆಗೆದುಹಾಕಬೇಕು ಅನ್ನೋದ್ರ ಬಗ್ಗೆ ಯಾರಿಗೂ ಆಕ್ಷೇಪಣೆ ಇರೋದಿಲ್ಲ. ನಾನು ಆಗಲೇ ಹೇಳಿದಾಗೆ ಕರ್ನಾಟಕದಲ್ಲಿ ನಿಮ್ಮ ಲೆಕ್ಕ ಎಷ್ಟಿತ್ತು? ಉತ್ಪ್ರೇಕ್ಷೆ ಮಾಡಿರೋ ಲೆಕ್ಕ ಅದನ್ನು ಸರಿ ಅಂತ ಮಾಡಿದ್ರು ಬರೀ 20 ಲಕ್ಷ. 1,12,12,00,000ದಲ್ಲಿ 20 ಲಕ್ಷ ತೆಗೆದ್ರೆ ಇನ್ನು 90 ಲಕ್ಷ ಜನರ ಖಾತೆ ಹೇಳಿ, ನಿಮಗೆ ಅಕೌಂಟ್ ಹೇಳಿ. ಇನ್ನು 90 ಲಕ್ಷ ಜನರದ್ದು ಇವ್ರನ್ನ ಹೆಂಗೆ ಒಳಗೊಳ್ತೀರಿ? ಈಗ ಅವ್ರು ವಿದೇಶಿಯರಲ್ಲ ಅಂದಮೇಲೆ ಅವ್ರನ್ನ ಹೆಂಗೆ ಒಳಗೊಳ್ತೀರಿ? ಅದಕ್ಕೇನು ಹೇಳ್ತಾ ಇದೆ ಈಗ ಚುನಾವಣಾ ಆಯೋಗ? ನಿನ್ನೆಯಿಂದ ಹೊಸದಾಗಿ ಒಂದು ವೆಬ್ಸೈಟಲ್ಲಿ ಒಂದು ಕಾಲಮ್ ಸೇರಿಸಿದ್ದಾರೆ. ಅದರಲ್ಲಿ ನಿಮ್ಮ ಬೂತ್ಗಳಲ್ಲಿ ASDO ಪಟ್ಟಿನಲ್ಲಿ ಪ್ರತಿಯೊಬ್ಬ ಬೂತ್ದಾರನ್ನ ಯಾತಕ್ಕಾಗಿ ಅವ್ರನ್ನ ಹೊರಗಿಡಲಾಗಿದೆ, ಅವರು ಸತ್ತಿದ್ದಾರೆ ಅನ್ನೋ ಕಾರಣಕ್ಕ, ಶಿಫ್ಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕ ಅಂಥೇಳಿ ಬೂತ್ ನಂಬರು, ಅವರ RDU ನಂಬರು ಮತ್ತು ಅವರ ಬೂತಿನ ಸಂಖ್ಯೆ, ಅವರ ವಿವರಗಳನ್ನು ಕೊಟ್ಟು ಅವರ ಪಕ್ಕದಲ್ಲಿ ಈ ಕಾರಣಕ್ಕಾಗಿ ನಿಮ್ಮನ್ನು ಕೈ ಬಿಡಲಾಗಿದೆ ಅಂತಂದ್ಬಿಟ್ಟು ಸೂಚಿಸುವಂಥ ಒಂದು ಕ್ರಮವನ್ನು ನಿನ್ನೆಯಿಂದ ಶುರು ಮಾಡಿದ್ದಾರೆ. ಅದರಲ್ಲೂ ಕೂಡ ಇವತ್ತಿನ ಮಟ್ಟಿಗೆ 12 ಜಿಲ್ಲೆಗಳಲ್ಲಿ ಇತ್ತೇ ಹೊರತು ಅದು ಕಾರ್ಯನಿರತವಾಗಿತ್ತು. ಇನ್ನು ಮಿಕ್ಕಿದಂಥ ಜಿಲ್ಲೆಗಳಲ್ಲಿ ಅದಿನ್ನೂ ಕೂಡ ಕಾರ್ಯನಿರತವಾಗಿಲ್ಲ. ನಾಳೆ ಅಷ್ಟೊತ್ತು ಕಾರ್ಯನಿರತ ಆಗಬಹುದು. ಅದು ವಿಷಯ ಇದನ್ನು ನೋಡೋದಕ್ಕೆ ಎಷ್ಟು ಜನಕ್ಕೆ ಗೊತ್ತು? ಫಸ್ಟ್ ಆಫ್ ಆಲು SIR ಪ್ರಕ್ರಿಯೆ ನಡೀತಿದೆ ಅಂತ ಎಷ್ಟು ಜನಕ್ಕೆ ಗೊತ್ತು? ಮತ್ತು SIR ಪ್ರಕ್ರಿಯೆಯಲ್ಲಿ ಈ ಥರ ತಾನು ಪರ್ಮನೆಂಟ್ಲಿ ಶಿಫ್ಟ್ ಆಗಿಬಿಟ್ಟಿರ್ತೀನಿ ಅಂತ ಎಷ್ಟು ಜನಕ್ಕೆ ಗೊತ್ತು? ನನ್ನ ಹೆಸರು ಇರೋಲ್ಲ ಅಂತ ಎಷ್ಟು ಜನಕ್ಕೆ ಗೊತ್ತು? ಇದನ್ನು ಗೊತ್ತುಪಡಿಸುವ ಜವಾಬ್ದಾರಿ, ಅದನ್ನು ಮಾಡುವುದಕ್ಕಾಗಿಯೇ ನಾವು ಬೂತ್ ಲೆವೆಲ್ ಏಜೆಂಟ್ಗಳನ್ನ ಪಕ್ಷಗಳಿಗೆ ನೇಮಿಸೋದಕ್ಕೆ ನಾವು ಹೇಳಿದ್ದೀವಿ. ಪಕ್ಷಗಳು ಮಾಡ್ತಾರೆ ಬಿಡ್ತಾರೆ. ಪಕ್ಷಗಳು ಮಾಡಲಿಲ್ಲ ಅಂತಂದರೆ ಅವರನ್ನು ಮುಂದಿನ ಎಲೆಕ್ಷನಲ್ಲಿ ಕಿತ್ತಾಕೋಣ. ನಿಮ್ಮ ಕತೆ ಹೇಳಿ ಎಲೆಕ್ಷನ್ ಆಯೋಗದ್ದು.
ನಿಮಗಿರುವುದು ಅರ್ಹನಾದ ಒಬ್ಬ ಮತದಾರರನ್ನು ಕೂಡ ಕೈಬಿಟ್ಟು ಹೋಗದಂತೆ, ಮತಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ನಿಮಗೇನು ಮಾಡಬೇಕು? ನಿಮ್ಮ ಜವಾಬ್ದಾರಿ ಇದು. ಯಾರಾದರೂ ನೋಡೋಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ, ಗೊತ್ತೇ ಇಲ್ಲ, ಅವ್ರಿಗೆ ಅರಿವಿನಲ್ಲೇ ಇಲ್ಲ ಅಂತ ಇಟ್ಕೊಳ್ರಿ. ಅರಿವಿಲ್ಲ ಅನ್ನುವ ಕಾರಣಕ್ಕಾಗಿ ಅವರನ್ನು ಮತಪಟ್ಟಿಯಿಂದ ಹೊರಗೆ ಹಾಕುವುದು ಸಾಂವಿಧಾನಿಕವಾಗಿ ದ್ರೋಹ. ಮತಪಟ್ಟಿಯಿಂದ ಹೊರಗೆ ಹಾಕುವುದು ಕೇವಲ 2 ಕಾರಣಕ್ಕೆ: ಕಾನೂನುಬದ್ಧವಾಗಿ ನಾನು ಮತದಾರನಾಗುವ ಅರ್ಹತೆ ಕಳ್ಕೊಂಡಿದ್ದರೆ ಮತ್ತು ನಾನು ವಿದೇಶಿಯನಾಗಿದ್ದರೆ ಮಾತ್ರ. ನಾನು ಶಿಫ್ಟ್ ಆಗಿದ್ದೀನಿ ಅನ್ನೋ ಕಾರಣಕ್ಕಾಗಿ ನಾನು ಮತದಾನದ ಹಕ್ಕನ್ನು ಕಳ್ಕೊಳ್ಳಂಗಿಲ್ಲ. ಅದಕ್ಕಾಗಿ ನೀವು ಇನ್ನೊಂದೇನು ಹೇಳ್ತೀರಿ, ಆ ಥರ ನೀವೆಲ್ಲ ಕಳ್ಕೊಂಬಿಟ್ಟಿದ್ರೆ ನಿಮಗೆ ಇನ್ನೊಂದು ಅವಕಾಶ ಇದೆ. ಫಾರಂ ನಂಬರ್ 6 ಮೂಲಕ ಹೊಸ ಮತದಾರರಾಗಿ ನೀವು ಭರ್ತಿಯಾಗ್ಬೋದು. ಆದರೆ ಈಗೇನು ಮಾಡಿದಿರಿ? ಹೊಸ ಮತದಾರರಾಗಿ ನಾನು ಭರ್ತಿಯಾಗಬೇಕು ಅಂದರೆ 11 ದಾಖಲೆಗಳಲ್ಲಿ 1 ದಾಖಲೆ ಕೊಡಬೇಕು. ನಾನು ಇಲ್ಲಿ ವಾಸ ಮಾಡ್ತಿದ್ದೀನಿ, ಆರ್ಡಿನರಿಯಾಗಿ ಇಲ್ಲೇ ಇರೋದು ಅಂತ ಹೇಳಿದ್ರೆ ಸರ್ಕಾರ ಒಪ್ಪೋದಿಲ್ಲ. ಈಗ ನನ್ನ ಹತ್ರ 11 ದಾಖಲೆಗಳು ಒಂದಿಲ್ಲ, ಅದರರ್ಥ ನಾನು ವಿದೇಶಿಯನೂ ಅಲ್ಲ, ಅಥವಾ ನಾನು ಕಾನೂನುಬದ್ಧವಾಗಿ ಮತ ಕಳ್ಕೊಂಡಿದ್ದೀನಿ ಅಂತನೂ ಅಲ್ಲ. ಹೀಗಾಗಿ ಆ ಕಾರಣಕ್ಕೂ ಕೂಡ ನನ್ನನ್ನು ಮತದಾನದಿಂದ ವಂಚಿತ ಮಾಡಿದರೆ ನೀವು ಸಾಂವಿಧಾನಿಕ ದ್ರೋಹವನ್ನು ಬಗೆತಿರೋ ಹಾಗೆ. ಪಕ್ಷಗಳು ಇದಕ್ಕೆ ಸಹಾಯ ಮಾಡಬೇಕು, ಸಹಾಯ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ, ಗೆಲ್ತಾರೆ. ಪಕ್ಷಗಳು ಮಾಡಲಿಲ್ಲ ಅಂತಂದರೆ ಅವ್ರಿಗೊಂದೇನೋ ಸಾಂವಿಧಾನಿಕ ಪ್ರಕ್ರಿಯೆಯಲ್ಲಿ ಚುನಾವಣೆಯಲ್ಲಿ ಅವ್ರಿಗೆ ಮತದಾರರ ಪಾಠ ಕಲಿಸ್ಬೋದು, ಕಲಿಸದೇ ಇರ್ಬೋದು. ಆದರೆ ನಿಮಗೆ ಸಂವಿಧಾನ ಅರ್ಹ ಮತದಾರರನ್ನು ಒಳಗೊಳ್ಳುವ ಜವಾಬ್ದಾರಿಯನ್ನು ಕೊಟ್ಟಿರುವುದು ಚುನಾವಣಾ ಆಯೋಗಕ್ಕೆ. ಅದಕ್ಕೋಸ್ಕರನೇ ನಿಮಗೆ ಸಾಂವಿಧಾನಿಕವಾದ ಕಾನ್ಸ್ಟಿಟ್ಯೂಷನಲ್ ಬಾಡಿ. ನೀವು ಒಳಗೊಳ್ಳುವುದಕ್ಕೆ ಏನು ಬೇಕಾದರೂ ಮಾಡುವ ಅಧಿಕಾರ ನಿಮಗಿದೆ. ಸುಪ್ರೀಂ ಕೋರ್ಟು ಆ ಅಧಿಕಾರ ಕೊಟ್ಟಿದೆ ನಿಮಗೆ. ಈಗ ನೀವು ಆ ಜವಾಬ್ದಾರಿಯನ್ನೇ ತೋರದೆ ಬೆಂಗಳೂರಂಥ ಕಡೆ ಪ್ರತಿ 2ರಲ್ಲಿ ಒಬ್ಬ ಭೂತ. ಈಗ 2025ರಲ್ಲಿ ಓಟ್ ಹಾಕಿರ್ತಾರೆ, ಈಗ ಪಕ್ಕದಲ್ಲಿರೋನು ಭೂತ ಇದ್ದಂಗೆ ಈಗ. ಯಾಕಂದರೆ ಅವ್ರು ಇಲ್ಲವೇ ಇಲ್ಲ ಮತದಾರರ ಪಟ್ಟಿನಲ್ಲಿ. ನಿಮ್ಮ ಪ್ರಕಾರ ಅವನು ಗೈರು ಇದ್ದರೂ ಕೂಡ ಅವನು ಗೈರು, ಅಥವಾ ಸತ್ತೋಗಿರಬೇಕು, ಅಥವಾ ಶಿಫ್ಟ್ ಆಗಿರಬೇಕು. ಇದು ಹೆಂಗೆ ಸಾಧ್ಯ? ಇದರ ಬಗ್ಗೆ ಒಂದು ಸಣ್ಣ ಆತಂಕ ಬರಬೇಕಲ್ಲ ಸಾಂವಿಧಾನಿಕ ಜವಾಬ್ದಾರಿಯನ್ನು ಹೊಂದಿರೋರಿಗೆ. ಇದು ಹೆಂಗೆ ಆಗಕ್ಕೆ ಸಾಧ್ಯ? ನಾವು ಸಾಂವಿಧಾನಿಕ ಕರ್ತವ್ಯದಿಂದ ಚ್ಯುತರಾಗ್ತಿದ್ದೀವಿ ಅಂತ ನಿಮ್ಗೆ ಅನ್ನಿಸ್ಬೇಕಲ್ಲ. ಅದಕ್ಕೆ ಪೂರಕವಾದಂಥ ಕ್ರಮಗಳನ್ನು ತಗೊಳ್ಬೇಕಲ್ವ? ಯಾವ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ? ಈಗ ಉಳಿದಿರೋದೇನು ದಾರಿ? ಆಗಸ್ಟ್ 17ರ ನಂತರ ಈಗಲೂ ಕೂಡ ನೀವು ಹೇಳ್ತಿರೋದೇನು, ಯಾರು ಬೇಕಾದರೂ BLOಗಳಿಗೆ ಫೋನ್ ಮಾಡಿ ನಾನು ಅನಗತ್ಯವಾಗಿ ಪರ್ಮನೆಂಟ್ಲಿ ಶಿಫ್ಟೆಡ್ ಅನ್ನೋ ಕಾಲಮ್ನಲ್ಲಿ ಸೇರಿಸ್ಬಿಟ್ಟಿದ್ದೀರಿ, ಆದ್ದರಿಂದ ನನಗೆ ಈ ಸೇರಿಸ್ಕೊಳ್ಳಿ, ಎನ್ಯೂಮರೇಷನ್ ಫಾರಮ್ ಕೊಟ್ಟು ನನ್ನನ್ನು ಸೇರಿಸ್ಕೊಳ್ಳಿ ಅಂತಂದ್ಬಿಟ್ಟು ನೀವು ಹೇಳ್ಬೋದು ಅಂತ ಹೇಳ್ತಿದ್ದೀರಿ. ಯಾರಿಗೆ ಗೊತ್ತು, ಅರಿವಿದೆ? ಬೆಂಗಳೂರಿನಲ್ಲಿ 45% ಜನ ಸ್ಲಮ್ಗಳಲ್ಲಿ ಬದುಕ್ತಾರೆ. ಅಲ್ಲಿ ಹೋಗಿ ನೀವು ಟಾಮ್ ಮಾಡ್ತೀರಾ? ನೀವು ಕನಿಷ್ಠ ಇನ್ನೊಂದು 3 ತಿಂಗಳು ವಿಸ್ತರಣೆ ಮಾಡಿ ಪ್ರತಿಯೊಬ್ಬರಿಗೂ ಹೋಗಿ ನೋಡಿ, ನಿಮ್ದು ಹೆಸರಿದೆಯಾ, ನಿಮ್ದು ಈಗ ನೋಡಿ ಆಬ್ಸೆಂಟ್ ಆಗಿದೆ, ಶಿಫ್ಟ್ ಆಗಿದೆ ಅನ್ನೋ ಜವಾಬ್ದಾರಿಯನ್ನಾದರೂ ನೀವು ತೋರಬೇಕು. ನೀವೇನು ಮಾಡಿದಿರಿ? ನಾನು ಇದೀನೋ ಇಲ್ವೋ ಅಂತ ನೋಡ್ಕೊಳ್ಳೋ ಜವಾಬ್ದಾರಿನೂ ನಂದೆ, ಅದಕ್ಕೆ ಪರಿಹಾರ ಹುಡ್ಕೋ ಜವಾಬ್ದಾರಿ ನಂದೆ. ನೀವೇನೇ ಇದ್ದರೂ ಕೂಡ ಕಿತ್ತಾಕೋ ಜವಾಬ್ದಾರಿ ಮಾತ್ರ ನಿಮ್ಮದು ಅಂತ ಮಾಡಿರೋದ್ರಿಂದ ಇದು ಯಾವುದೇ ರೀತಿ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಯಾಕಂದರೆ SIR ಮುಗಿದಿರೋ 13 ರಾಜ್ಯಗಳಲ್ಲೂ ಕೂಡ, ಉದಾಹರಣೆಗೆ ತಮಿಳುನಾಡಲ್ಲಿ 93 ಲಕ್ಷ ಡ್ರಾಫ್ಟ್ ಲಿಸ್ಟ್ ಅನೌನ್ಸ್ ಆದಾಗ ASDDO ಇಂದ ಹೊರಗಡೆ ಬಂದಿದ್ದು. ತಮಿಳುನಾಡಲ್ಲೂ ಕೂಡ 35% ಚೆನ್ನೈನಲ್ಲಿ ಹೊರಗುಳಿದಿದ್ರು. ನಮ್ಮಲ್ಲಿ 52%, ಅದರ ಹೆಚ್ಚು ಕಡಿಮೆ 1.25 ಪಟ್ಟು 175% ಅಷ್ಟು ಚೆನ್ನೈಗಿಂತ ನಾವು ಹೊರಗುಳಿದ್ವಿ. ಅದಾದ ಮೇಲೆ ಅಂತಿಮ ಪಟ್ಟಿ ಬರಬೇಕಾದ್ರೆ 93 ಲಕ್ಷ ಇದ್ದದ್ದು ಅದು 75 ಲಕ್ಷಕ್ಕೆ ಬಂತು. ಅಂದರೆ ಒಂದು 12ರಿಂದ 13 ಲಕ್ಷ ಜನ ಮಾತ್ರ ಹೇಗೋ ಅರಿವಿಗೆ ಬಂದು ತಮ್ಮನ್ನು ಅದರಲ್ಲಿ ಸೇರಿಸ್ಕೊಳ್ಳೋಕ್ಕಾಯಿತು. ಇನ್ನು ಉಳಿದ 75 ಲಕ್ಷ ಜನ ವಿದೇಶಿಯರಲ್ಲ, ಅಥವಾ ತಲೆಕೆಟ್ಟೋರಲ್ಲ, ತಲೆಕೆಟ್ಟು ಓಟಿನ ಹಕ್ಕು ಕಳ್ಕೊಂಡವರಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಅವರು ಮುಂದಿನ ಚುನಾವಣೆಯಲ್ಲಾದರೂ ಓಟ್ ಹಾಕಕ್ಕೆ ಹೋದಾಗ ಆಗ ಅವ್ರ ಹೆಸರು ಮತಪಟ್ಟಿನಲ್ಲಿ ಇಲ್ಲ ಅಂದರೆ ಆಗ ಅವರ ಅರಿವಿಗೆ ಬಂದು ಆಗ ಅವರು ಫಾರಂ ನಂಬರ್ 6ರ ಜೊತೆಗೆ ಈ 11 ದಾಖಲೆಗಳಲ್ಲಿ ಒಂದು ಕೊಟ್ಟು ಹೊಸದಾಗಿ ಅವ್ರನ್ನ ಕೊಡೋಕ್ಕಾಗೋದಿಲ್ಲ ಅಂದರೆ ಶಾಶ್ವತವಾಗಿ ಮತದಾರರು ಅಲ್ಲ, ಈಗಾಗಲೇ ಮತದಾರರಲ್ಲ ಅಂದರೆ ನಾಗರಿಕತ್ವದ ಹಕ್ಕು ಇಲ್ಲ. ನಾಗರಿಕತ್ವದ ಹಕ್ಕು ಇಲ್ಲ ಅಂತಂದರೆ DK ಶಿವಕುಮಾರ್ ಅವರು ಹೇಳ್ತಿರೋ ಹಾಗೆ ಗೃಹ ಜ್ಯೋತಿ ಇಲ್ಲ, ಅನ್ನಭಾಗ್ಯ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಮತ್ತದ್ದಿಲ್ಲ. ಅಂದರೆ ಬಹಳ ಯೋಜಿತವಾಗಿ ಅವರು 2ನೇ ದರ್ಜೆ ಪ್ರಜೆಗಳಾಗ್ತಾರೆ. ನಿಮ್ಮ ಆಡಳಿತಾತ್ಮಕವಾದಂಥ ಚುನಾವಣಾ ಆಯೋಗದ ಸಾಂವಿಧಾನಿಕ ಬೇಜವಾಬ್ದಾರಿ, ಆಡಳಿತಾತ್ಮಕವಾದಂಥ ಬೇಜವಾಬ್ದಾರಿ ಹಾಗೂ 13 ರಾಜ್ಯಗಳಲ್ಲಿ ಇದೆಲ್ಲವೂ ಹೀಗೆ ಆಗ್ತಿದೆ ಅಂತ ಗೊತ್ತಿದ್ದರೂ ಕೂಡ
ಅದರ ಬಗ್ಗೆ ಯಾವುದೇ ಪರಿಹಾರ ಮಾರ್ಗವನ್ನು ಯೋಚಿಸ್ತೀರ. ಯಾಕಂದರೆ ನಿಮಗೆ ಫುಲ್ಲು ಮೇ 27ನೇ ತಾರೀಕು ಏನು ಸುಪ್ರೀಂ ಕೋರ್ಟು ಆದೇಶ ಕೊಡ್ತು, ಆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ನೀವು ಸಾಂವಿಧಾನಿಕ ಕರ್ತವ್ಯವನ್ನು ನಿಭಾಯಿಸುವುದಕ್ಕೆ ಏನು ಬೇಕಾದರೂ ಮಾಡ್ಬೋದು ಅಂತ ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದೆ. ಇಂಥ 100 SIRಗಳು ಮಾಡ್ಬೋದು, ಎಷ್ಟು ಟೈಮ್ ಆದರೂ ಫಿಕ್ಸ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು ಅಂತ ಕೊಟ್ಬಿಟ್ಟಿದೆ ನಿಮಗೆ. ನೀವು ಅದನ್ನೆಲ್ಲ ನಾನು ಮಾಡಿದ್ದೇ ಸರಿ ಅನ್ನೋದಕ್ಕೆ ಬಳಸ್ಕೊತಿದ್ದೀರ ಹೊರತು ಸಾಂವಿಧಾನಿಕ ಕರ್ತವ್ಯವಾದ ಹೆಚ್ಚು ಜನರನ್ನು ಹೇಗೆ ಒಳಗೊಳ್ಳಬೇಕು, ಒಬ್ಬರ್ಹ ಮತದಾರರು ಕೂಡ ಹೊರಗುಳಿಯದಂತೆ ಏನು ಮಾಡಬೇಕು, ಅದಕ್ಕೋಸ್ಕರ ನೀವು ಮಾಡ್ಕೊಂಡಿರೋ ವಿಧಿವಿಧಾನದಲ್ಲಿ ಏನು ಬದಲಾವಣೆ ತರಬೇಕು ಅಂತ ಯೋಚನೆಯೂ ಮಾಡ್ತಿಲ್ಲ. ಯಾಕಂದರೆ ನಿಮ್ಮನ್ನು ಹಿಡಿದು ಆಡಿಸುತ್ತಿರುವ ಆಳುವ ಪಕ್ಷದ BJP ಸರ್ಕಾರ ಈ SIRನ ತಂದಿರುವುದೇ ವಿದೇಶಿ ನುಸುಳುಕೋರರನ್ನು ಹೊರಗಾಗ್ತೀವಿ ಅನ್ನೋ ನೆಪದಲ್ಲಿ ಈ ದೇಶದ ಬಡವರನ್ನು, ದಲಿತರನ್ನು, ಆದಿವಾಸಿಗಳನ್ನು, ವಲಸೆ ಕಾರ್ಮಿಕರನ್ನು 2ನೇ ದರ್ಜೆ ಪ್ರಜೆಗಳನ್ನು ಮಾಡುವುದಕ್ಕೆ, ತಮಗೆ ಓಟ್ ಹಾಕದವರನ್ನು ಹೊರಗಾಕುವುದಕ್ಕೆ. ಅದಕ್ಕೆ ನೀವು ಸಾಧನವಾಗಿ ಬಳಸ್ತಿದ್ದೀರಿ. ಹೀಗಾಗಿಯೇ ಸುಪ್ರೀಂ ಕೋರ್ಟು ಕೂಡ ನಿಮ್ಗೆ ಅವಕಾಶ ಕೊಟ್ಟಿದ್ದರೂ ಕೂಡ ಈ 3ನೇ ಸುತ್ತಿನಲ್ಲಾದರೂ ಕೂಡ ಬೆಂಗಳೂರಂಥ ಮೆಟ್ರೋ ಸಿಟಿಗಳಲ್ಲಿ ಅಥವಾ ಹಿಂದುಳಿದವರೇ ಯಾತಕ್ಕೆ, ಹಿಂದುಳಿದ ಜಿಲ್ಲೆಗಳಿಂದ ಬಂದಂಥವರು, ದಲಿತರು, ಆದಿವಾಸಿಗಳು ಮತ್ತು ಮುಸ್ಲಿಮರು ಹಾಗೂ ವಲಸೆ ಕಾರ್ಮಿಕರು, ಲಿಂಗಾಂತರಿಗಳು ಇವರು ಹೆಚ್ಚು ಹೆಚ್ಚು ಯಾತಕ್ಕೆ ಅರ್ಹರಾಗಿದ್ದರೂ ಕೂಡ ಮತದಾನದ ಹಕ್ಕನ್ನು ಕಳ್ಕೊಳ್ತಿದ್ದಾರೆ ಅನ್ನೋದನ್ನು ಅಧ್ಯಯನ ಮಾಡಿ ಅದಕ್ಕೆ ಪರಿಹಾರೋಪಾಯವಾಗಿ ಏನಾದರೂ ಮಾಡ್ತಾ ಇದ್ರಿ. ಸಮಯ ಜಾಸ್ತಿ ಕೊಡೋದಿರ್ಬೋದು ಅಥವಾ ಇದರ ಬಗ್ಗೆ ಪಬ್ಲಿಕ್ ಕ್ಯಾಂಪೇನ್ ಮಾಡೋದಾಗಿರ್ಬೋದು. ಬರೀ ಮಹಾಜರ್ ಮಾಡೋದಲ್ಲ, 4 ಜನರನ್ನು ಕೇಳಿಬಿಟ್ಟು ಶಿಫ್ಟ್ ಆಗಿದೆಯಾ ಅಂತೇಳಿ ಬರ್ಕೊಂಡು ಬರೋದಲ್ಲ, ಕಾರಕೂನಿಕೆ ಅಲ್ಲ ಕೆಲಸ ಮಾಡುವುದು. ಸಂವಿಧಾನ ನಿಮ್ಮನ್ನು ಕಾರಕೂನರನ್ನಾಗಿ ನೀವು ನೋಂದಾಯಿಸಿಕೊಂಡಿರುವುದಲ್ಲ, ಅರ್ಹರಿಗೆ ಹಕ್ಕು ಕೊಡುವಂತಹ ನಿಮಗೆ ಆ ಕರ್ತವ್ಯವನ್ನು ಕೊಟ್ಟಿದೆ. ನೀವು ಅಕೌಂಟಬಲ್ ಆಗಿರುವುದು ನಮಗೆ ಜನರಿಗೆ. ನೀವು ಕಾರಕೂನರ ಥರ, ಯಾರ ಕಾರಕೂನರ ಥರ? ಮೋದಿ ಸರ್ಕಾರದ ಕಾರಕೂನರ ಥರ ಕೆಲಸ ಮಾಡ್ತಿದ್ದೀರಿ. ಸೊ ಹೀಗಾಗಿ ಏನಾಗಿದೆ, ಇವತ್ತು ಅಂತಿಮವಾಗಿ ಬರುವುದಾದರೆ ಇಡೀ ಭಾರತದಲ್ಲೇ ಅತಿ ಹೆಚ್ಚು ASDDO ಅಂದರೆ ಮೊದಲ ಕರಡು ಪಟ್ಟಿನಲ್ಲೇ ಆಬ್ಸೆಂಟು, ಶಿಫ್ಟೆಡ್ಡು, ಡೂಪ್ಲಿಕೇಟು, ಡೆಡ್ಡು ಮತ್ತು ಅದರ್ಸ್ ಅನ್ನುವ ಲೆಕ್ಕದಲ್ಲಿ ಹೊರದಬ್ಬಲ್ಪಟ್ಟವರಲ್ಲಿ ಕರ್ನಾಟಕ ಅತಿ ಹೆಚ್ಚಾಗಿದೆ. ಇದನ್ನು ಪರಿಹರಿಸುವುದಕ್ಕೆ ನೀವು 2 ವಿಷಯ ಹೇಳ್ತಾ ಇರೋದು. ಒಂದು ಪ್ರತಿ ನಿಮ್ಮ ವೆಬ್ಸೈಟಲ್ಲಿ ಹಾಕಿದ್ದೀವಿ, ನಿಮ್ಮ ಹೆಸರಿದ್ದರೆ ನೋಡ್ಕೊಳ್ಳಿ, ಮತ್ತು BLOಗಳಿಗೆ ಕರೆದು ಅದನ್ನು ಸರಿ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳ್ತಿದ್ದೀರಿ. ಇದರ ಅರಿವು ಬರುವುದೇ ಇದನ್ನು ತೆಗೆದು ಓಪನ್ ಮಾಡಿ ಗೊತ್ತಾಗದೇ ಕಷ್ಟ ಇದೆ. ನೀವು ಸಂವಿಧಾನಿಕವಾಗಿ ಬೇಜವಾಬ್ದಾರಿಯನ್ನು ಮಾಡ್ತಿದ್ದೀರಿ. 2ನೇದು ಫಾರಂ ನಂಬರ್ 6ರಲ್ಲಿ ಹೊಸದಾಗಿ ನೋಂದಾಯಿಸ್ಕೊಳ್ಳಿ. ಇವೆರಡೂ ಕೂಡ ಅರ್ಹರನ್ನು ಅನರ್ಹರನ್ನಾಗಿಸುವಂತಹ ವಿಧಾನವೇ ಆಗಿದೆ. ಇನ್ನು ಕೊನೆಯದಾಗಿ ಅತ್ಯಂತ ಮುಖ್ಯವಾಗಿ SIRನ ಯಾಕೆ ಮಾಡ್ತಿದ್ದೀರಾ ನೀವು? SIRನ ನೀವು ಮಾಡ್ತಿರುವುದಕ್ಕೆ ಇದೇ ಜನವರಿ 22ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಇದರ ಬಗ್ಗೆ ವಾದ ವಿವಾದ ನಡೆದಾಗ ಚುನಾವಣಾ ಆಯೋಗದ ವಕೀಲರು ಹೇಳಿದ್ದೇನಪ್ಪ ಅಂತಂದರೆ, ನಾವು ಈ SIRನ್ನು ಬರೀ ಮತದಾರರ ಪಟ್ಟಿಯ ಪರಿಶೀಲನೆಗಲ್ಲ, ನಾವು ಇದನ್ನು ಉಪಯೋಗಿಸ್ಕೊಳ್ತಾ ಇರೋದು ನಾಗರಿಕತ್ವ ಪರಿಶೀಲನೆಗೆ. ಅಂದರೆ ಪ್ರತಿಯೊಬ್ಬರು ನಾಗರಿಕರ ಅಂತ ಪರಿಶೀಲನೆ ಮಾಡಿ ಆನಂತರ ಅವರಿಗೆ ಮತದಾರಿಕೆ ಕೊಡುವುದಕ್ಕೆ ನಾವು ಇದನ್ನು ಮಾಡ್ತಾಯಿದ್ದೀವಿ. ಏನಕ್ಕಾಗಿ ನಾಗರಿಕತ್ವ ಪರಿಶೀಲನೆ ಮಾಡ್ತಿದ್ದೀರಿ? ಯಾಕಂದರೆ 2002ರ ನಂತರ ಈ ದೇಶದಲ್ಲಿ ಲಕ್ಷಾಂತರ ಜನ ವಿದೇಶಿ ನುಸುಳುಕೋರರು ಬಂದು ಇಲ್ಲಿ ವಾಸ ಮಾಡ್ತಿದ್ದಾರೆ. ಅವರನ್ನು ಪತ್ತೆ ಹಚ್ಚಿ ಹೊರಗೆ ಹಾಕುವುದಕ್ಕಾಗಿ ನಾವು SIR ಮಾಡ್ತಿದ್ದೀವಿ. ಮೇಲ್ನೋಟಕ್ಕೆ ಈ ನಿಲುವಿನಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಕೋಟ್ಯಾಂತರ ಜನ ವಲಸೆಗಾರರು ಬಂದ್ಬಿಟ್ಟಿದ್ದಾರೆ ಎನ್ನುವುದಕ್ಕೆ ಯಾವ ಪುರಾವೆ ಇದೆ? ಎಲ್ಲಿ ಅಧ್ಯಯನ ನಡೆದಿದೆ? ಇದುವರ ತನಕ ಅದರ ಬಗ್ಗೆ ಯಾವ ಅಧ್ಯಯನವೂ ನಡೆದಿಲ್ಲ. ಇನ್ಫ್ಯಾಕ್ಟ್ ಮೇ 26ನೇ ತಾರೀಕು ಭಾರತದಲ್ಲಿ ವಿದೇಶದಿಂದ ಬರ್ತಿರುವ ವಲಸಿಗರು ಎಷ್ಟು ಜನ ಇದ್ದಾರೆ, ಅದರಿಂದ ಭಾರತದ ಸಾಮಾಜಿಕ ರಚನೆಯ ಮೇಲೆ, ಧಾರ್ಮಿಕ ಸಂಯೋಜನೆಯ ಮೇಲೆ ಆಗುತ್ತಿರುವ ಪರಿಣಾಮವೇನು, ಇದನ್ನು ತಡೆಯುವ ಪರಿಹಾರೋಪಾಯಗಳೇನು ಅಂತಂದ್ಬಿಟ್ಟು ಅಧ್ಯಯನ ಮಾಡುವುದಕ್ಕೆ ಈ 2026ರ ಮೇ 26ನೇ ತಾರೀಕು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಲಾಗಿದೆ. ಆ ಸಮಿತಿ ಮುಂದಿನ ವರ್ಷ ತನ್ನ ರಿಪೋರ್ಟ್ ಕೊಡುತ್ತೆ. ಆ ರಿಪೋರ್ಟನ್ನು ಆಧರಿಸಿ ಎಷ್ಟು ಜನ ಬಂದಿದ್ದಾರೆ, ಏನಾಗಿದೆ, ಅದಕ್ಕೆ SIR ಮಾಡ್ಬೋದು, ಆ ಚರ್ಚೆ ಮಾಡಿದರೂ ಕೂಡ ಅದಕ್ಕೇನೋ ಒಂದು ಅರ್ಥ ಇರ್ತಿತ್ತು, ಲಾಜಿಕ್ ಇರ್ತಿತ್ತು. ನೋಡಿ, ಇಷ್ಟಾಗಿದೆ, ಈಗ ನಾವು ಪತ್ತೆ ಹಚ್ಚಬೇಕು, ಅದಕ್ಕೆ ಇದು ಒಂದು ಮಾರ್ಗವಾ, ಅದು ಕೂಡ ಚರ್ಚೆ ಮಾಡಬಹುದಾದಂಥ ವಿಷಯ. ಆದರೆ
ಆ ಥರದ್ದು ಯಾವುದೂ ಅಧ್ಯಯನವೇ ನಡೆದಿಲ್ಲ. ಕೇವಲ ಊಹಾಪೋಹ. ಸರ್ಕಾರಕ್ಕಾಗನ್ನಿಸ್ತು ಅತ್ಯಂತ ಕ್ರೂರವಾಗಿ ಅನರ್ಹ ಮತದಾರರನ್ನು ಹೊರಗಾಕುವುದಕ್ಕಿಂತ ಅರ್ಹ ಮತದಾರರನ್ನೇ ಅನರ್ಹಗೊಳಿಸುವಂತಹ SIR ಪ್ರಕ್ರಿಯೆ ಪ್ರಾರಂಭ ಆಯಿತು. ಕರ್ನಾಟಕದ ಹೇಳೋದಾದರೆ ನಾನು ಪದೇ ಪದೇ ಹೇಳ್ತಿರೋಗೆ 1,12,00,000 ಜನರಲ್ಲಿ ಇದೇ BJPನವರು, RSSನವರು, DK ಶಿವಕುಮಾರು ಹೇಳೋ ಥರ 20 ಲಕ್ಷ ಜನರನ್ನ ಹೊರಗಿಟ್ಟರು ಕೂಡ ಇನ್ನು 90 ಲಕ್ಷ ಜನ ಯಾರು? ಅವ್ರನ್ನ ಯಾಕೆ ಹೊರಗಿಡ್ತಿದ್ದೀರಾ? ಮತ್ತು ಹೆಂಗೆ ಒಳಗೆ ತರ್ತೀರಾ ಅವ್ರನ್ನ? ಅವರು ಈ ನಾಡಿನವರೇ, ಅವರು ಹೊರದೇಶದವರಲ್ಲ, ಬುದ್ಧಿಗೆಟ್ಟವರಲ್ಲ. ತಮ್ಮದಲ್ಲದ ಕಾರಣಕ್ಕೆ ಹೊರಗಿದ್ದಾರಲ್ಲ, ಅವ್ರನ್ನ ಒಳಗೆ ಹೆಂಗೆ ತರ್ತೀರಿ? ಇದು ಮೊದಲನೇ ವಿಷಯ. ಎರಡನೇದು ಅತಿ ಮುಖ್ಯವಾದದ್ದು, SIR ಪ್ರಕ್ರಿಯೆಯ ಮೂಲಕ ನೀವು ಎಷ್ಟು ಜನ ವಿದೇಶಿ ನುಸುಳುಕೋರರನ್ನು ಪತ್ತೆ ಹಚ್ಚಿದರಿ? ಈ SIRಗೆ ಕೊಟ್ಟಿರುವ ಮಾರ್ಗಸೂಚಿಗಳಲ್ಲಿ ಇದರ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ಮಾರ್ಗದರ್ಶನ ಇದೆ. ಏನು ಮಾರ್ಗದರ್ಶನ ಇದೆ? ಪ್ರತಿ BLOಗಳು ತಮಗೆ ಕೊಟ್ಟಿರೋವಂಥ ಡಾಕ್ಯುಮೆಂಟಲ್ಲಿ ರೆಕಮೆಂಡೆಡ್ ಅಥವಾ ನಾಟ್ ರೆಕಮೆಂಡೆಡ್ ಅಂತ ಮಾಡ್ತಾರೆ. ತಮಗೇನಾದರೂ ಅನುಮಾನ ಬಂದರೆ ಈ ಅನುಮಾನದ ಆಧಾರವಾಗಿ ERO ಇದನ್ನು ಪಡೆದುಕೊಳ್ಳುವ ಎಲೆಕ್ಟ್ರಲ್ ರಿಜಿಸ್ಟರ್ ಆಫೀಸರು ತನಗೆ ಅನುಮಾನವಾಗಿ ಕಂಡುಬಂದಂಥ ವ್ಯಕ್ತಿಗಳನ್ನು ಪಟ್ಟಿ ಮಾಡಿ ಅದನ್ನು ಕಾಂಪಿಟೆಂಟ್ ಅಥಾರಿಟಿಗೆ ಕೊಡಬೇಕು. ಈಗ ಅನುಮಾನ ಹೆಂಗೆ ಬರುತ್ತೆ? ಫಸ್ಟ್ ಆ ಪ್ರಶ್ನೆಗೆ ಬರೋದಕ್ಕೆ ಮುಂಚೆ ಈ ಥರ ಎಷ್ಟು ಜನರನ್ನು ಈಗಾಗಲೇ ಪತ್ತೆ ಹಚ್ಚಲಾಗಿದೆ? ಉದಾಹರಣೆಗೆ 2026 ಮೇ 27ನೇ ತಾರೀಕು SIRನ ಸಾಂವಿಧಾನಿಕ ಸಿಂಧುತ್ವದ ಬಗ್ಗೆ ಏನು ಚರ್ಚೆ ನಡೀತು, ವಾದವಿವಾದಗಳು ನಡೀತು, ಅದರ ಬಗ್ಗೆ ತನ್ನ ತೀರ್ಪನ್ನು ಕೊಡ್ತಾ, ಅತ್ಯಂತ ಕೆಟ್ಟ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಡ್ತು. ಆದರೆ ಅದರಲ್ಲಿ ಒಂದು ಮಾರ್ಗದರ್ಶನವನ್ನು ಎಲ್ಲ ಚುನಾವಣಾ ಆಯೋಗದ ಮುಖ್ಯಾಧಿಕಾರಿಗಳಿಗೆ ಕೊಟ್ಟಿತ್ತು. ಅದೇನು ಹೇಳಿತು? ಪ್ರತಿಯೊಂದು ರಾಜ್ಯವೂ ಕೂಡ ತನ್ನ ರಾಜ್ಯದಲ್ಲಿ SIR ಮುಗಿದ 4 ವಾರದ ಒಳಗಾಗಿ ವಿದೇಶಿ ನುಸುಳುಕೋರರು ಅಂತ ಅನುಮಾನಪಟ್ಟವರ ಪಟ್ಟಿಯನ್ನು ಗೃಹ ಇಲಾಖೆಯ ಸಕ್ಷಮ ಪ್ರಾಧಿಕಾರಕ್ಕೆ ಕಳಿಸತಕ್ಕದ್ದು. ಕಾಂಪಿಟೆಂಟ್ ಅಥಾರಿಟಿ ಇನ್ ದಿ ಹೋಮ್ ಮಿನಿಸ್ಟ್ರಿ. ಎಲ್ಲೆಲ್ಲಿ SIR ಮುಗಿದಿರುತ್ತೆ, ಮುಗಿದ 4 ವಾರದ ಒಳಗಡೆ ನೀವು ಆ ಪಟ್ಟಿಯನ್ನು ಕಳಿಸ್ಬೇಕು. ಈಗ ಈ ತೀರ್ಪು ಬಂದದ್ದು ಮೇ 27ನೇ ತಾರೀಕು. ತೀರ್ಪು ಬರೋಷ್ಟರೊಳಗಾಗಲೇ 13 ರಾಜ್ಯಗಳಲ್ಲಿ SIR ಮಾಡಬಹುದಾಗಿತ್ತು. 4 ವಾರ ಏನು, ಆ ತೀರ್ಪು ಬರೋಷ್ಟರಲ್ಲಾಗಲೇ ಸಾಕಷ್ಟು ವಾರಗಳು ಕಳೆದಿದ್ವು. ತೀರ್ಪು ಬಂದು ಮೇ 27 ಅಂತಂದರೆ ಜೂನ್ ಮುಗೀತು, ಜುಲೈ ಮುಗೀತು, ಆಗಸ್ಟ್ ಹತ್ರ ಬಂತು. ಅಂದರೆ 12 ವಾರ ಆಯಿತು. 4 ವಾರ ಅಲ್ಲ, 12 ವಾರ ಆಯಿತು. ವಿದೇಶಿ ನುಸುಳುಕೋರರನ್ನು ಪತ್ತೆ ಹಚ್ಚುವುದಕ್ಕೆ SIR ಅಂತ ವೀರಾವೇಶದಿಂದ ವಾದ ಮಾಡುತ್ತಿದ್ದಂಥ RSS ಆಗಲಿ BJP ಆಗಲಿ ಎಷ್ಟು ಜನರು ವಿದೇಶಿಯರು ಈ 13 ರಾಜ್ಯಗಳಲ್ಲಿ ಪತ್ತೆ ಹಚ್ಚಿದ್ದಾರೆ ಅಂತ ಪಟ್ಟಿಯನ್ನು ಕೊಟ್ಟಿದ್ದಾರಾ ಕಾಂಪಿಟೆಂಟ್ ಅಥಾರಿಟಿಗೆ? ಎಷ್ಟು ಜನ ಅಂತ ಪತ್ತೆ ಹಚ್ಚಿದ್ದಾರೆ? ಯಾಕಂತಂದರೆ ವಿದೇಶಿ ಮತದಾರರು ಅಂತ ಪತ್ತೆ ಹಚ್ಚುವುದಕ್ಕೆ ಒಂದು ವ್ಯವಸ್ಥೆ ಬೇಕು. ಈಗ ಯಾರನ್ನು ಹೊರಗೆ ಹಾಕಲಾಗ್ತಾ ಇದೆ? 4 ವರ್ಗಗಳು ಮಾತ್ರ. ಮೊದಲು ಇದ್ದಿದ್ದು ಬರೀ 4 ವರ್ಗ. ಈ 16 ರಾಜ್ಯಗಳಲ್ಲಿ ಮಾತ್ರ ಅನ್ನೋ ಅದರ್ಸನ್ನು ಹೊಸ ವರ್ಗವನ್ನು ಮಾಡಿದ್ದಾರೆ. ಉಳಿದಂತೆ 13 ರಾಜ್ಯದಲ್ಲಿ ಇದ್ದದ್ದೇನು? ಆಬ್ಸೆಂಟು, ಶಿಫ್ಟೆಡ್ಡು, ಡೆಡ್ಡು ಮತ್ತು ಡೂಪ್ಲಿಕೇಟ್. ಈಗ ಈ 16 ರಾಜ್ಯಗಳಲ್ಲಿ ಅದರ್ಸ್ ಅಂತ ಇದೆ. ಈಗ 13 ರಾಜ್ಯಗಳಲ್ಲಿ SIR ಮುಗಿದೋಗಿದೆ. ಆ 13 ರಾಜ್ಯಗಳಲ್ಲಿ ಇದ್ದದ್ದು ASDD, ಆಬ್ಸೆಂಟ್, ಶಿಫ್ಟೆಡ್, ಡೆಡ್ ಆ್ಯಂಡ್ ಡೂಪ್ಲಿಕೇಟ್. ಆಬ್ಸೆಂಟ್ ಅಂದರೆ, ಶಿಫ್ಟ್ ಅಂದರೆ, ಡೆಡ್ ಅಂದರೆ, ಡೂಪ್ಲಿಕೇಟ್ ಅಂದರೆ ವಿದೇಶೀಯ ಅಂತ ಅರ್ಥ ಅಲ್ಲ. ಸತ್ತಿರೋನು ಹೆಂಗೆ ವಿದೇಶಿ ಆಗ್ತಾನೆ? ಪರ್ಮನೆಂಟ್ಲಿ ಶಿಫ್ಟೆಡ್ ಆಗಿರೋನು ಹೆಂಗೆ ವಿದೇಶಿ ಆಗ್ತಾನೆ? ಆಬ್ಸೆಂಟ್ ಆಗಿರೋನು ವಿದೇಶಿಯನ ಸ್ವದೇಶಿಯನ ಅಂತ ಹೆಂಗೆ ಪತ್ತೆ ಹಚ್ತೀರಿ? ಡೂಪ್ಲಿಕೇಟ್ ಆಗಿದ್ದರೆ ಪತ್ತೆ ಹಚ್ಚಿಬಿಟ್ಟಿರುತ್ತೆ ಅವನು ವಿದೇಶಿ ಅಲ್ಲ ಅಂಥೇಳಿ. ಅಂದರೆ SIR ಮುಗಿದಿರುವ 13 ರಾಜ್ಯಗಳಲ್ಲಿ ವಿದೇಶಿಯರು ಎಷ್ಟು ಜನ ಅಂತ ನಿಮಗೆ ಪತ್ತೆ ಹಚ್ಚಕ್ಕೆ ಆಗೋದಿಲ್ಲ. ಯಾಕಂದರೆ ಆ ವರ್ಗೀಕರಣವೇ ನೀವು ಮಾಡಿಲ್ಲ. ಆ ಕಾರಣಕ್ಕೋಸ್ಕರನೇ ನೀವು ಕೊಟ್ಟಿಲ್ಲ. ಅಂದರೆ ನಿಮ್ಮ ಉದ್ದೇಶವೇ ವಿದೇಶಿಯರು ಎಷ್ಟು ಅಂತ ಪತ್ತೆ ಹಚ್ಚೋದಲ್ಲ. ಅದರ ಬಗ್ಗೆ ನಿಮಗೆ ನಿರ್ದಿಷ್ಟತೆ ಇತ್ತು ಅಂತಂದರೆ ಈಗಾಗಲೇ ಅದನ್ನು ಪತ್ತೆ ಹಚ್ಚುವುದಕ್ಕೆ ಸೂಕ್ತವಾದಂಥ SIR ಅಲ್ಲೇ ವ್ಯವಸ್ಥೆ ಮಾಡಬೇಕಾಗಿರಬೇಕಾಗಿತ್ತು. ಈಗೇನು ಮಾಡಿದ್ದೀರಿ? ಅದಾಗಲಿ ಇದುವರೆ ತನಕ ಯಾರನ್ನೂ ನೇಮಕ ಮಾಡಿಲ್ಲ, ಯಾರನ್ನೂ ಕೂಡ ನೀವು ಪಟ್ಟಿ ಮಾಡಿಲ್ಲ. ತಮಿಳ್ನಾಡಲ್ಲಾಗಲಿ ಅಥವಾ ಬೇರೆ ಬೇರೆ ಕಡೆ RTI ಕೇಳಿದಾಗಲೂ ಕೂಡ EROಗಳು ತಮಗೆ ಸಸ್ಪೆಕ್ಟ್ ಅಂತ ಕಂಡು ಬಂದವರನ್ನು ಪತ್ತೆ ಹಚ್ಚಿ ಅವ್ರನ್ನ ಸಪ್ರೇಟ್ ಲಿಸ್ಟ್ ಮಾಡಿಕೊಡ್ಬೇಕು ಅಂದರು. ಎಷ್ಟು ಜನನ ಕೊಟ್ರಿ ಅಂತಂದರೆ RTIಗಳಿಗೂ ಕೂಡ ಯಾರೂ ಉತ್ತರ ಕೊಟ್ಟಿಲ್ಲ. ಈಗೇನು ಮಾಡಿದ್ರು? ಈ 16 ರಾಜ್ಯಗಳಲ್ಲಿ ಅದರ್ಸ್ ಅಂತ ಒಂದನ್ನು ಸೇರಿಸಿದ್ರು.
ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರದಲ್ಲೇ ಮುಖ್ಯ ಚುನಾವಣೆ ಇರುವಂತಹ ಜ್ಞಾನೇಶ್ ಕುಮಾರ್ ಅವರು ಈ ರಾಜ್ಯಗಳಲ್ಲಿ ಅನುಮಾನಾಸ್ಪದ ವಿದೇಶಿ ನುಸುಳುಕೋರರನ್ನು ನಾವು ಈ ಪಟ್ಟಿಯಲ್ಲಿ ಸೇರಿಸ್ತೀವಿ, ಅದರ್ಸ್ ಪಟ್ಟಿನಲ್ಲಿ ಅಂತ ಹೇಳಿದರು. ಆದರೆ ಇಲ್ಲಿ ಎನ್ಯೂಮರೇಷನ್ ಫಾರಮ್ ಕೊಟ್ಟು ವಾಪಸ್ ಭರ್ತಿ ಮಾಡುವ ಹಂತ ಕರ್ನಾಟಕದಲ್ಲಿ ಶುರುವಾದ ನಂತರದಲ್ಲಿ ಪತ್ರಕರ್ತರು ಬಗೆ ಬಗೆಯಾಗಿ ಕರ್ನಾಟಕದ ಚೀಫ್ ಎಲೆಕ್ಟರಲ್ ಆಫೀಸರ್ ಆಗಿರುವ ಅನ್ಬುಕುಮಾರ್ ಅವರಿಗೆ ಈ ಅದರ್ಸ್ ಅಂದರೆ ಏನು ಅಂತ ಪದೇ ಪದೇ ಕೇಳ್ತಾ ಇದ್ದಾರೆ. ಅವರೇನು ಉತ್ತರ ಕೊಡ್ತಿದ್ದಾರೆ? ಯಾರು ಸಹಿ ಹಾಕುವುದಕ್ಕೆ ಒಪ್ಪುತ್ತಿಲ್ಲವೋ, ಯಾಕಂದರೆ ನೀವು ಎನ್ಯೂಮರೇಷನ್ ಫಾರಮ್ ಕೊಟ್ಟಾದ ಮೇಲೆ ಅದರ ಕೆಳಗಡೆ ನಿಮ್ಮದೆಲ್ಲ ವಿವರಗಳು ಭರ್ತಿ ಮಾಡಾದಮೇಲೆ 3 ಸೂಚನೆಗಳು ಇದ್ದಾವೆ. ಅದರ ಕೆಳಗಡೆ ಮತದಾರರಿಗೆ ನಾನು ಇಲ್ಲಿ ಕೊಡುತ್ತಿರುವ ವಿವರಗಳು ನನ್ನ ಅರಿವಿಗೆ ಬಂದಂತೆ ಸರಿಯಾಗಿದೆ ಎಂದು ನಾನು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ. ಇದು ತಪ್ಪಿದ್ದರೆ ನಾನು ದಂಡ ಮತ್ತು ಶಿಕ್ಷೆ ಎರಡಕ್ಕೂ ಗುರಿಯಾಗುತ್ತೇನೆ ಎಂಬ ಅರಿವು ನನಗಿದೆ ಅಂತ ಸೈನ್ ಮಾಡಬೇಕು. ಈಗ ಸುಮಾರಷ್ಟು ಜನ ವಲಸೆ ಕಾರ್ಮಿಕರಿಗೆ ಅದರಲ್ಲಿ ನೀವು ಭರ್ತಿ ಮಾಡಬೇಕು. ನಿಮ್ಮ ಅಪ್ಪನ ಹೆಸರೇನು, ನಿಮ್ಮ ಅಪ್ಪ 2002 ಓಟ್ ಹಾಕಿದ್ರು, ನಿನಗೆ ವಯಸ್ಸೆಷ್ಟು, ನಿನ್ನ ಡೇಟ್ ಆಫ್ ಬರ್ತ್ ಎಷ್ಟು. ಈ ದೇಶದ ಇವತ್ತಿಗೂ ಸುಮಾರಷ್ಟು ಜನ 60% ಜನರಿಗೆ ತಮ್ಮ ಡೇಟ್ ಆಫ್ ಬರ್ತ್ ಗೊತ್ತೇ ಇಲ್ಲ. ಬರೀಬೇಕಾದ್ರೆ ಅದನ್ನು ತಪ್ಪಾಗಿ ಬರೆದ್ರೆ ಅದು ತಪ್ಪು ಅಂತ ಆಗ್ಬಿಟ್ರೆ ಏನು ಆಗ್ಬಿಡುತ್ತೋ ಅನ್ನೋ ಭಯ, ಆತಂಕ. ಯಾಕಂದರೆ ಸರ್ಕಾರ ಅಂದರೆ ಕೊಡುವಂತಹ ತಮ್ಮ ರಕ್ಷಕ ಅನ್ನೋ ಭಾವನೆ ಇಲ್ಲ. ಸರ್ಕಾರ ಅಂದರೆ ಭೀತಿ ಇದೆ ಎಲ್ಲರಿಗೂ ಕೂಡ. ಸುಮಾರಷ್ಟು ಜನ ಆ ಕಾರಣಕ್ಕೂ ಕೂಡ ಸಹಿ ಹಾಕೋದಕ್ಕೆ ನಿರಾಕರಿಸಿರ್ಬೋದು. ಹಾಗಿದ್ದ ಮೇಲೆ ಅದರ್ಸ್ ಅಂದರೆ ಒಂದು ಕಡೆ ಸಹಿ ಹಾಕದವರು ಮಾತ್ರನೇ ಇದ್ದರೆ ಅವರೆಲ್ಲ ವಿದೇಶಿಯರು ಅಂತ ಅಂದ್ಬಿಟ್ಟು ಹೇಗೆ ನೀವು ಬಗೆಹರಿಸ್ತೀರಿ? ಮೊದಲನೇದಾಗಿ ನಿಮಗೆ ಅನುಮಾನ ಬರಬೇಕು, ವಿದೇಶಿಯರು ಅಂತ ಅನುಮಾನ ಬರಬೇಕು. ಇದುವರ ತನಕ ಆ ಅನುಮಾನ ಬರುವುದಕ್ಕೆ ಆಬ್ಜೆಕ್ಟಿವ್ ಗ್ರೌಂಡ್ಸ್ ಒಂದಿರಬೇಕಲ್ಲ. ಈಗ ನಾನೊಬ್ಬ ಅಧಿಕಾರಿಯಾಗಿ ನನಗೆ ಮನಸ್ಸಿಗೆ ತೋಚದಂತೆ ನಾನು ಸರ್ಕಾರಿ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಸರ್ಕಾರ ಅನುಮಾನಾಸ್ಪದ ವಿದೇಶಿಯರನ್ನು ನೀನು ಪಟ್ಟಿ ಮಾಡು ಅಂತ ಹೇಳಿದ್ರೆ ನಿನಗೆ ಅನುಮಾನ ಯಾವ ಕಾರಣಗಳಿಗೆ ಬರಬೇಕು ಅಂತ ಅಂದ್ಬಿಟ್ಟು ಕೆಲವು ನಿಯಮಗಳನ್ನು ಮಾಡಬೇಕು. ಯಾಕಂದರೆ ಸರ್ಕಾರ ನಡೆಯುವುದು, ಅಧಿಕಾರಿಗಳು ನಡೆಯುವುದು ಬೇಕಾಬಿಟ್ಟಿ ಎಲ್ಲ ನಿಯಮ, ನೀತಿ, ಕಾನೂನುಗಳ ಮೂಲಕ ನಡೀಬೇಕು. ಇದುವರ ತನಕ ಏನಿತ್ತು, ಫಾರಂ ನಂಬರ್ 7ರಲ್ಲಿ ಅದೇ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ವಾಸ ಮಾಡುವ, ಮೊದಲು ಅದೇ ಬೂತಲ್ಲಿ ವಾಸ ಮಾಡುವ ಅಂತ ಇತ್ತು. ಈಗ ಅದೇ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ವಾಸ ಮಾಡುವ ಅಂತ ಅಂದ್ಬಿಟ್ಟು ಬದಲಾವಣೆ ಮಾಡಿದ್ರು ಮೋದಿ ಸರ್ಕಾರ ಬಂದ ಮೇಲೆ. ಅದೇ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ವಾಸ ಮಾಡುವ ಯಾವುದೇ ಒಬ್ಬ ಮತದಾರ, ಈ ನಿರ್ದಿಷ್ಟ ಮತದಾರ ಈ ದೇಶದವನಲ್ಲ ಅಥವಾ ಫಾರಿನರ್ ಅಂಥೇಳಿ ದೂರು ಕೊಡಬೇಕು ಫಾರಂ ನಂಬರ್ 7ರಲ್ಲಿ. ಫಾರಂ ನಂಬರ್ 7ರ ಅಡಿ ದೂರು ಕೊಡಬೇಕಾದ್ರೆ ದೂರು ಕೊಡುವ ವ್ಯಕ್ತಿ ತನ್ನ ವಿಳಾಸ, ಫೋನ್ ನಂಬರು ಎಲ್ಲವನ್ನೂ ಕೊಡಬೇಕು. ಹಾಗೂ ಈ ಅನುಮಾನವನ್ನು ನಾನು ದೃಢೀಕರಿಸುತ್ತೇನೆ ಅಂತ ಹೇಳಬೇಕು. ಆ ಥರ ಲಿಖಿತ ದೂರು ಬಂದಾಗ ನಿಮ್ಮ ಅನುಮಾನಕ್ಕೆ ಒಂದು ಕಾರಣ ಉಂಟಾಗುತ್ತೆ. ನಿಮ್ಮ ಅನುಮಾನ ಯಾವುದರಿಂದ ಬಂತು? ಯಾರೋ ಒಬ್ಬ ನೋಂದಾಯಿತ ಮತದಾರ ಒಂದು ಅನುಮಾನಾಸ್ಪದ ಅಂಥೇಳಿ ಒಂದು ದೂರನ್ನು ಕೊಡ್ತಿದ್ದಾರೆ. ಆ ದೂರನ್ನು ಆಧರಿಸಿ ನೀವೇನು ಮಾಡ್ತೀರಿ, ಯಾರು ಅನುಮಾನಿತ ಮತದಾರರು ಅಂತ ಹೇಳಿದ್ದಾರೆ, ವಿದೇಶಿಯರು ಅಂತೇಳಿ ಅವ್ರಿಗೊಂದು ನೋಟಿಸ್ ಕೊಡ್ತೀರಿ. ಆ ನೋಟಿಸ್ ಕೊಟ್ಟು ನೀವು ಭಾರತೀಯರಂತ ಸಾಬೀತು ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ತಗೊಂಬನ್ನಿ ಅಂತ ಕರೀತೀರಿ. ಇದುವರ ತನಕ ಇದ್ದಂಥ ಪ್ರಕ್ರಿಯೆ. ಈಗ ಆ ಥರದ್ದೇನೂ ಇಲ್ಲ. ಒಬ್ಬ EROಗೆ ಫಾರಂ ನಂಬರ್ 7ರ ಅಡಿ ದೂರು ಬರೆದಿದ್ದರೂ ಕೂಡ ಅನುಮಾನ ಬಂತು ಅಂದರೆ ಪಟ್ಟಿ ಮಾಡಿಬಿಡ್ಬೋದಾ? ನನ್ನ ಅನುಮಾನಕ್ಕೆ ಕಾರಣ ಏನು? ಇದುವರ ತನಕ ಅನ್ಬುಕುಮಾರ್ ಅವರು ಅದರ ಬಗ್ಗೆ ಏನೂ ಕೂಡ ಸಮಜಾಯಿಷಿ ಕೊಟ್ಟಿಲ್ಲ. ಅವ್ರು ಯಾವ ಪ್ರಶ್ನೆಗೂ ಉತ್ತರ ಕೊಡೋದಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ತೆಲಂಗಾಣದ ಚೀಫ್ ಎಲೆಕ್ಟರಲ್ ಆಫೀಸರು ಇದೇ ಬಗೆಯ ಪ್ರಶ್ನೆಗೆ ಉತ್ತರ ಕೊಡ್ತಾ, ಹೈದರಾಬಾದಿನಲ್ಲಿ ಎಲ್ಲೆಲ್ಲಿ ರೋಹಿಂಗ್ಯಾ ಮುಸ್ಲಿಮರು ವಾಸ ಮಾಡುತ್ತಿದ್ದಾರೆ ಎನ್ನುವ ಪ್ರದೇಶಗಳ ಬಗ್ಗೆ ನಮಗೆ ಮಾಹಿತಿ ಇದೆ. ಆ ಪ್ರದೇಶಗಳ ಬಗ್ಗೆ ವಿಶೇಷ ಅನುಮಾನದ ದೃಷ್ಟಿಯಿಂದ ನೋಡಿ ನೀವು ಪರಿಶೀಲನೆ ಮಾಡಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಈಗ ಒಬ್ಬ ರೋಹಿಂಗ್ಯಾ ಮುಸ್ಲಿಮನಿಗೂ ಒಬ್ಬ ಭಾರತೀಯ ಮುಸ್ಲಿಮನಿಗೂ ಏನೇನು ವ್ಯತ್ಯಾಸ ಇದೆ ಅಂತ ಒಂದು ನಿಯಮಗಳನ್ನೇನಾದರೂ ಮಾಡಲಾಗಿದೆಯಾ? ಯಾವ ಆಧಾರದಲ್ಲಿ ನೀವು ಮಾಡ್ತೀರಿ ಅಂದರೆ ಯಾವುದೇ ಮುಸ್ಲಿಮ ಅನುಮಾನಿತ ರೋಹಿಂಗ್ಯಾ ಮುಸ್ಲಿಮನ ಆಗ್ಬಿಡ್ಬೋದು ಈಗ ಹೈದರಾಬಾದ್ನಲ್ಲಿ. ಅದು ಬೇಕಾಬಿಟ್ಟಿಯಾಗಿ RSSನವರು ಮಾಡುವಂತಹ, ಸಂಘ ಪರಿವಾರದವರು, BJPನವರು ಮಾಡುವ ಅನ್ಯಾಕ್ರಮಣವಾದಂಥ ಸಂವಿಧಾನ ವಿರೋಧಿ ಕ್ರಿಯೆ. ನೀವು SIR ಮೂಲಕ ಅದನ್ನು ಕಾನೂನುಬದ್ಧಗೊಳಿಸ್ತಿದ್ದೀರಾ. ವಿದೇಶಿ ನುಸುಳುಕೋರರು ಇರಬಹುದು. ಉದಾಹರಣೆಗೆ ನಿನ್ನೆ ಮೂಡಿಗೆರೆಯಲ್ಲಿ 4 ಜನ ಬಾಂಗ್ಲಾದೇಶಿ ವಲಸೆಕೋರರು ಹೊಟ್ಟೆಪಾಡಿಗಾಗಿ ಬಂದವರು, ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡ್ತಿದ್ದವ್ರನ್ನ ಪೊಲೀಸರು ಹಿಡಿದಿದ್ದಾರೆ. ಇನ್ಫ್ಯಾಕ್ಟ್ ಕಾಫಿ ಎಸ್ಟೇಟ್ ಮಾಲೀಕರಿಗೆ ಇವತ್ತು ಇಡೀ ನಮ್ಮ
ಕರ್ನಾಟಕದಾದ್ಯಂತ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರೋರಿಗೆ ಬಂಗಾಳಕ್ಕೂ ಪಶ್ಚಿಮ ಬಂಗಾಳಕ್ಕೂ ಬಾಂಗ್ಲಾದೇಶಕ್ಕೂ ಏನು ವ್ಯತ್ಯಾಸ ಗೊತ್ತಿಲ್ಲ. ವಿಷಯ ಇಷ್ಟೇ, ಬೇರೆ ಊರುಗಳಿಂದ ಬೇರೆ ರಾಜ್ಯಗಳಿಂದ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋಕ್ಕೆ ಬರೋರು 6 ತಿಂಗಳಿಗೋ ವರ್ಷಕ್ಕೋ ವಾಪಸ್ ಅವ್ರ ಮನೆಗೆ ಹೋಗ್ತಾರೆ ಮತ್ತು ಅವ್ರಿಗೆ ರಜಾ ಭಾನುವಾರ ಆ ಥರದ್ದು ಇರೋದಿಲ್ಲ. ಇನ್ಫ್ಯಾಕ್ಟ್ ಕಾಫಿ ಎಸ್ಟೇಟ್ಗಳಲ್ಲಿ 1 kg ಕಾಫಿ ಬೀಜ ಕೊಯ್ಲು ಮಾಡುವುದಕ್ಕೆ 8 ರೂಪಾಯಿ ಸ್ಥಳೀಯರಿಗೆ ಕೊಡ್ತಿದ್ರೆ ಇವ್ರಿಗೆ 4 ರೂಪಾಯಿನಲ್ಲಿ ಕೆಲಸ ಮಾಡ್ಕೋಬೋದು, 7 ದಿವಸ ಕೆಲಸ ಮಾಡಿಸ್ಬೋದು, ಅಲ್ಲೇ ವಾಸ ಮಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚು ಕೆಲಸ ಮಾಡಿಸ್ಬೋದು. ಆದ್ದರಿಂದ ಅವ್ರ ಲಾಭ ಜಾಸ್ತಿ ಆಗುತ್ತೆ. ಲಾಭ ಜಾಸ್ತಿ ಆಗೋದ್ರಿಂದ ಯಾವುದೇ ಒಬ್ಬ ಬಂಡವಾಳಶಾಹಿ ವ್ಯಾಪಾರಿ ಯೋಚನೆ ಮಾಡೋ ಥರ ನೀನು ಎಲ್ಲಿಂದ ಬಂದಿದೆಯಾ ಅನ್ನೋದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೊಟ್ಟೆಪಾಡಿಗೆ ಬಂದವರು ಕೂಡ ಇಲ್ಲೇನು ಉಗ್ರಗಾಮಿ ಕೆಲಸ ಮಾಡೋದಕ್ಕೆ ಬರೋದಿಲ್ಲ, ಹೊಟ್ಟೆಪಾಡಿಗೋಸ್ಕರ ಬಂದಿರ್ತಾರೆ. ಆದರೂ ಅಕ್ರಮವಾಗಿ ಬಂದಿರ್ತಾರೆ, ಆದ್ದರಿಂದ ಅವ್ರನ್ನ ನೀವು ಪತ್ತೆ ಹಚ್ತೀರಿ. ಅಷ್ಟರ ಮಟ್ಟಿಗೆ ಅದು ನಡ್ಕೊಂಡು ಹೋಗ್ತಾ ಇದೆ. ಆದರೆ ಉಳಿದಂತೆ ಅನುಮಾನ ಬಂದರೆ ಅಲ್ಲಿ ಹೆಂಗೆ ಪತ್ತೆ ಹಚ್ಚಿದ್ರು? SIR ಮೂಲಕ ಪತ್ತೆ ಹಚ್ಚಿದ್ದಲ್ಲ ಆ 8 ಜನರನ್ನು ಕೂಡ. ಅವರನ್ನು ಪತ್ತೆ ಹಚ್ಚಿದ್ದು ಇತರ ಕ್ರಮಗಳ ಮೂಲಕವೇ, ಅದು ಯಾವತ್ತಿಗೂ ಇದ್ದೇ ಇದೆ. SIR ಮೂಲಕ ನೀವೇನು ಮಾಡ್ತೀರಿ? ಪ್ರತಿಯೊಬ್ಬರನ್ನೂ ಅನುಮಾನಿತರನ್ನಾಗಿ ನೋಡ್ಬೋದು ಅಂತಿದೆ ನಿಮಗೆ ಅವಕಾಶ. ಪ್ರತಿಯೊಬ್ಬನೂ ಅನುಮಾನಾಸ್ಪದ ವಿದೇಶಿಯ. SIR ಅಂದರೆ ಪ್ರತಿಯೊಬ್ಬರೂ ನಾವು ಈ ದೇಶದ ನಾಗರಿಕರು ಅಂತ ನಿಮ್ಮ ಎದುರಿಗೆ ಸಾಬೀತು ಮಾಡ್ಕೊಳ್ತಾ ಹೋಗಬೇಕು. ಮತ್ತು ನಿಮಗೆ ಅನುಮಾನ ಬಂದರೆ ನಾಗರಿಕತ್ವವನ್ನು ನಾನು ಸಾಬೀತು ಮಾಡ್ಕೊಳ್ಳೋದಕ್ಕೆ ನಮ್ಮ ಅಪ್ಪ ಅಮ್ಮ 2002ರಲ್ಲಿ ಇಲ್ಲಿ ಮತದಾರರಾಗಿದ್ದರು ಅಂತ ಅಂದ್ಬಿಟ್ಟು ನಾನು ಅದಕ್ಕೊಂದು ಡಾಕ್ಯುಮೆಂಟ್ ಕೊಡಬೇಕು. ಅಥವಾ ಅದಿಲ್ಲ ಅಂದರೆ ನನ್ನ ಹತ್ರ ಇಲ್ಲದ 11 ಡಾಕ್ಯುಮೆಂಟ್ಗಳಲ್ಲಿ ಒಂದು ಕೊಟ್ಟು ನಿಮ್ಮನ್ನು ನಾನು ತೃಪ್ತಿಪಡಿಸಬೇಕು. ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ ಅಂದರೆ ನಾನು ಅರ್ಹನಾಗಿದ್ದರು, 16 ಚುನಾವಣೆಯಿಂದ ಓಟ್ ಹಾಕ್ತಿದ್ರು, ನಾನು ಬಡವ, ದಮನ, ದಲಿತ, ಆದಿವಾಸಿ, ವಲಸೆ ಕಾರ್ಮಿಕ, ಲಿಂಗಾಂತರಿ ಸಮುದಾಯಕ್ಕೆ ಸೇರಿದವನು ಅನ್ನುವ ಏಕೈಕ ಕಾರಣಕ್ಕೆ ನನ್ನ ನಾಗರಿಕತ್ವ ನನ್ನ ಓಟಿನ ಹಕ್ಕು ಹೋಗುತ್ತೆ. ಕರ್ನಾಟಕದಲ್ಲಿ ಈಗ 5,20,000 ಜನರನ್ನು ಅದರ್ಸ್ ಪಟ್ಟಿಗೆ ಸೇರಿಸಿದ್ದೀರಿ. ಈ ಅದರ್ಸ್ನಲ್ಲಿ ಹೆಂಗೆ ನೀವು ಅನುಮಾನಿತ ವಿದೇಶಿ ವಲಸಿಗ ಅಂತ ಹೆಂಗೆ ಪತ್ತೆ ಹಚ್ತೀರಿ? ಪ್ರಶ್ನೆ ಏನಪ್ಪ ಅಂದರೆ ಅದು ಕೇವಲ 5 ಲಕ್ಷ ಆಗಲೂ ಕೂಡ, ಅದರಲ್ಲೂ ಕೂಡ ಸಹಿಯಾಗಿ ಹೆದರಿರೋಂಥವ್ರು ಅನ್ಬುಕುಮಾರ್ ಅವರು ಹೇಳ್ತಿರೋ ಪ್ರಕಾರ 90% ಆಗ ಭಯಪಟ್ಟು ಸಹಿ ಹಾಕ್ದಿರೋರು ಮಾತ್ರ ಇದ್ದಾರೆ. ಅನುಮಾನಾಸ್ಪದ ವಿದೇಶೀಯ ಅಂತ ಹೇಳುವುದಕ್ಕೆ ಯಾವುದೇ ಪುರಾವೆಗಳು ಇದರಲ್ಲಿ ಇಲ್ಲವೇ ಇಲ್ಲ. ಹಾಗೇನಾದರೂ ಇದ್ದ ಪಕ್ಷದಲ್ಲಿ ಇಷ್ಟೊತ್ತಿಗಾಗಲೇ ಸಕ್ಷಮ ಪ್ರಾಧಿಕಾರಕ್ಕೆ ಅನ್ಬುಕುಮಾರ್ ಅವರು ವರದಿಯನ್ನು ಕೊಡಬೇಕಾಗಿತ್ತು. ಯಾವ ರಾಜ್ಯದಲ್ಲೂ ಕೊಟ್ಟಿಲ್ಲ, ಈ ರಾಜ್ಯದಲ್ಲೂ ಕೊಡ್ತಾ ಇಲ್ಲ. ಹಾಗಾದರೆ ಅನುಮಾನಿತ ವಿದೇಶಿಯರನ್ನು ಪತ್ತೆ ಹಚ್ಚಿ ಹೊರದಬ್ಬುವುದಕ್ಕೆ SIR ಅನ್ನುವುದೇ ಎಷ್ಟು ಹಾಸ್ಯಾಸ್ಪದವಾದದ್ದು, ದುರುದ್ದೇಶದಿಂದ ಪೂರಿತವಾದದ್ದು ಮತ್ತು SIR ಇಂದ ಅದು ಸಾಧನೆ ಆಗುತ್ತಿಲ್ಲ ಅನ್ನುವುದು ಸ್ಪಷ್ಟವಾಗುತ್ತೆ. SIR ಇಂದ ಏನನ್ನು ಸಾಧನೆ ಮಾಡ್ತಿದ್ದಾರೆ? ಇದೇ ಎಲ್ಲರ ಮೇಲೂ ಕೂಡ ನೀವು ವಿದೇಶಿಯರು ಅಂತ ಗೂಬೆ ಕೂರಿಸಿ ಈ ದೇಶದಲ್ಲಿ 77 ವರ್ಷ ಆದರೂ ಹೊಟ್ಟೆಪಾಡಿಗೆ ಅತ್ಯಂತ ತತ್ವಾರ ಅನುಭವಿಸ್ತಿರೋ ಸಾಮಾನ್ಯ ಜನರ ಮೇಲೆ ಇನ್ನೊಂದಷ್ಟು ಆತಂಕವನ್ನು, ಭಯೋತ್ಪಾದಕ ಅನ್ನೋ ಹಣೆಪಟ್ಟಿಯನ್ನು ಕೊಟ್ಟು ಯಾರನ್ನು ಕರ್ನಾಟಕದಲ್ಲಿ 1,10,00,000 ಜನರಲ್ಲಿ ಹೆಚ್ಚು ಕಡಿಮೆ 66 ಲಕ್ಷ ಜನ ಅಂದರೆ ಹೊಟ್ಟೆಪಾಡಿಗೆ ಸ್ಥಳಾಂತರಗೊಂಡವರನ್ನು ಕೂಡ ನೀವೇನು ಮಾಡ್ತಾಯಿದ್ದೀರಿ? ಅವರೆಲ್ಲರೂ ಅನುಮಾನಿತರು ಅನ್ನೋ ರೀತಿಯಲ್ಲಿ ನೀವು ಮಾಡ್ತಾಯಿದ್ದೀರಿ. ಅಲ್ಲೂ ಇಲ್ಲ, ಮೂಲ ಊರಿನಲ್ಲೂ ಅವರಿಲ್ಲ, ಈ ಊರಿನಲ್ಲೂ ಇಲ್ಲ. ಎಲ್ಲಿಗೆ ಶಿಫ್ಟ್ ಆಗ್ತಿದ್ದಾರೆ? ಗುಲ್ಬರ್ಗದಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಹೊಟ್ಟೆಪಾಡಿಗೆ, ಅಥವಾ ಇಲ್ಲಿ ಬದುಕೋಕ್ಕಾಗಲ್ಲ ಅಂತ ವಾಪಸ್ ತಮ್ಮೂರಿಗೆ ಶಿಫ್ಟ್ ಆಗ್ತಾರೆ. ಗುಲ್ಬರ್ಗದಲ್ಲಿ 22% ASDDO, ಬೆಂಗಳೂರಿನಲ್ಲಿ 50% ASDDO. ಗುಲ್ಬರ್ಗದಿಂದಲೂ ಶಿಫ್ಟ್ ಆಗ್ತೀನಿ, ಬೆಂಗಳೂರಲ್ಲೂ ಶಿಫ್ಟ್ ಆಗ್ತೀನಿ, ನರಕಕ್ಕೆ ಶಿಫ್ಟ್ ಆಗಬೇಕಷ್ಟೆ. ಅಂದರೆ ಶಾಶ್ವತವಾಗಿ ಈ ದೇಶದ ದಲಿತ ದಮನಿತ ಸಮುದಾಯವನ್ನು ಇದ್ದರೂ ಇಲ್ಲದಂತೆ ಮಾಡುವ 50% ಬೆಂಗಳೂರು ಜನ 2025ರಲ್ಲಿ ಓಟ್ ಹಾಕಿದ್ದಾರೆ, ಈಗಾಗಲೇ ಸತ್ತೋಗಿದ್ದಾರೆ ಅನ್ನೋ ಲೆಕ್ಕ ತೋರಿಸ್ತಿದ್ದಾರೆ. ನಾನು ಆಗಲೇ ಹೇಳಿದಾಗೆ 16 ಲಕ್ಷ ಜನ 2025 ನಂತರ ಸತ್ತೋದ್ರ. ಹಾಗಾದರೆ ಸರಾಸರಿ ಸಾವು 4.5 ಲಕ್ಷ ಅಷ್ಟೇ ನಮ್ಮ ಕರ್ನಾಟಕ ರಾಜ್ಯದ್ದು, 4 ಪಟ್ಟು ಹೆಂಗೆ ಜಾಸ್ತಿ ಆಯಿತು? ಅಂದರೆ SIR ಪ್ರಕ್ರಿಯೆಯೇ ರದ್ದಾಗಬೇಕು. ಇದರೊಳಗಡೆ ಸಾಮಾನ್ಯ ಜನರು ತಮ್ಮ ನಾಗರಿಕತ್ವವನ್ನಾಗಲಿ ಮತದಾನವನ್ನಾಗಲಿ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಈಗಾಗಲೇ ಸುಮಾರಷ್ಟು ಸತಿಯಿಂದ ಪ್ರಜ್ಞಾವಂತರು, ಹೋರಾಟಗಾರರು ಹೇಳ್ತಾನೆ ಬಂದಿದ್ದರು. ಕೆಲವಷ್ಟು ಜನ ಹೇಗೋ ಇದರೊಳಗಡೆ ತಾವು ಸರ್ಕಾರವನ್ನು ಕೆಲವು ಡಾಕ್ಯುಮೆಂಟ್ಗಳನ್ನ ಕೊಡೋ ಥರ ಮಾಡಿ ಒಳಗಡೆಯಿಂದ ಸುಧಾರಣೆ ಸಾಧ್ಯವ ಅನ್ನೋ ಒಂದು ಯೋಚನೆಯನ್ನು ಕೂಡ ಮಾಡಿದ್ರು. ಸಕಾರಣವಾದಂಥ ಸದುದ್ದೇಶದ ಪ್ರಯತ್ನಗಳನ್ನೇ ಮಾಡಿದ್ರು. ಅದು ಕೂಡ ತುಂಬ ಸ್ಪಷ್ಟವಾಗಿ ಕರ್ನಾಟಕದಲ್ಲಿ ಸಾಧ್ಯವಿಲ್ಲ ಅಂತ ಸಾಬೀತಾಗಿದೆ. ಯಾಕಂದರೆ ಕರ್ನಾಟಕದಲ್ಲಿ GBA ಎಲೆಕ್ಷನ್ ಬರಬೇಕು ಅನ್ನೋ ಕಾರಣಕ್ಕೆ ಕರ್ನಾಟಕ ಸರ್ಕಾರವೇ ಒಂದು ಕಡೆ
ಕೇಂದ್ರ ಚುನಾವಣಾ ಆಯೋಗ SIR ಮಾಡ್ತಿರ್ಬೇಕಾದ್ರೆ ತಾನು ಒಂದು ಪರ್ಯಾಯವಾದಂಥ SIR ಮಾಡೋಕ್ಕೆ ಹೋದಾಗ ಹೈಕೋರ್ಟು ಅದಕ್ಕೆ ತಡೆಯನ್ನು ಒಡ್ಡಿದೆ, ಅದನ್ನು ರದ್ದು ಮಾಡಿದೆ. SIR ಮಾಡುವ ಪರಮ ಅಧಿಕಾರ ಸಂವಿಧಾನವ SIR ಮಾಡುವ ಅಧಿಕಾರ ಕೊಟ್ಟೇ ಇಲ್ಲ. ಫಸ್ಟ್ ಆಫ್ ಆಲು IR ಅಥವಾ SR ಮಾಡುವ ಅಧಿಕಾರವನ್ನು ಮಾತ್ರ ಸಂವಿಧಾನ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದು. ಆದರೆ ಆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ಚುನಾವಣಾ ಆಯೋಗ, ಮೋದಿ ಸರ್ಕಾರದ ಅಡಿಯಲ್ಲಿರುವ ಚುನಾವಣಾ ಆಯೋಗ SIR ಅನ್ನುವ ಸಂವಿಧಾನ ಬಾಹಿರವಾದಂಥ ಪ್ರಕ್ರಿಯೆಗೆ ಮುನ್ನುಗ್ತು. ಆ ಪ್ರಕ್ರಿಯೆಯನ್ನು ಮಾಡುವುದಕ್ಕೆ ಮೇ 27ನೇ ತಾರೀಕು ಸುಪ್ರೀಂ ಕೋರ್ಟು ಕೂಡ ಅದಕ್ಕೆ ಅಸಂವಿಧಾನಿಕವಾಗಿ ಮತ್ತು ಅತ್ಯಂತ ಬೇಜವಾಬ್ದಾರಿಯಾಗಿ ಅದಕ್ಕೆ ಮನ್ನಣೆ ನೀಡಿತು. ಆದರೆ ವಿಷಯ ಏನಪ್ಪ ಅಂತಂದರೆ ಆರ್ಟಿಕಲ್ 324 ಪ್ರಕಾರ ಕೇಂದ್ರದ ರಾಷ್ಟ್ರಪತಿ ಚುನಾವಣೆ, ಉಪರಾಷ್ಟ್ರಪತಿ ಚುನಾವಣೆ, ರಾಜ್ಯಸಭೆ ಮತ್ತು ಲೋಕಸಭಾ ಚುನಾವಣೆ ಮತ್ತು ಎಲ್ಲ ರಾಜ್ಯದ ಶಾಸನ ಸಭೆಗಳ ಚುನಾವಣೆಗೆ ಮತಪಟ್ಟಿಯನ್ನು ತಯಾರು ಮಾಡುವುದು, ಚುನಾವಣೆಯನ್ನು ನಡೆಸುವುದು ಅದರ ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಚುನಾವಣಾ ಆಯೋಗದ್ದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು. 1993-94ರಲ್ಲಿ ಏನು 73ನೇ ತಿದ್ದುಪಡಿಯಾಗಿ ಸ್ಥಳೀಯ ಸಂಸ್ಥೆಗಳ ರಚನೆ ಅದು, ಲೋಕಸಭೆ, ಗ್ರಾಮಸಭೆ, ನಗರ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳೇನಿದ್ವು ಅಥವಾ ಈ ಕಾರ್ಪೊರೇಷನ್ಗಳು ಇವೆಲ್ಲ ಏನಿದ್ವು, ಈ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ಮಾಡುವ ಜವಾಬ್ದಾರಿಯನ್ನು ರಾಜ್ಯಗಳು ಅಧೀನಲ್ಲಿ ಬರುವಂತಹ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗಿದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅದು ಇದೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಇದೆ. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ರಾಜ್ಯದ ಶಾಸನ ಸಭೆಗಳಿಗೆ, ಲೋಕಸಭೆಗೆ, ರಾಜ್ಯಸಭೆಗೆ, ರಾಷ್ಟ್ರಪತಿಗೆ ಇವುಗಳಿಗೆ ಮತಪಟ್ಟಿ ತಯಾರಿಸುವುದು ಅದೆಲ್ಲದರ ಜವಾಬ್ದಾರಿ ಅದು. ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೇವಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಮಾತ್ರ ತನ್ನ ಮತಪಟ್ಟಿಯನ್ನು ತಯಾರು ಮಾಡುತ್ತೆ ಮತ್ತು ಆ ಚುನಾವಣೆಯನ್ನು ಮಾಡುತ್ತೆ. ಇದು ತಯಾರಿಸುವ ಮತಪಟ್ಟಿ ರಾಜ್ಯ ಶಾಸನ ಸಭೆಗೆ ಅನ್ವಯ ಆಗುವುದಿಲ್ಲ. ಇದು ಮೊದಲನೇದು. ಎರಡನೇದು, ಈ ಮತಪಟ್ಟಿಯನ್ನು ರಾಜ್ಯ ಶಾಸನ ಸಭೆಗೆ, ಲೋಕಸಭೆಗೆ ಏನು ಕೇಂದ್ರ ಚುನಾವಣಾ ಆಯೋಗ ಮಾಡುತ್ತೆ, ಅದಕ್ಕೆ ಬೇಕಾದ ವಿಧಿವಿಧಾನವನ್ನು ರೂಪಿಸುವ ಸಂಪೂರ್ಣ ಪರಮಾಧಿಕಾರ ಕೇಂದ್ರ ಚುನಾವಣಾ ಆಯೋಗಕ್ಕೆ. ಮತ್ತು ಆ ಕಾಲಘಟ್ಟದಲ್ಲಿ ಚೀಫ್ ಎಲೆಕ್ಟ್ರಲ್ ಆಫೀಸರ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಲ್ಲ, ಚೀಫ್ ಎಲೆಕ್ಟ್ರಲ್ ಆಫೀಸರ್ ನಮ್ಮ ಅನ್ಬು ಕುಮಾರ್ ಇವರುಗಳೆಲ್ಲ ಯಾರಿದ್ದಾರೆ, ಅವರೆಲ್ಲರೂ ಕೂಡ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನ ಶಿಸ್ತಿಗೆ ಒಳಪಡುತ್ತಾರೆ. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನ ಎಲ್ಲ ಬಗೆಯ ನೀತಿ ನಿಯಮಗಳನ್ನು, ಮಾರ್ಗದರ್ಶನವನ್ನು ಮಾತ್ರ ಅವರು ಅನುಸರಿಸಬೇಕಾಗುತ್ತೆ. ಕರ್ನಾಟಕದ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೆ ಸಮಾಲೋಚನೆ ಅಥವಾ ಸಲಹೆಯನ್ನು ಕೊಡುವಂತಹ ಅವಕಾಶ ಮಾತ್ರ ಇರುತ್ತೆ. ಮತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಅಂತಿಮವಾಗಿ ತನ್ನ ತೀರ್ಪನ್ನು ಕೊಡುವ ಅಧಿಕಾರ ಸುಪ್ರೀಂ ಕೋರ್ಟ್ ಹೊಂದಿರುತ್ತೆ. ಮೊನ್ನೆ ಕರ್ನಾಟಕದ ಪ್ರಜ್ಞಾವಂತ ನಾಗರಿಕರು ಉದಯನೂರು ಮಹಾದೇವ ಅವರು ಇತ್ಯಾದಿಗಳು ಒಟ್ಟು ಸೇರಿ ಈ ಒಟ್ಟಾರೆ ಪ್ರಕ್ರಿಯೆಯಲ್ಲಿ ಹೆಂಗೆ ಸಂವಿಧಾನ ಕೊಟ್ಟಿರುವ ಹಕ್ಕುಗಳನ್ನು ಕರ್ನಾಟಕದಲ್ಲಿ SIR ಮೂಲಕ ಜನ ಕಳ್ಕೊತಿದ್ದಾರೆ, ಆದ್ದರಿಂದ ಅವಧಿನಾದರೂ ವಿಸ್ತರಣೆ ಮಾಡಬೇಕು, ಆ ಥರ ಮಾರ್ಗದರ್ಶನ ಕೊಡಬೇಕು ನೀವು ಅಂಥೇಳಿ ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ನೇತೃತ್ವದ ದ್ವಿಸದಸ್ಯ ಪೀಠ ಕೂಡ ಇಲ್ಲ, ಇದರ ಬಗ್ಗೆ ಪರಿಣಿತವಾದಂಥ ಸಂಸ್ಥೆ ಚುನಾವಣಾ ಆಯೋಗವೇ ಮತ್ತು ಈ ಬಗೆಯ ಎಲ್ಲ ಬಗೆಯ ಅಹವಾಲುಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಪರಿಶೀಲಿಸ್ತಿರೋದ್ರಿಂದ ನಾವು ಅದರಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ. ಹಾಗೂ ಸಮಯಾವಕಾಶವನ್ನು ವಿಸ್ತರಣೆ ಮಾಡಬೇಕು ಅನ್ನುವ ಅಗತ್ಯ ಇದ್ದರೆ ಆ ಅಗತ್ಯವನ್ನು ಪರಿಗಣಿಸುವ ಪರಿಜ್ಞಾನ ಚುನಾವಣಾ ಆಯೋಗಕ್ಕಿದೆ, ಆದ್ದರಿಂದ ನಾವು ಈಗ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತಂದ್ಬಿಟ್ಟು ಕೈ ತೊಳ್ಕೊಂಡಿದ್ದಾರೆ. ಸೊ ಹೀಗಾಗಿ ಚುನಾವಣಾ ಆಯೋಗ ಯಾವ ವಿಧಿವಿಧಾನಗಳನ್ನು ರೂಪಿಸಿದೆ, ಆ ವಿಧಿವಿಧಾನಗಳನ್ನು ಬದಲಾಯಿಸಲು ಆದೇಶ ಕೊಡುವ ಅಧಿಕಾರ ಕರ್ನಾಟಕ ಸರ್ಕಾರಕ್ಕಿಲ್ಲ. ಸಂವಿಧಾನದ ಪ್ರಕಾರ ಮನವಿಯನ್ನು ಸಲ್ಲಿಸ್ಬೋದು, ಆ ಮನವಿಯನ್ನು ಪುರಸ್ಕರಿಸಲಿಲ್ಲ ಅಂತಂದರೆ ನೀವು ಪುರಸ್ಕರಿಸಲಿಲ್ಲ ನೋಡಿ ಅಂತ ಕೋರ್ಟ್ಗೆ ಹೋಗೋ ಅಧಿಕಾರವು ಈ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕಿಲ್ಲ. ಹೀಗಾಗಿ ನೀವು ಅತ್ಯಂತ ಪಾರದರ್ಶಕವಾಗಿ, ಉದಾಹರಣೆಗೆ ಒಂದು ಸೋಷಿಯಲ್ ಆಡಿಟ್ ಮಾಡಬೇಕು ಅನ್ನುವಂತಹ ಒಂದು ಡಿಮ್ಯಾಂಡ್ ಇದೆ, ಅದು ಅತ್ಯಂತ ಪ್ರಜಾತಾಂತ್ರಿಕವಾದಂಥ ಡಿಮ್ಯಾಂಡ್. ಉದಾಹರಣೆಗೆ ಒಂದು ಗ್ರಾಮದಲ್ಲಿ, ಒಂದು ವಾರ್ಡಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅರ್ಹ ಮತದಾರನ ಹೌದಾ ಅಲ್ವಾ ಅಂಥೇಳಿ ಈಗ ನೀವೇನು ಮಾಡ್ತಿದ್ದೀರಿ, ಅಕ್ಕಪಕ್ಕದಲ್ಲಿರೋ 4 ಜನರು ನೋಡಿ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಬರ್ಕೊಂಡು ಹೋಗ್ತಿದ್ದೀರಿ. ಅದರ ಬದಲು ಗ್ರಾಮ ಸಭೆಯನ್ನು, ವಾರ್ಡ್ ಸಭೆಯನ್ನು ಕರೆದು ಅಲ್ಲಿ ಜನರ ಸಮ್ಮುಖದಲ್ಲಿ ಅಲ್ಲಿರುವಂಥವರು ನಿಜಕ್ಕೂ ಕೂಡ ಇದರ ಇಲ್ವಾ ಅಂತ ಜನರ ಅಭಿಪ್ರಾಯದ ಮೇರೆಗೆ ಅದನ್ನು ಪರಿಶೀಲಿಸುವುದು ಇದ್ದಿದ್ದರಲ್ಲಿ ಪ್ರಜಾತಾಂತ್ರಿಕವಾದದ್ದು. ಆದರೆ ಒಂದು ಫ್ಯಾಸಿಸಮ್ ಬೆಳೆದಿರುವಂತಹ ಕೋಮು ಧ್ರುವೀಕರಣಗೊಂಡಿರುವ ಸಮಾಜದಲ್ಲಿ ಇದೂ ಕೂಡ ಕೋಮುವಾದಕ್ಕೆ ಹೆಂಗೆ ಬಳಕೆ ಆಗ್ಬೋದು ಅನ್ನೋ ಒಂದು ಅಪಾಯ ಇದ್ದರೂ ಕೂಡ ಅಧಿಕಾರಿಗಳಿಗೆ ಎಲ್ಲವನ್ನೂ ಬಿಡದೀರ ಸಮಾಜ ಮತ್ತು ಜನರು ಮಧ್ಯಪ್ರವೇಶ ಮಾಡಿ ಪ್ರಜಾತಾಂತ್ರಿಕಗೊಳಿಸುವುದು ಒಂದು ಉತ್ತಮ ಆದರ್ಶ. ಆದರೆ
ಅದು ಈಗಿರುವ ಕಾನೂನಡಿನಲ್ಲಿ ಇಲ್ಲ. ಗ್ರಾಮ ಸಭೆಯನ್ನು ನಡೆಸಬೇಕು ಏನಿದೆ 2023ರಲ್ಲಿ IR ಮತ್ತು SR ಮಾಡುವಾಗ ಯಾವ ರೀತಿ ವಿಧಾನಗಳನ್ನು ಅನುಸರಿಸಬಹುದು ಅಂತ ಹೇಳಲಾಗಿದೆ ಅಂದರೆ, ಕರಡು ಪಟ್ಟಿಯನ್ನು ತಯಾರು ಮಾಡಿದ ನಂತರ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ವಾರ್ಡ್ ಆಫೀಸ್ಗಳಲ್ಲಿ ಕರಡು ಪಟ್ಟಿಯನ್ನು ಪ್ರದರ್ಶನಕ್ಕಿಡಬೇಕು. ಗ್ರಾಮ ಪಂಚಾಯಿತಿನಲ್ಲಿ ಮತ್ತು ವಾರ್ಡ್ ಸಭೆಗಳಲ್ಲಿ ಪರಿಶೀಲನೆಗೆ ಒಳಪಡಿಸಬೇಕು ಅಂತಿಲ್ಲ. ಅದು 2023ರ ಮಾರ್ಗದರ್ಶನದ IR ಮತ್ತು SRಗೆ ಸಂಬಂಧಪಟ್ಟಂಥ ಮಾರ್ಗಸೂಚನೆ. SIRಗೆ ಒಂದು ಪ್ರತ್ಯೇಕವಾದಂಥ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಆ ಥರ ಮಾರ್ಗಸೂಚಿಯನ್ನು ಹೊರಡಿಸುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ ಅಂತ ಸುಪ್ರೀಂ ಕೋರ್ಟ್ ಕೂಡ ಎತ್ತಿಡಿದಿದೆ. ಅದರಲ್ಲೂ ಕೂಡ ಏನು ಹೇಳಲಾಗಿದೆ ಅಂತಂದರೆ, ಈ ಕರಡು ಪಟ್ಟಿ ಏನು ತಯಾರಾಗುತ್ತೆ ಆಗಸ್ಟ್ 17ಕ್ಕೆ, ಅದನ್ನು ಗ್ರಾಮ ಪಂಚಾಯಿತಿನಲ್ಲಿ ಜನರು ನೋಡುವುದಕ್ಕೆ ಪ್ರದರ್ಶನಕ್ಕೆ ಇಡಬಹುದು, ಪರಿಶೀಲನೆಗಲ್ಲ. ಜನರು ಪರಿಶೀಲಿಸಿ ಇಲ್ಲ ಇದನ್ನು ಸೇರಿಸಿ ಅಂತ ಹೇಳಿದ್ರೆ ಅದಕ್ಕೊಂದು ಪ್ರಕ್ರಿಯೆ ಹೇಳಿ ಜನರ ಒಪ್ಪಿಗೆ ಮೇರೆಗೆ ಸೇರಿಸ್ಕೊಡ್ಬೇಕು ಅನ್ನೋದು ಇಲ್ಲವೇ ಇಲ್ಲ ಇದರಲ್ಲಿ. ಸೊ ಹೀಗಾಗಿ ಗ್ರಾಮ ಸಭೆ ಇರ್ಬೋದು, ಮತ್ತೊಂದಿರ್ಬೋದು, ಅದು ಆದರ್ಶಯುತವಾದ ಬೇಡಿಕೆಯ ಹೊರತು ಇವತ್ತಿನ ಕಾಲಘಟ್ಟಕ್ಕೆ ನಿಯಮಗಳಿಗೆ ಅದಿಲ್ಲ. ಅದಕ್ಕೆ ಪಾರ್ಲಿಮೆಂಟಲ್ಲೇ ಒಂದು ಕಾನೂನು ಬರಬೇಕು, ಕಾನೂನು ತಿದ್ದುಪಡಿಯಾಗಿ ಆ ರೀತಿಯಾದಂಥ ಒಂದು ಅಧಿಕಾರ ಗ್ರಾಮ ಸಭೆಗಳಿಗೆ ಬರಬೇಕು. ಆದರೆ ಇವತ್ತಿರುವ ಕಾನೂನು ಮತ್ತು ಸಂವಿಧಾನದ ಪ್ರಕಾರ ಇದು ಸಂಪೂರ್ಣವಾಗಿ ಕೇಂದ್ರದ ಚುನಾವಣಾ ಆಯೋಗದ ಸುಪರ್ದಿಗೆ ಒಳಪಡುತ್ತೆ. ಎರಡನೇದು, ಈಗ ಮತ್ತೊಂದೇನು ಮಾಡಿದ್ದಾರೆ, ನಾವು ಇಲ್ಲಿ ಪರಿಶೀಲಿಸುತ್ತಿರುವುದು ಮತದಾರರ ಅರ್ಹತೆಯನ್ನಲ್ಲ, ನಾಗರಿಕತ್ವದ ಪರಿಶೀಲನೆ. ಅಂದರೆ ನೀವು ನಾಗರಿಕರಲ್ಲ, ಶಾಸನಸಭಾ ಚುನಾವಣೆಯಲ್ಲಿ ನಿಮಗೆ ಮತದಾರಿಕೆ ಮಾಡುವ ಹಕ್ಕಿಲ್ಲ ಅಂತ ಕೇಂದ್ರ ಚುನಾವಣಾ ಆಯೋಗ ಹೇಳಿದ್ರೆ, ಸರಿ ಶಾಸನಸಭೆಗೆ ಓಟ್ ಹಾಕಕ್ಕೆ ನನಗೆ ಹಕ್ಕಿರಲ್ಲ, ಸ್ಥಳೀಯ ಸಂಸ್ಥೆಗಳಿಗೆ ಓಟ್ ಹಾಕಕ್ಕೆ ನನಗೆ ಹಕ್ಕಿರುತ್ತೆ ಅನ್ನೋ ಥರ ದ್ವಂದ್ವ ಸಾಧ್ಯ ಇಲ್ವಲ್ಲ. ನಾನು ನಾಗರಿಕ ಅಲ್ಲ ಅಂತ ಅದು ಹೇಳಿದ್ರೆ ಈ ದೇಶದಲ್ಲಿ ಎಲ್ಲೂ ನನಗೆ ಓಟ್ ಹಾಕಕ್ಕೆ ಹಕ್ಕಿರೋದಿಲ್ಲ. ಹೀಗಾಗಿ ಏನು ಮಾಡಿದೆ, ಮೇ 27ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶ, ಎಲ್ಲ ಚುನಾವಣಾ ಚೀಫ್ ಎಲೆಕ್ಟ್ರಲ್ ಆಫೀಸರ್ಗಳು SIR ಮುಗಿದ ನಂತರ 4 ವಾರದ ಒಳಗಡೆ ಗೃಹ ಇಲಾಖೆಯ ಸಕ್ಷಮ ಪ್ರಾಧಿಕಾರಕ್ಕೆ ಅನುಮಾನಿತ ವಿದೇಶಿಯರ ಪಟ್ಟಿಯನ್ನು ಕಳಿಸಬೇಕು. ಹಾಗೂ ಆ ಸಕ್ಷಮ ಪ್ರಾಧಿಕಾರ, ಕೇಂದ್ರದ ಗೃಹ ಇಲಾಖೆಯ ಸಕ್ಷಮ ಪ್ರಾಧಿಕಾರ ಮುಂದಿನ ಲೋಕಸಭೆ, ಶಾಸನಸಭೆ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮುಂಚೆ ಈ ನಾಗರಿಕರು ಯಾರು ಹೌದು ಅಲ್ವಾ ಅನ್ನೋದನ್ನು ಪರಿಶೀಲಿಸಿ ಘೋಷಿಸಬೇಕು. ಅಂದರೆ ಏನಾಯಿತು, ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಬೇಕಂದ್ರೂ ಕೂಡ SIR ಪ್ರಕ್ರಿಯೆಯಲ್ಲಿ ನಾಗರಿಕನಲ್ಲ ಅಂತ ಸಾಬೀತರಾದವರು ಗೃಹ ಇಲಾಖೆಯಿಂದ ನಾಗರಿಕರು ಅಂತ ಸರ್ಟಿಫಿಕೇಟ್ ತೊಗೊಂಬಂದರೆ ಸ್ಥಳೀಯ ಸಂಸ್ಥೆಗಳಲ್ಲೂ ಮತದಾರ ಅಂತಾಗುವಂಥದ್ದು. ಹೀಗಾಗಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ತನ್ನಂತೆ ತನ್ನ ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ಪ್ರತ್ಯೇಕ ಮತಪಟ್ಟಿಯನ್ನು ತಯಾರು ಮಾಡುವ ಹಕ್ಕನ್ನು ಪರೋಕ್ಷವಾಗಿ ಸುಪ್ರೀಂ ಕೋರ್ಟ್ ಕಸಿದಿದೆ. ಅಂದರೆ SIRನ್ನು ಯಾವುದೇ ಪ್ರಜಾತಾಂತ್ರಿಕ ಸಾಧನಗಳ ಮೂಲಕ ಪ್ರಜಾತಾಂತ್ರೀಕರಿಸುವ ಸಾಧ್ಯತೆಯೇ ಇಲ್ಲ. SIRನ ಅವರು ಡಿಸೈನ್ ಮಾಡಿದ್ದೇ ಪ್ರಧಾನವಾಗಿ ವಿದೇಶಿ ನುಸುಳುಕೋರರ ಭೂತವನ್ನು ಸೂಚಿಸ್ತಾ ಸಾಧ್ಯವಾದಷ್ಟು ಅರ್ಹ ಮತದಾರರನ್ನು, ತಮಗೆ ಓಟ್ ಹಾಕದ ಮತದಾರರನ್ನು ಹೊರಗಾಕುವುದಕ್ಕೆ. ಅದಕ್ಕೆ ಪೂರಕವಾಗಿ ಎಲೆಕ್ಷನ್ ಕಮಿಷನ್ನು ತನಗಿರುವ ಸಾಂವಿಧಾನಿಕ ಅಧಿಕಾರ ಬಳಸಿಕೊಂಡು ಅತ್ಯಂತ ದುರ್ಬಳಕೆ ಮಾಡಿಕೊಂಡು SIRನ ಡಿಸೈನ್ ಮಾಡಿತು. 2026ರ ಮೇ 27ರ ಸುಪ್ರೀಂ ಕೋರ್ಟಿನ ಆದೇಶ ಅದಕ್ಕೆ ಇನ್ನೊಂದಷ್ಟು ಮಾನ್ಯತೆಯನ್ನು ಕೊಡ್ತು. ಸೊ ಇವತ್ತು ನಮ್ಮೆದುರಿಗೆ ಈ SIRನ ಆ ರೀತಿ ಒಳಗಿಂದ ಬಗೆಹರಿಸುವ ಅಥವಾ ಎಲ್ಲರಿಗೂ ಅದನ್ನು ಹಕ್ಕನ್ನು ಕೊಡಿಸುವ ಮಾರ್ಗವೇ ಇಲ್ಲ. ಈಗ 1,11,00,000 ಜನ ಕರ್ನಾಟಕದಲ್ಲಿ ASDDY ಹೊರದಬ್ತಾರೆ. ಇದು ಇಷ್ಟಕ್ಕೆ ಮುಗಿಲಿಲ್ಲ. ಇದರಲ್ಲಿ ಇನ್ನೊಂದಿದೆ, 35 ಲಕ್ಷ ಜನ ಮ್ಯಾಪಿಂಗ್ ಆಗಿಲ್ಲ. ಮ್ಯಾಪಿಂಗ್ ಅಂದರೆ 2002ರ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರೋ ಅಥವಾ ನನ್ನ ತಂದೆ ತಾಯಿಯ ಹೆಸರೋ ಇರಬೇಕು. ಈಗ ಅದರಲ್ಲಿ ಒಂದು ದೊಡ್ಡ ಹೇರಾಫೇರಿ ಆಗಿರುವುದನ್ನು ನೋಡಿ. ಈ ಮ್ಯಾಪಿಂಗ್ ಏನು ಹೇಳಬೇಕು, 2002ರ ಮತಪಟ್ಟಿನಲ್ಲಿ ನನ್ನ ಹೆಸರಿದ್ದರೆ 2002ಕ್ಕೆ ಮುಂಚೆನೂ ಕೂಡ ನಾನು ಈ ದೇಶದಲ್ಲಿದ್ದೆ ಅಂತ ಸಾಬೀತಾಗುತ್ತೆ. ಆದ್ದರಿಂದ 2025ರ ನನ್ನ ಹೆಸರು 2002ರ ಹೆಸರ ಜೊತೆ ಮ್ಯಾಪಿಂಗ್ ಆದರೆ, ಮ್ಯಾಚ್ ಆದರೆ ನಾನು ಯಾವುದೇ ದಾಖಲೆ ತೋರಿಸ್ಬೇಕಾಗಿಲ್ಲ, ಯಾಕಂದರೆ ನಾನು ನಾಗರಿಕತ್ವ ಆಗಿದ್ದೀನಿ ಅಂತ ಸಾಬೀತಾಗ್ಬಿಡುತ್ತೆ. ವಿಷಯ ಏನು, 2002ರಲ್ಲಿ
3,85,00,000 ಜನ ಮತದಾರರಿದ್ದರು. 2002ರಲ್ಲಿ 3,85,00,000 ಮತದಾರರಿದ್ದರು. ಈಗ 5,54,00,000 ಮತದಾರರಿದ್ದಾರೆ. 3,85,00,000 ಜನ ಮತದಾರರಲ್ಲಿ ಪ್ರತಿ ವರ್ಷ 4.5 ಲಕ್ಷ ಜನ ಸಾಯ್ತಾರೆ ಅಂತ ಇಟ್ಕೊಂಡ್ರು ಕೂಡ 1 ಕೋಟಿ ಜನ ಸತ್ತೋಗಿದ್ದಾರೆ ಅಂತ ಇಟ್ಕೊಳ್ಳೋಣ. 3,85,00,000 ಜನರಲ್ಲಿ 1 ಕೋಟಿ ಜನ ಸತ್ತರೆ 2,85,00,000 ಜನ ಉಳ್ಕೊಂಡಿದ್ದಾರೆ ಅಂತಾಯಿತು. ಈ 2,85,00,000 ಜನರದ್ದು ಮ್ಯಾಪಿಂಗ್ ಆಗಬೇಕಲ್ಲ. ಮ್ಯಾಪಿಂಗ್ ಆದರೆ ನಾನು ಇನ್ಯಾವುದೂ ದಾಖಲೆಗಳು ತೋರಿಸ್ಬೇಕಾಗಿಲ್ಲ. ಆದರೆ ಚುನಾವಣಾ ಆಯೋಗವೇ ಕೊಟ್ಟಿರೋ ಅಂಕಿಅಂಶದ ಪ್ರಕಾರ 1,74,00,000 ಜನ ಮಾತ್ರ ಮ್ಯಾಪಿಂಗ್ ಆಗಿದ್ದಾರೆ. ಅಂದರೆ ಸುಮಾರು 1 ಕೋಟಿ ಜನ, ನಾನು ಹೇಳ್ತಿರೋದು 3,85,00,000 ಜನ ಇದ್ದರು ಕರ್ನಾಟಕದಲ್ಲಿ 2002ರಲ್ಲಿ. ಸರಾಸರಿ ವರ್ಷಕ್ಕೆ 4.5 ಲಕ್ಷ ಜನ ಸಾಯುವ ಲೆಕ್ಕದಲ್ಲಿ 1,84,00,000 ಜನ ಸತ್ತೋಗಿದ್ದಾರೆ. 3,85,00,000 ಜನರಲ್ಲಿ 1 ಕೋಟಿ ತೆಗೆದುಹಾಕಿದ್ರೆ 2,85,00,000 ಜನ ಮ್ಯಾಪ್ ಆಗಬೇಕಾಗಿತ್ತು. ಅದರಲ್ಲಿ 1,75,00,000 ಜನ ಮ್ಯಾಪ್ ಆಗಿದ್ರು ಅಂದರೆ ಇನ್ನು 1 ಕೋಟಿ ಜನ ಮ್ಯಾಪ್ ಆಗಿಲ್ಲ. ಮ್ಯಾಪ್ ಆಗಿಲ್ಲ ಅಂದರೆ ಅವರೆಲ್ಲ ಸತ್ತೋರ್ ಲೆಕ್ಕ ತೆಗೆದ್ವಿ, ಆಬ್ಸೆಂಟ್ ಆಗಿಬಿಟ್ರೆ, ಶಿಫ್ಟ್ ಆಗಿಬಿಟ್ರೆ. ಶಿಫ್ಟ್ ಆದರೆ ಎಲ್ಲೋ ಒಂದು ಕಡೆ ಹೋಗಿರಬೇಕಲ್ಲ, ಎಲ್ಲೋ ಒಂದು ಕಡೆ ಬದುಕಿರಬೇಕಲ್ಲ. ಇಡೀ ಭಾರತದಲ್ಲಿ ಎಲ್ಲ ರಾಜ್ಯದಿಂದಲೂ 20% ಶಿಫ್ಟ್ ಆಗಿಬಿಟ್ಟು ನಿಮ್ಗೆ ಒಟ್ಟಾರೆ 15% ಜನ ಇದರಲ್ಲಿ ಶಿಫ್ಟಿಂಗ್ಗೆ ಸುಮಾರು ಒಂದು 11% ಹೊರಗಾಗ್ಬಿಟ್ರೆ ಎಲ್ಲಿ ಶಿಫ್ಟ್ ಆದರು? ಭಾರತದಿಂದ ಆಚೆಗೆ ಶಿಫ್ಟ್ ಆಗಿಬಿಟ್ರೆ ಅವರೆಲ್ಲ. ಮ್ಯಾಪಿಂಗ್ ಆಗ್ತಿಲ್ಲ. 1 ಕೋಟಿ ಜನ ಮ್ಯಾಪಿಂಗ್ ಆಗ್ತಿಲ್ಲ. ಮ್ಯಾಪಿಂಗ್ ಯಾಕೆ ಆಗ್ತಿಲ್ಲ? ನೀವು ಸರಿಯಾದಂಥ ದಾಖಲೆಗಳನ್ನು 2002ರಲ್ಲಿ ಸರಿಯಾದ ದಾಖಲೆಗಳನ್ನು ಎಲೆಕ್ಷನ್ ಕಮಿಷನ್ ಸರಿಯಾಗಿ ಇಡದಿರುವ ಕಾರಣಕ್ಕಾಗಿ ಅವ್ರದ್ದು ಮ್ಯಾಪಿಂಗ್ ಆಗ್ತಿಲ್ಲ. ಇವತ್ತಿನ ಡಾಕ್ಯುಮೆಂಟು 35 ಲಕ್ಷ ಜನ ನೋ ಮ್ಯಾಪಿಂಗ್ ಅಂತ ತೋರಿಸ್ತಿದೆ. ಆ ನೋ ಮ್ಯಾಪಿಂಗ್ ಯಾಕಪ್ಪ ಅಂತಂದರೆ 1,74,00,000 ಜನ ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 2,24,00,000 ಜನ ಪ್ರಾಜಿನಿ ಮ್ಯಾಪಿಂಗ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ 2002ಕ್ಕೆ ನಾನು ಹುಟ್ಟಿರಲ್ಲ ಅಥವಾ 18 ವರ್ಷ ತುಂಬಿರಲ್ಲ, ಆದ್ದರಿಂದ ನನ್ನ ಹೆಸರು 2002ರ ಮತಪಟ್ಟಿನಲ್ಲಿರಲ್ಲ. ಆದ್ದರಿಂದ ಇರುವ ಅವಕಾಶ ಏನು, ನಮ್ಮ ಅಪ್ಪ ಅಮ್ಮನ ಹೆಸರಿದ್ದರೆ, ನಮ್ಮ ಅಜ್ಜ ಅಜ್ಜಿ ಹೆಸರಿದ್ದರೆ ನನ್ನ ಹೆಸರು ಇರುತ್ತೆ ಅಂತೇಳಿ ಪ್ರಾಜಿನಿ ಮ್ಯಾಪಿಂಗ್ ಅಂತ ಮಾಡ್ತಾರೆ. ಪ್ರಾಜಿನಿ ಮ್ಯಾಪಿಂಗ್ ಒಂದು 2,02,00,000, 1,74,00,000 ಜನ ಸೆಲ್ಫ್ ಮ್ಯಾಪಿಂಗು. ಬಟ್ 35 ಲಕ್ಷ ಜನ ಮ್ಯಾಪಿಂಗ್ ಆಗಲ್ಲ. ಬಟ್ ಮ್ಯಾಪಿಂಗ್ ಇನ್ನೂ ಜಾಸ್ತಿ ಜನರದ್ದಾಗಿರೋದಿಲ್ಲ. ಅಂದರೆ 1,12,00,000 ಜನ ASDDO ಹೆಸರಲ್ಲೇ ಹೊರಗಾಗ್ತಾರೆ. ಇನ್ನು 35 ಲಕ್ಷ ಜನ ಮ್ಯಾಪಿಂಗ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ 11 ಡಾಕ್ಯುಮೆಂಟ್ಗಳಲ್ಲಿ ಒಂದು ಡಾಕ್ಯುಮೆಂಟ್ ಕೊಡಲೇಬೇಕಾದಂಥ ಅನಿವಾರ್ಯತೆಗೆ ಉಂಟಾಗ್ತಾರೆ. ಇದರಲ್ಲಿ ಎಷ್ಟು ಜನಕ್ಕೆ ಸಿಕ್ಕೋದಿಲ್ಲ? ನಿಮ್ಮ ಮತ್ತೆ ಸರ್ಕಾರ ನಿಮ್ಮ ಪರದೆಯ ಮುಂದೆ ಯಾವ ಮ್ಯಾಪಿಂಗ್ ಯಾವ ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ, ಯಾವ ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆ ಅನ್ನೋಂಥ ಒಂದು ಅಂಕಿಅಂಶ ಬರುತ್ತೆ. ನೀವು ನೋಡಿ, ಅದರಲ್ಲೂ ಕೂಡ ಅತಿ ಹೆಚ್ಚು ಮ್ಯಾಪಿಂಗ್ ಆಗದೇ ಇರೋವಂಥ ಜಿಲ್ಲೆಗಳು ಯಾವುದಪ್ಪ ಅಂದರೆ BBMP ಸೆಂಟ್ರಲ್ಲು, BBMP ಸೌತು, BBMP ನಾರ್ತು, ಬೆಂಗಳೂರು ಅರ್ಬನ್ನು. ಅಂದರೆ 21%, 19%, 25%, 23%. ಸರಾಸರಿ 25% ಜನ ಯಾರು, ನಾನು ಹೇಳ್ತಿರೋದು 1,12,00,000 ASDDOನಲ್ಲಿ ಹೊರಗೊಳ್ಳೋದು ಬಿಟ್ಟರು. ಇನ್ನು ಉಳಿದವರಲ್ಲಿ ಬೆಂಗಳೂರಿನ 25% ಅಷ್ಟು ಜನ ಸರಾಸರಿ ಮ್ಯಾಪಿಂಗ್ ಆಗಿರೋದಿಲ್ಲ. ಅವರು ಕಡ್ಡಾಯವಾಗಿ 11 ಡಾಕ್ಯುಮೆಂಟಲ್ಲಿ ಒಂದು ಡಾಕ್ಯುಮೆಂಟ್ ಕೊಡಬೇಕು. ಅಂದರೆ 1.12 ಕೋಟಿ ಪ್ಲಸ್ 35 ಲಕ್ಷ ಜನ ಬಾಧಿತರಾದರು. ಅಷ್ಟಕ್ಕೆ ನಿಲ್ಲಲಿಲ್ಲ. ಮುಂದುವರೆದು ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ಶುರುವಾಗುತ್ತೆ. ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂದ್ರೇನು? ನಿಮ್ಮ ಹೆಸರುಗಳಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ, ನಿಮಗೂ ನಿಮ್ಮ ತಂದೆ ತಾಯಿಗೂ ನಡುವಿನ ವಯಸ್ಸಿನ ಅಂತರ 15ಕ್ಕಿಂತ ಕಡಿಮೆ ಇದ್ದರೆ, 40ಕ್ಕಿಂತ ಜಾಸ್ತಿ ಇದ್ದರೆ, ನಿಮ್ಮ ಸೋದರ ಸೋದರಿಯರ ನಡುವಿನ ವಯಸ್ಸಿನ ಅಂತರ 9 ತಿಂಗಳಿಗಿಂತ ಕಡಿಮೆ ಇದ್ದರೆ, ನೀವು 2002ರಲ್ಲಿ ಸಂಬಂಧಿಯ ಹೆಸರು ಅಪ್ಪ ಅಂತ ಕೊಟ್ಟು ಈಗ ನೀವು ಗಂಡ ಅಂತ ಕೊಟ್ಟಿದ್ದರೆ, ಅಂದರೆ ಕನಿಷ್ಠ ಪಕ್ಷ ಇನ್ನೂ 80ರಿಂದ 90 ಲಕ್ಷ ಜನರಿಗೆ ವಿವಿಧ ಹೆಸರಿನಲ್ಲಿ ಅನಾಮಲಿಗಳಿದ್ದಾವೆ, ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಇದೆ ಅಂತ ನೋಟಿಸ್ ಬರೋದು ಕಡ್ಡಾಯ. 1,12,00,000 ಜನ ASDDO, 35 ಲಕ್ಷ ಜನ ಮ್ಯಾಪಿಂಗ್ ಆಗದಿರೋರು, ಜೊತೆಗೆ ಡಾಕ್ಯುಮೆಂಟ್ ಕೊಟ್ಟರೂ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ಬರುವಂಥದ್ದು 80 ಲಕ್ಷ. ಎಲ್ಲ ಸೇರಿ 5,54,00,000 ಜನ ಮತದಾರರಲ್ಲಿ ಹೆಚ್ಚು ಕಡಿಮೆ 2,20,00,000 ಜನ ಇದರಲ್ಲಿ ವಿವಿಧ ಬಗೆಯ SIRನಿಂದ ಬಾಧೆಗೆ ಒಳಗಾಗ್ತಾರೆ. ಇವೆಲ್ಲ ಆಗಿ ಪಾಸಾಗೋರು ಎಷ್ಟು ಜನ? ಯಾರು ಪಾಸಾಗ್ತಾರೆ? ಯಾರಿಗೆ ಡಾಕ್ಯುಮೆಂಟ್ಗಳು ಕೊಡುವ ಸ್ಥಾನಮಾನ ಇದೆ ಸಮಾಜದಲ್ಲಿ, ಆರ್ಥಿಕ ಸಾಮಾಜಿಕ ಹಿನ್ನೆಲೆ ಇದೆ, ಅವರು ಬಚಾವಾಗ್ತಾರೆ. ಯಾವುದೇ ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಇಲ್ಲ ಅಂದರೂ ಕೂಡ
ಈ ದೇಶದಲ್ಲಿ ಹುಟ್ಟಿರೋರು ಎಲ್ಲರೂ ರಾಜಕೀಯವಾಗಿ ಸಮಾನರು, ಸಾರ್ವತ್ರಿಕ ವಯಸ್ಕ ಮತದಾನ ಅಂತ ಏನು ಅಂಬೇಡ್ಕರ್ ಹೇಳಿದ್ರು, ಅದಕ್ಕೆ ತದ್ವಿರುದ್ಧವಾಗಿ ಅವೆಲ್ಲ ಇಲ್ಲದವರನ್ನು ಕರ್ನಾಟಕದಲ್ಲೂ ಕೂಡ ಅತಿ ದೊಡ್ಡ ಸಂಖ್ಯೆಯಲ್ಲಿ ಅಂತಿಮ ಮತಪಟ್ಟಿ ಬರಬೇಕಾದ್ರೆ ಮತಪಟ್ಟಿಯಿಂದ ಹೊರಗುಳಿಯುವ ಹೆಚ್ಚು ಕಡಿಮೆ ಈ ಲೆಕ್ಕದಲ್ಲಿ ನೋಡಿದ್ರೆ 1 ಕೋಟಿಯಷ್ಟು ಜನ, 1 ಕೋಟಿಗೂ ಹೆಚ್ಚು ಜನ ಮತಪಟ್ಟಿಯಿಂದ ಹೊರಗುಳಿಯುವವರು. ಅವರಲ್ಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಂದ, ಮುಂಬೈ ಕರ್ನಾಟಕದ ಜಿಲ್ಲೆಗಳಿಂದ, ಕರ್ನಾಟಕದ ಕೋಲಾರ, ಚಾಮರಾಜನಗರ ಇತ್ಯಾದಿ ಅತ್ಯಂತ ಹಿಂದುಳಿದ ತಾಲೂಕು, ಹಿಂದುಳಿದ ಜಿಲ್ಲೆಗಳಿಂದ, ಹಿಂದುಳಿದ ಜಿಲ್ಲೆಗಳ ಮತ್ತು ದಲಿತ, SC, ST, ಮುಸ್ಲಿಂ ಹಾಗೂ ವಲಸೆ ಕಾರ್ಮಿಕರ, ಲಿಂಗಾಂತರಿಗಳ ಸಮುದಾಯವೇ ಜಾಸ್ತಿಯಾಗಿರುತ್ತೆ. ಇದರಲ್ಲಿ ವಿದೇಶಿ ನುಸುಳುಕೋರರು ಒಬ್ಬರನ್ನೂ ಕೂಡ SIRನಲ್ಲಿ ಇದುವರೆ ತನಕ ಪತ್ತೆ ಹಚ್ಚಿಲ್ಲ. ಆ ಹೆಸರಿನಲ್ಲಿ ನಮ್ಮೆಲ್ಲರ ಹಕ್ಕನ್ನು ಕಳೆದುಕೊಳ್ಳುವ, ಕಸಿಯುವ ದೊಡ್ಡ ಹುನ್ನಾರವೇ ಕರ್ನಾಟಕದಲ್ಲೂ ನಡೆದಿದೆ ಅನ್ನೋದು ಈ SIRನ ಕರಡು ಪಟ್ಟಿ ಮುಗಿದಿರುವ ಈ ಹಂತದಲ್ಲಿ ಈ ಅಂಕಿಅಂಶಗಳು ಸಾರಿ ಸಾರಿ ಹೇಳ್ತಿವೆ. ಮುಂದೆ ಆಗಸ್ಟ್ 17ರಿಂದ ಈಗೊಂದು ವಿಂಡೋ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ನೋಟಿಸ್ ಬಂದಿರುತ್ತೆ ಅವರುಗಳು ಆಗಸ್ಟ್ 17ರ ತನಕವೂ ಕೂಡ ತಮ್ಮ BLOಗಳ ಹತ್ರ ಹೋಗ್ಬಿಟ್ಟು ಆಗಸ್ಟ್ 8ರ ತನಕ ಬದಲಾವಣೆ ಮಾಡ್ಕೋಬೋದು. ಯಾರ್ಯಾರು ತಪ್ಪಾಗಿ ASDDO ಅಂತ ಅಂದ್ಬಿಟ್ಟು ಹೆಸರು ಆಗಿಬಿಟ್ಟಿರುತ್ತೆ ಅವರು BLOಗಳನ್ನ ಹುಡ್ಕೊಂಡೋಗಿ ಎನ್ಯೂಮರೇಷನ್ ಫಾರ್ಮ್ನ ಇಸ್ಕೊಂಡು ತುಂಬ ಬರ್ಬೋದು. ಆದರೆ ಅದರಲ್ಲೊಂದು ದೊಡ್ಡ ದ್ವಂದ್ವ ಬಂದ್ಬಿಡುತ್ತೆ. ಈಗಾಗಲೇ 100% ನಾವು ಡಿಜಿಟೈಸ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಒಂದು 20 ಜನರನ್ನು ಸೇರಿಸಿದ್ರೆ 100%ಗಿಂತ ಜಾಸ್ತಿ ಹೆಂಗಿರುತ್ತೆ ಅಂಕಿಅಂಶ. ಅವಾಗ ಅವ್ರ ಮೇಲೆ ದೂರ ಬರುತ್ತೆ. ಸುಮಾರಷ್ಟು BLOಗಳಿಗಾಗಲೇ ಫಸ್ಟ್ ಆಫ್ ಆಲ್ ಈ ಥರ ಮಾಡ್ಬೋದು ಅನ್ನೋದೇ 90% ಜನರಿಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಪ್ರತಿನಿತ್ಯ ನೋಡುವಂಥದ್ದು ಅದೊಂದು ಮೆಕ್ಯಾನಿಸಮ್ ಸರ್ಕಾರಕ್ಕೂ ಜನರಿಗೂ ಇಲ್ಲ, ಪಕ್ಷಕ್ಕೂ ಜನರಿಗೂ ಇಲ್ಲ, ಸಂಘಟನೆಗೂ ಜನರಿಗೂ ಇಲ್ಲ. ಪ್ರಧಾನ ಜವಾಬ್ದಾರಿ ಸರ್ಕಾರದ್ದು, ಸಾಂವಿಧಾನಿಕ ಜವಾಬ್ದಾರಿ ಅವರಿಗೆ ತಲುಪಿಸಿ ಅಷ್ಟು ಸಮಯ ಕೊಟ್ಟು ಅದನ್ನು ಸರಿ ಮಾಡುವಂಥದ್ದು, ಅದನ್ನು ಮಾಡ್ತಿಲ್ಲ. ಎರಡನೇದು, ಆಗಸ್ಟ್ 17ರಿಂದ 2 ತಿಂಗಳ ಕಾಲ ನಾನು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಮಾಡ್ಬೋದು. ಇಲ್ಲ ನನ್ನನ್ನು ತಪ್ಪಾಗಿ ಸೇರಿಸಿದ್ದೀರಾ, ಸೇರಿಸಿ ಅಂತೇಳಿ ಕ್ಯೂನಲ್ಲಿ ನಿಂತು ತಮ್ಮ ದಿನನಿತ್ಯದ ಕೂಲಿ ವಗೈರೆ ಇವನ್ನೆಲ್ಲ ತೊರೆದು ಹೊಟ್ಟೆಪಾಡನ್ನು ಮರೆತು ಕ್ಯೂನಲ್ಲಿ ನಿಲ್ಲಬೇಕು. ಯಾವ ಶಿಕ್ಷೆಗೆ, ಯಾವ ತಪ್ಪಿಗೆ ಈ ಶಿಕ್ಷೆ? ಯಾರು ತಪ್ಪಿದು? ಈ ದೇಶದಲ್ಲೇ ಹುಟ್ಟು ಬೆಳೆದರೂ ಕೂಡ ಈ ದೇಶದ ನಾಗರಿಕ ಅನ್ನೋದಕ್ಕೊಂದು ಸರ್ಟಿಫಿಕೇಟ್ ಇಲ್ಲ. ನೀವು ಪಟ್ಟಿ ಮಾಡಿರೋ 11 ದಾಖಲೆಗಳು ಕೂಡ ಪರಿಪೂರ್ಣವಾದಂಥ ನಾಗರಿಕತ್ವ ಸರ್ಟಿಫಿಕೇಟ್ ಅಲ್ವೇ ಅಲ್ಲ, ಪಾಸ್ಪೋರ್ಟ್ ಕೂಡ ಅಲ್ಲ ಅಂತ ಹೇಳ್ಬಿಟ್ರಿ. ಮೊನ್ನೆ ಕೋರ್ಟ್ ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದೆ, ಪಾಸ್ಪೋರ್ಟ್ ಕೂಡ ನಾಗರಿಕತ್ವದ್ದಲ್ಲ. ಅಂದರೆ ನಿಮ್ಮ ತಪ್ಪದು. ಬೈ ದ ಪೀಪಲ್ ಅನ್ನುವಂತಹ ವಿಷಯವನ್ನು ನೀವು ಪ್ರಜಾತಂತ್ರದ ಮೂಲ ಸೂತ್ರ ಅಂತ ಅರ್ಥ ಮಾಡ್ಕೊಂಡಿದ್ರೆ ಪೀಪಲನ್ನು ಗುರುತಿಸಿ ಅವ್ರನ್ನ ನಾಗರಿಕತ್ವ ಅಂತಲೂ ಸಾಬೀತು ಮಾಡೋದನ್ನು ಕೊಡಬೇಕಾಗಿತ್ತು. ನಿಮ್ಮ ಆಡಳಿತಾತ್ಮಕ, ಸಾಂವಿಧಾನಿಕ, ರಾಜಕೀಯ ದುರುದ್ದೇಶಗಳಿಗೆ, ಸಾಂವಿಧಾನಿಕ ಬೇಜವಾಬ್ದಾರಿಗೆ ಇವತ್ತೇನು ಮಾಡ್ತಿದ್ದೀರಿ? 1 ವಾರದೊಳಗೆ 2 ತಿಂಗಳೊಳಗಡೆ ಕ್ಲೈಮ್ ಮಾಡಿ. ಕ್ಲೈಮ್ ಆಗಲಿಲ್ಲ ಅಂದರೆ ಅಕ್ಟೋಬರ್ 17ಕ್ಕೆ ಅಂತಿಮ ಪಟ್ಟಿ ರಿಲೀಸ್ ಆಗುತ್ತೆ. ಆಗಲೂ ಕೂಡ ನೀವು ಮಾಡ್ಬೋದು. ಸುಪ್ರೀಂ ಕೋರ್ಟು ಹೇಳುತ್ತೆ, ಏನು ಹಬ್ಬ ಅಂದರೆ ಈ ಚುನಾವಣೆಯಲ್ಲಿ ಓಟ್ ಹಾಕದೇ ಇರ್ಬೋದು, ಮುಂದಿನ ಚುನಾವಣೆಯಲ್ಲಿ ಓಟ್ ಹಾಕ್ಬೋದು, ಅಡ್ಜುಡಿಕೇಷನ್ ಹೋಗ್ಬೋದು, ERO ವಿರುದ್ಧ ನೀವು ದೂರು ಕೊಡ್ಬೋದು, ಟ್ರಿಬ್ಯುನಲ್ಗಳನ್ನ ಸ್ಥಾಪಿಸ್ತೀವಿ, ನೀವು ಅಲ್ಲೋಗ್ಬಿಟ್ಟು ಅಡ್ಜುಡಿಕೇಷನ್ ಮಾಡ್ಬೋದು. ವೆಸ್ಟ್ ಬೆಂಗಾಲ್ನಲ್ಲಿ 27 ಲಕ್ಷ ಜನರನ್ನು ಈ ರೀತಿ ಅಡ್ಜುಡಿಕೇಷನ್ಗೆ ಹಾಕಿದ್ದಾರೆ. ಅಲ್ಲಿರೋ ಜಡ್ಜಿಗಳು ಹೇಳ್ತಾರೆ, ನಮ್ಮ ಮುಂದೆ ಇರುವಂತಹ ಈ ಎಲ್ಲ ಕೇಸುಗಳನ್ನ ಫೈಸಲ್ ಮಾಡೋದಕ್ಕೆ 25 ವರ್ಷ ಬೇಕು ಅಂತ. ಕ್ಲೈಮ್ಸ್ ಮತ್ತು ಅಬ್ಜೆಕ್ಷನ್ ಫೇಸ್ನಲ್ಲಿ ಈಗಲೂ ಎಷ್ಟು ಜನರನ್ನು ಬಚಾವ್ ಮಾಡೋದಕ್ಕೆ ಸಾಧ್ಯವೋ, ಏನೆಲ್ಲ ಮಾಡೋದಕ್ಕೆ ಸಾಧ್ಯವೋ ಅವೆಲ್ಲ ಪ್ರಯತ್ನಗಳು ಮಾಡಬೇಕು. ಆ ಪ್ರಯತ್ನಗಳು ಯಾವುದೂ ತಪ್ಪಲ್ಲ. ಆದರೆ ಇದರಲ್ಲಿ ಸುಧಾರಣೆ, ಗ್ರಾಮಸಭೆ ಇತ್ಯಾದಿಗಳನ್ನು ಮಾಡುವುದರ ಮೂಲಕ ಏನಾದರೂ ಸಾಧ್ಯ ಆಗುತ್ತಾ? ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಒಂದು ಕೊಟ್ಟಿದ್ದಾರೆ, ಅದನ್ನು ಪಡ್ಕೊಳ್ಳೋದಕ್ಕೆ 100 ತಾರತೆಗಡಿಗಳಿದ್ದಾವೆ. 11 ದಾಖಲೆಗಳಲ್ಲಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಒಂದು. ಆದರೆ ಅದನ್ನು ಮಾನ್ಯ ಮಾಡ್ತೀವಾ ಮಾಡಲ್ವಾ ಅನ್ನೋದನ್ನು ನಾನು ಆಗಸ್ಟ್ 17 ಆದಮೇಲೆ ಹೇಳ್ತೀನಿ ಅಂತ ಹೇಳ್ತಾನೆ ಈ ಮನುಷ್ಯ. CEO ಅನ್ಬುಕುಮಾರ್ ಅವರು ಅದರಲ್ಲಿ ಅಂಥ ನಿಗೂಢವಾದದ್ದೇನಿದೆ? ಅದರಲ್ಲಿ ಮಾಡ್ತೀವಿ ಅಥವಾ ಮಾಡಲ್ಲ, ಮುಕ್ತಾಯ ಆಯ್ತಲ್ಲ ಅದರಲ್ಲಿ. ಆಗಸ್ಟ್ 17 ನಂತರ ನೀವು ಹೇಳಿದಾಗ ನಾವು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಗೆ ನಿಯಮಗಳನ್ನು ಇದ್ದಕ್ಕಿದ್ದಾಗೆ ಕರ್ನಾಟಕ ಸರ್ಕಾರ ಬದಲಾಯಿಸಿಬಿಟ್ಟಿದೆ. ಈ ನೆಪದಲ್ಲಿ ವಿದೇಶಿ ನುಸುಳುಕೋರರು ಕೂಡ BJP ವಾದ ಅದನ್ನೇ ಮಾಡ್ತಿರೋದು. ಇದರ ಉದ್ದೇಶವೇ ನಾಗರಿಕತ್ವ ಪರಿಶೀಲನೆ, ಅದಕ್ಕಿದು ಅಡ್ಡಿ ಬರುತ್ತೆ, ಆದ್ದರಿಂದ ನಾವು ಒಪ್ಪಲ್ಲ ಅಂತ ನೀವು ಆಗಸ್ಟ್ 17 ನಂತರ ಹೇಳಿದ್ರೆ ಅವಾಗ ಏನು ಅವಕಾಶ ಉಳ್ಕೊಂಡಿರುತ್ತೆ ಬೇರೆ ಯಾವುದಾದ್ರೂ ದಾಖಲೆಗಳನ್ನ ಪಡ್ಕೊಳ್ಳೋದಕ್ಕೆ? ನಿಮ್ಮ ಉದ್ದೇಶ ಸಾಧ್ಯವಾದಷ್ಟು ಜನರನ್ನು ಒಳಗೊಳ್ಳೋದ, ಸಾಧ್ಯವಾದಷ್ಟು ಅರ್ಹರನ್ನು ಒಳಗೊಳ್ಳುವುದಾ ಅಥವಾ ಅರ್ಹರನ್ನು ಅನರ್ಹಗೊಳಿಸುವುದಾ? SIR ಡಿಸೈನ್ ಆಗಿರುವುದೇ ಅರ್ಹರನ್ನು ಅನರ್ಹರನ್ನಾಗಿ ಮಾಡುವುದಕ್ಕೆ.
ಆದ್ದರಿಂದ ಎಷ್ಟು ಸಾಧ್ಯವೋ ಇದರ ನಡುವೆನೂ ಪ್ರಯತ್ನ ಪಡುತ್ತಾನೆ ನಾವು SIR ಸಂಪೂರ್ಣವಾಗಿ ರದ್ದಾಗಬೇಕು. SIR ರದ್ದಾಗದೆ ಏನು 10-20% ಜನ ಹೊರಗೆ ಹೋಗ್ತಾರೆ, ಅದರಲ್ಲಿ 1-2% ಜನ ಒಳಗೆ ಬರ್ಬೋದು. ಇನ್ನು 18% ಜನ, 5 ಕೋಟಿಯ 18% ಅಂದರೆ ನಾವು ಮಾತಾಡ್ತಿರೋದು ಮತ್ತೆ 1 ಕೋಟಿಯಷ್ಟು ಜನ. 1 ಕೋಟಿ ಜನ ವಿದೇಶಿಯರಲ್ಲ, ನಿಮ್ಮದೇ ಲೆಕ್ಕ ಬರೀ 20 ಲಕ್ಷ ವಿದೇಶಿಯರು ನಮ್ಮ ಅಣ್ಣ ತಮ್ಮಂದರು. ಅವರು ಹೊರಗುಳಿತಾರೆ. ಅವ್ರನ್ನ ಒಳಗೆ ತರಬೇಕು ಅಂತಂದರೆ SIR ರದ್ದಾಗಬೇಕು. ಈಗಲೂ SIR ಒಳಗೆ ಬಚಾವಾಗಬಹುದಾದರನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಯಾರ್ಯಾರು ಹೊರಗುಳಿತಾರೆ ಅವ್ರನ್ನೆಲ್ಲವನ್ನು ಕೂಡ ಒಟ್ಟುಗೂಡಿಸಿ ಈ ದೇಶ ಎಲ್ಲರಿಗೂ ಸೇರಬೇಕು. ಸ್ಥಾನಮಾನ ಇರುವವರಿಗೆ ಮಾತ್ರ ಅಲ್ಲ, ಶಿಕ್ಷಣ ಇದ್ದವರಿಗೆ ಮಾತ್ರ ಅಲ್ಲ, ಆಸ್ತಿ ಪಾಸ್ತಿ ಇದ್ದವರಿಗೆ ಮಾತ್ರ ಅಲ್ಲ, ಈ ದೇಶದಲ್ಲಿ ಹುಟ್ಟಿದ ಎಲ್ಲರಿಗೂ ಈ ದೇಶ. ಆಗಲೇ ಬೈ ದ ಪೀಪಲ್ ಆದಾಗಲೇ ಫಾರ್ ದ ಪೀಪಲ್ ಆಗುವುದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇನ್ನಷ್ಟು ಎಚ್ಚರಗೊಳ್ಳೋಣ. ಅದೇ ಇವತ್ತಿನ ಈ ಅಂಕಿಅಂಶಗಳು ಕೂಡ ಸಾರಿ ಹೇಳ್ತಿದೆ ಅಂಥೇಳಿ ಇವತ್ತಿನ ಈ ಚರ್ಚೆಯನ್ನು ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.